ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ಪಂಚಮಹಾಕಾವ್ಯಗಳಲ್ಲಿ ಗಣನೀಯವಾದ 3 ಮಹಾಕೃತಿಗಳು ಬೃಹತ್ರಯಿ ಅಂತ ಹೆಸರಾದವು. ಕಿರಾತಾರ್ಜುನೀಯ, ಶಿಶುಪಾಲವಧ ಮತ್ತು ನೈಷಧೀಯ ಚರಿತ. ಅವುಗಳ ಕ್ರಮಪ್ರಾಪ್ತವಾದ ಪರಿಚಯ ಮಾಡಿಕೊಳ್ಳೋಣ ಅಂತ ಆರಂಭ ಮಾಡಿ ಕಿರಾತಾರ್ಜುನೀಯವನ್ನು ಮೊದಲಿಗೆ ತೆಗೆದುಕೊಂಡದ್ದಾಯಿತು. ಕಿರಾತಾರ್ಜುನೀಯದ ಮೊದಲನೇ ಸರ್ಗದ ಕಡೆಯ ಭಾಗದಲ್ಲಿ ನಾವಿದ್ವಿ. ಧರ್ಮರಾಜ ತಾನು ತನ್ನ ವೈರಿಯಾದ ದುರ್ಯೋಧನ ಸಾಮ್ರಾಜ್ಯವನ್ನೆಲ್ಲ ಪಡ್ಕೊಂಡು ಯಾವ ರೀತಿ ನಡ್ಕೊಳ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಬ್ಬ ಗೂಢಚಾರನನ್ನು ಕಳಿಸಿಕೊಟ್ಟಿದ್ದ. ಅವನು ಬಂದು ಆತನಿಗೆ ಎಲ್ಲ ವಿವರಗಳನ್ನು ತಿಳಿಸ್ತಾನೆ. ಆ ಒಂದು ಸನ್ನಿವೇಶದಲ್ಲಿ ದ್ರೌಪದಿ ಅದನ್ನೆಲ್ಲ ತಿಳಿದು ಬಹಳ ಬೇಸರ ಪಟ್ಟುಕೊಂಡು ಕಹಿಯಾಗಿ ಕೆಲವು ಕಠೋರವಾದ ಮಾತುಗಳನ್ನು ಆಡ್ತಾಳೆ. ಆ ಮಾತಿನ ಸನ್ನಿವೇಶದಲ್ಲಿ ನಾವಿದ್ದೀವಿ. ಅವಳು ಆಕ್ಷೇಪ ಮಾಡ್ತಾಳೆ. ದ್ವಿಷನ್ನಿಮಿತ್ತ ಯದಿಯಂ ದಶಾತತಃ ಸಮೂಲ ಮುನ್ಮೂಲಯತೀವ ಮೇ ಮನಃ ಪರೈರ ಪರ್ಯಾಸಿತ ವೀರ್ಯ ಸಂಪದಾಂ ಪರಾಭವೋಪ್ಯುತ್ಸವಯೇವ ಮಾನಿನಾಂ. ಮಾನವಂತರಿಗೆ ಶತ್ರುಗಳ ಒಂದು ಪರಾಕ್ರಮ, ಪೌರುಷ ಸಂಪತ್ತಿ ಯಾವುದಿದೆ ಅದು ಕೂಡ ಒಂದು ರೀತಿಯಾಗಿ ಸ್ಫೂರ್ತಿಯನ್ನು ಕೊಡುತ್ತದೆ, ಕೆಣಕುತ್ತದೆ. ಅಂದರೆ ಶತ್ರುವಿನ ಸಂಪತ್ತಿ ಅಷ್ಟು ದೊಡ್ಡದಾಗಿದೆ, ನಮಗೆ ಕಷ್ಟ ಇದೆ ಅಂತಂದ ಮಾತ್ರಕ್ಕೆ ನಾವು ಹಿಂಜರಿಯಬಾರದು. ಅದನ್ನು ಸವಾಲಾಗಿ ತಗೊಂಡು ತನ್ಮೂಲಕವಾಗಿ ನಾವು ಬೆಳೆಯಬೇಕು ಅನ್ನುವ ಮಾತನ್ನು ಹೇಳ್ತಾಳೆ. ಅಂದರೆ ನಾವು ಇವತ್ತು ವನವಾಸಕ್ಕೆ ಬಂದಿದ್ದೀವಿ ಅಂತಂದರೆ ಅದನ್ನು ಒಂದು ಸ್ಫೂರ್ತಿಯ ಮೆಟ್ಟಿಲಾಗಿ ಮಾಡಿಕೊಳ್ಳಬೇಕು. ಅದು ಮಾಡಿಕೊಳ್ಳದೇ ಇದ್ದರೆ ಪ್ರಯೋಜನ ಬರೋದಿಲ್ಲ ಅಂತ ಹೇಳ್ತಾಳೆ. ಇದು ದೊಡ್ಡ ಓಜಸ್ವಿಯಾದ ಮಾತು. ದ್ವಿಷನ್ನಿಮಿತ್ತ ಯದಿಯಂ ದಶ, ವೈರಿಗಳ ಕಾರಣದಿಂದ ಈ ದಶೆ ಬಂದಿರೋದಾದರೆ ಅದು ಸಮೂಲಂ ಉನ್ಮೂಲಯತೀವ, ನನ್ನ ಮನಸ್ಸನ್ನು ಅಲ್ಲಾಡಿಸ್ತಾ ಇದ್ದರೂ ಕೂಡ ಪರೈರಪರ್ಯಾಸಿತ ವೀರ್ಯ ಸಂಪದಾಂ ಪರಾಭವೋಪಿ ಉತ್ಸವ ಏವ ಮಾನಿನಾಂ ಉತ್ಸವ. ಮರ್ಯಾದಸ್ಥರಿಗೆ ನಮ್ಮ ಸೋಲು ಕೂಡ ಗೆಲುವಿನ ಮೆಟ್ಟಲು ಅಂತ ಭಾವಿಸಿ ಹೋಗಬೇಕು ಅಂತ. ಇಡೀ ಸಂಸ್ಕೃತ ಕಾವ್ಯ ಪ್ರಪಂಚದಲ್ಲಿ ವ್ಯಾಸ ಮಹಾಭಾರತದ ಬಳಿಕ ದ್ರೌಪದಿ ಬಂದು ಓಜಸ್ವಿಯಾಗಿ ಮಾತಾಡೋದು ಈ ಕಾವ್ಯದಲ್ಲಿ ಮಾತ್ರವೇ. ಇಲ್ಲಿ ಈ ಮೊದಲ ಸರ್ಗದಲ್ಲಿ ಉತ್ತರಾರ್ಧದಲ್ಲಿ ಮತ್ತು 3ನೇ ಸರ್ಗದಲ್ಲಿ ಅವಳು ಅರ್ಜುನನನ್ನು ಇಂದ್ರಕೀಲಕ್ಕೆ ಕಳಿಸಿಕೊಡುವಾಗ ಈ 2 ಕಡೆ ಬಿಟ್ಟು ಇಡೀ ಸಂಸ್ಕೃತ ಕಾವ್ಯದಲ್ಲಿ ವ್ಯಾಸರ ಬಳಿಕ ದ್ರೌಪದಿಯಂಥ ಪ್ರಖರವಾದ ವ್ಯಕ್ತಿತ್ವ ಉಜ್ವಲವಾಗಿ ಬೆಳಗಲೇ ಇಲ್ಲ ಅಂತ ನೋಡಿದಾಗ ಅಯ್ಯೋ ಸಂಸ್ಕೃತ ಕವಿಗಳೇ ಅಂತ ಅನಿಸುತ್ತದೆ. ನನಗೆ ಸಂಸ್ಕೃತ ಅಂದರೆ ಅಭಿಮಾನ, ಸಂಸ್ಕೃತ ಕವಿ ಪರಂಪರೆ ಅಂದರೆ ಮೆಚ್ಚುಗೆ. ಆದರೆ ಗುಣದೋಷಗಳಿಗೆ ಕುರುಡಾಗೋ ಹಾಗಿಲ್ವಲ್ಲ, ನೋಡಲೇಬೇಕು, ಹೇಳಲೇಬೇಕು, ಕಂಡಾಗ ಗೊತ್ತಾಗುತ್ತದೆ ಇದು ಯಾವ ರೀತಿಯಾದ ಕೊರತೆ ಮಾಡಿಕೊಂಡು ಬಿಟ್ರು ಅಂತ. ಬರೀ ಬೆಣ್ಣೆ ಸಕ್ಕರೆ ಪಾಲಿಶ್ ಮಾಡ್ತಾ ಕೂತ್ಬಿಟ್ರು. ಕನ್ನಡದಲ್ಲಿ ಒಬ್ಬ ಕುಮಾರವ್ಯಾಸ ತಂದುಕೊಟ್ಟ, ಆ ಜೀವಂತಿಕೆಯನ್ನು ತಂದುಕೊಟ್ಟ. ಪಂಪನಲ್ಲಿ ದ್ರೌಪದಿಗೆ ಬೆನ್ನುಮೂಳೆಯೇ ಇಲ್ಲ ಪಾಪ, ಅವಳು ಎಲ್ಲಿದ್ದಾಳೋ ಗೊತ್ತೇ ಇಲ್ಲ. ಸುಭದ್ರೆ ಅಂತಂತೂ ಅವಳು ಒಂದು ರೀತಿ ಮಿಂಚ್ತಾ ಇರತಕ್ಕಂಥ ಸ್ಟಾರು. ಅವಳು ಬರೀ ಕೋಲಾಹಲದಲ್ಲಿ ಇವತ್ತಿನ ಸಿನಿಮಾಗಳಲ್ಲಿ ಡ್ಯೂಯೆಟ್ಸಿಗೆ ಬರತಕ್ಕಂಥ ಹೀರೋಯಿನ್ ಗತಿ ಅಲ್ಲಿ ಸುಭದ್ರೆಗಾಯಿತು. ದ್ರೌಪದಿಗೆ ಪಾಪ ಏನೂ ಇಲ್ಲ, ಅದೂ ಇಲ್ಲ, ಡ್ಯೂಯೆಟ್ಸ್ಗೂ ಇಲ್ಲ. ಆಗ ಈಗ ಬಂದು 1-2 ಹನಿ ಕಣ್ಣೀರು ಹಾಕಿ ಹೋಗೋದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ. ಆ ಥರ ಮಾಡಿ ಕೂಡಿಸಿಬಿಟ್ಟ. ರನ್ನಲ್ಲಿ ಒಂದು ಸ್ವಲ್ಪ ಮೇಲು. ಅಂದರೆ ಆರ್ಷ ಕಾವ್ಯಗಳು ಕೊಟ್ಟಂಥ ಅಷ್ಟು ಬಲವಾಗಿರುವ ಪಾತ್ರಗಳನ್ನು ಮುಂದಿನ ಕವಿಗಳು ಚೆನ್ನಾಗಿ ಬಳಸಿಕೊಳ್ಳಲಿಲ್ವಲ್ಲ ಅಂತ ದುಃಖವಾಗುತ್ತದೆ. ಭಾರವಿ ಒಬ್ಬ ಹೃದಯವಾದ ಅಪವಾದ ಅಂತ ಮೆಚ್ಚಬೇಕು. ಅವನಲ್ಲಿರುವ ಆ ಅರ್ಥ ಗಾಂಭೀರ್ಯ, ಓಜಸ್ಸು ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಅವಳು ಹೇಳ್ತಾಳೆ, ವಿಹಾಯ ಶಾಂತಿಂ ದೃಪಧಾಮ ತತ್ಪುನಃ ಪ್ರಸೀದ ಸಂದೇಹಿ ವಧಾಯ ವಿದ್ವಿಷಾಂ ವ್ರಜಂತಿ ಶತ್ರೂನ್ ಅವಧೂಯ ನಿಸ್ಪೃಹ ಶಮೇನ ಸಿದ್ಧಿಂ ಮುನಯೋನ ಬುಭೃತ. ಇವೆಲ್ಲ ಮೂಲದ ವ್ಯಾಸರ ಮಾತುಗಳೇ ಆಗಿವೆ. ಅದನ್ನು ಇವನು ತನ್ನ ಪೆಡಸಾದ ಭಾಷೆಯಲ್ಲಿ ಇಡ್ತಾ ಇದ್ದಾನೆ. ಆದರೆ ವ್ಯಾಸ ದರ್ಶನವನ್ನು ಹಿಡಿದಿದ್ದಾನಲ್ಲ ಅನ್ನುವ ಸಂತೋಷ ಉಂಟು. ನೋಡು, ನೀನು ಸೌಮ್ಯ ಭಾವವನ್ನು ಬಿಡು, ಕ್ಷಾತ್ರವನ್ನು ಅವಲಂಬಿಸಬೇಕು. ಬೇಡಿಕೊಳ್ಳೋದು, ಗೋಗರಿಯುವುದು, ಮತ್ತೆ ಯಾಚನೆ ಮಾಡುವುದು, ಆತ್ಮಗ್ಲಾನಿ ಮಾಡಿಕೊಳ್ಳುವುದು ಅದು ತುಂಬ ನಿರ್ವೀರ್ಯರ ಸ್ವಭಾವ. ಅದು ಕೈಲಾಗದೇ ಇರೋರು ಮಾಡುವುದು. ಬ್ರಾಹ್ಮಣ ವೃತ್ತಿ, ನೀನು ಕ್ಷಾತ್ರ ವೃತ್ತಿಯನ್ನು ಅನುಸರಿಸತಕ್ಕಂಥವನು, ಅದು ತಪ್ಪು. ಈ ಬಗ್ಗೆ ವಿರಕ್ತಿ ಭಾವ ಮುನಿಗಳಿಗೆ ಬೇಕು. ವಾನಪ್ರಸ್ಥರು ಸನ್ಯಾಸಿಗಳಿಗೆ ಬೇಕಾದದ್ದು, ಗೃಹಸ್ಥರಿಗೆ ಅಲ್ಲ. ಅವರು
ತಮ್ಮ ಜೀವಿಕೆಯನ್ನು ಮತ್ತು ತಮ್ಮ ಸಮಾಜದ ಪೋಷಣೆಯನ್ನು ಮಾಡಲೇಬೇಕಾದದ್ದು ಕರ್ತವ್ಯ. ಆ ಕಾರಣದಿಂದಲೇ ಒಂದು ಗಾದೆ ಮಾತು ಉಂಟಲ್ಲ, ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚೈವ ಪಾರ್ಥಿವ ಅಂತ. ತೃಪ್ತಿಯನ್ನು ಕಾಣದ ಬ್ರಾಹ್ಮಣ ಹಾಳಾಗ್ತಾನೆ, ತೃಪ್ತಿಯನ್ನು ಕಂಡ ಕ್ಷತ್ರಿಯ ಹಾಳಾಗ್ತಾನೆ ಅಂತ. ಅಂದರೆ ಲೋಕಾಭಿವೃದ್ಧಿ ಮಾಡಬೇಕು, ತನ್ನ ಮತ್ತು ತನ್ನವರ, ತನ್ನ ದೇಶದ, ತನ್ನ ಬೆಂಬಲಿಗರ ವರ್ಧನೆಯನ್ನು ಮಾಡಬೇಕು. ಆದರೆ ಅದಕ್ಕೆ ಒಂದು ನ್ಯಾಯ, ನಿಯತ್ತು, ಧರ್ಮ ಅನ್ನೋದು ಅದು ಇದ್ದೇ ಇದೆ. ಆದರೆ ಧರ್ಮ ಅನ್ನುವುದಿರುವುದು ಸರಿಯಾದ ಕ್ರಮದಲ್ಲಿ ಅರ್ಥ ಸಾಧನೆಗಾಗಿ, ಹಾಗೆ ಅಂತ ಭಾವಿಸಿಕೊಳ್ಳಬೇಕು. ಆದರೆ ತೃಪ್ತಿ ಇಲ್ಲದಿರುವ ಬ್ರಾಹ್ಮಣ ನಾಶವಾಗ್ತಾನೆ ಅಂತ. ಕಾರಣ ಇಷ್ಟೇ, ಬ್ರಾಹ್ಮಣ್ಯದ ಗುಣ ಅಂತಂದರೆ ತತ್ವ, ಚಿಂತನೆ, ವ್ಯಾಸಂಗ, ಎಲ್ಲರಲ್ಲಿ ಮೈತ್ರಿ. ಕುರ್ವನ್ನಪಿ ನವಾ ಕುರ್ವನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಎನ್ನುವುದು ಮನುವಿನ ಮಾತು. ಏನು ಮಾಡಲಿ, ಏನು ಬಿಡಲಿ, ಸೂರ್ಯ ಹೇಗೆ ಇದು ಕೊಚ್ಚೆ ನೀರು, ಇದು ಗಂಗಾ ನದಿ ಅಂತನ್ನುವ ಭೇದ ಇಲ್ಲದೆ ಸರ್ವತ್ರ ಸಮಭಾವದಿಂದ ಪ್ರತಿಫಲಿಸ್ತಾನೋ, ಸರ್ವರಿಗೂ ಕೂಡ ಒಂದೇ ರೀತಿಯ ಬೆಳಕನ್ನು ಕೊಟ್ಟು ಋತುಗಳನ್ನು ಉಂಟು ಮಾಡಿ ಹಿತವನ್ನು ಕಾಣಿಸ್ತಾ ಇದ್ದಾನೋ ಆ ರೀತಿ ಇರಬೇಕು ಅಂತ ಒಂದು ಸೂರ್ಯ ಭಾವದಲ್ಲಿರಬೇಕು ಅಂತ. ಮಿತ್ರಸ್ಯ ಭಾವ ಅಂತ, ಸೂರ್ಯ ಅಂತ ಮಿತ್ರ ಶಬ್ದದ ಪುಲ್ಲಿಂಗದಲ್ಲಿ ಉಂಟು. ಹಾಗೆ ಮಿತ್ರಂ ಅನ್ನುವ ನಪುಂಸಕಲಿಂಗ ಶಬ್ದದಲ್ಲಿ ಮೈತ್ರ ಅಂದರೆ ಸ್ನೇಹ ಭಾವವನ್ನು ಹೊಂದಿದವನಾಗಬೇಕು ಅಂತ. ಆ ದ್ವೇಷ ಅನ್ನುವುದು ಬಹಳ ಮುಖ್ಯವಾಗಿ ಬೇಕು. ಮತ್ತೆ ಮತ್ತೆ ನಮ್ಮ ವೇದಾದಿ ಶಾಸ್ತ್ರಗಳಲ್ಲಿ ಸೋಮೋವಾ ಬ್ರಾಹ್ಮಣಾನಾಂ ರಾಜ ಅನ್ನುವ ಮಾತು ಬರ್ತದೆ. ಸೋಮನೇ ಬ್ರಾಹ್ಮಣರ ಒಡೆಯ ಅಂತ. ಅಂದರೆ ಎಲ್ಲ ಸರ್ಕಾರಗಳಿಗಿಂತಲೂ ಮಿಗಿಲಾಗಿ ಜಗತ್ ಪೋಷಕ ದ್ರವ್ಯ ಸೋಮ ಅಂತ. ಸೋಮ ಅನ್ನುವುದು ಇಟ್ಸ್ ಎ ಎಲಿಕ್ಸರ್ ಆಫ್ ಲೈಫ್ ಅಂತ ಅಂತೀವಿ. ಜೀವಪೋಷಕವಾದ ದ್ರವ್ಯ ಅಂದರೆ ಜಗತ್ಪೋಷಕವಾದದ್ದು ಯಾವುದು? ಪ್ರೀತಿ ತತ್ವ, ಆನಂದ ತತ್ವ ಯಾವುದಿದೆ ಅದು ಬಹಳ ಮುಖ್ಯ. ಮುದಿತಾ, ಮೈತ್ರಿ, ಕರುಣ, ಉಪೇಕ್ಷಾ ಅಂತ ಯೋಗಸೂತ್ರದಲ್ಲಿ ಯಾವುದನ್ನು ಹೇಳ್ತಾರೆ, ಬುದ್ಧ ಕೂಡ ಅದನ್ನೇ ಹೇಳಿದ್ದಾನೆ. ಈ ತತ್ವಗಳನ್ನು ಅನುಸಂಧಾನ ಮಾಡುವಂಥವನು ಬ್ರಾಹ್ಮಣ. ಹಾಗಾಗಿ ಅವನಿಗೆ ಈ ಸರ್ಕಾರ ಆ ಸರ್ಕಾರ ಅಂತ ಇಲ್ಲ, ವಿದ್ವಾನ್ ಸರ್ವತ್ರ ಪೂಜ್ಯತೆ, ಪೂಜೆ ಇಲ್ಲದೇ ಇದ್ದರೂ ಪರವಾಗಿಲ್ಲ, ತಾನು ನಡೆಸಬೇಕಾದದ್ದು ಅಂತ ಉಂಟು. ಆ ರೀತಿಯಲ್ಲಿದ್ದವನು ತನಗೇನು ಬೇಡ ಅಂತ ಉದಾಸೀನನಾಗಬಹುದು, ಆದರೆ ನೀನು ಆಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದು ಅವಳ ತಾತ್ಪರ್ಯ. ಅವಳು ಹೇಳ್ತಾಳೆ, ಪುರಸ್ಸರಾಧಾಮವತಾಂ ಯಶೋಧನಾ ಸುದುಸ್ಸಹಂ ಪ್ರಾಪ್ಯ ನಿಕಾರಂ ಈದೃಶಂ ಭವಾದೃಶ್ಚೇತ್ ಅಧಿಕುರ್ವತೆ ರತಿಂ ನಿರಾಶ್ರಯ ಹಂತ ಹತ ಮನಸ್ವಿತ. ಅದ್ಭುತವಾದ ಮಾತು. ನಿಜವಾಗಿ ಈ ವಂಶಸ್ಥ ಛಂದಸ್ಸಿನ ಗತಿಯೇ ಒಂದು ಸೊಗಸಾದ ಗತಿ. ಅದು ಉಪಜಾತಿ ಕುಟುಂಬದ ಒಂದು ಕವಲು ಅಂತ ಅನ್ನಬೇಕು. ವೇದದಲ್ಲಿ ಬರುವ ಜಗತಿ ಅನ್ನುವ ಒಂದು ಪ್ರಧಾನ ವರ್ಗ ಯಾವುದಿದೆ, 12 ಅಕ್ಷರ ಒಂದು ಸಾಲಿಗೆ ಎನ್ನುವಂತೆ 48 ಅಕ್ಷರಗಳ ಪದ್ಯರೂಪ, ಅದು ವಂಶಸ್ಥ ಛಂದಸ್ಸಿನ ಮೂಲ. ಅದಕ್ಕೆ ಒಂದು ಅಕ್ಷರ ಲೋಪ ಮಾಡಿದ್ರೆ, ಅಂದರೆ ವಂಶಸ್ಥ ಛಂದಸ್ಸಿನ 11ನೇ ಅಕ್ಷರವನ್ನು ಕಿತ್ತಾಕಿಬಿಟ್ರೆ ಇನ್ನು ಉಳಿಯುವ 11 ಅಕ್ಷರಗಳು ಉಪೇಂದ್ರವಜ್ರ ಛಂದಸ್ಸು. ಅಲ್ಲಿ ಮೊದಲು ಗುರು ಮಾಡಿಕೊಂಡ್ರೆ ಅದು ಇಂದ್ರವಜ್ರ ಛಂದಸ್ಸು. ಈ ಇಂದ್ರೋಪೇಂದ್ರ ವಜ್ರಗಳನ್ನು ಬೆರೆಸಿದ್ರೆ ಉಪಜಾತಿ ಛಂದಸ್ಸು. ಕಾಳಿದಾಸಾದಿಗಳು ವಿಶೇಷವಾಗಿ ಬಳಸಿರುವುದು ಅದೇನೆ. ಕಾಳಿದಾಸ ಅತಿ ಹೆಚ್ಚು ಬಳಕೆ ಮಾಡಿರ್ತಕ್ಕಂಥದ್ದು ಈ ಉಪಜಾತಿ ಛಂದಸ್ಸು. ಅಲ್ಲೊಂದು ಉತ್ಸಾಹ, ಒಂದು ಲವಲವಿಕೆ ಕಾಣಿಸುತ್ತದೆ. ಒಂದು ಅಕ್ಷರದ ವ್ಯತ್ಯಾಸ, ಒಂದು ಸ್ವರದ ವ್ಯತ್ಯಾಸದಿಂದ ಒಂದು ರಾಗದ ಮನೋಧರ್ಮವೇ ವ್ಯತ್ಯಸ್ತವಾಗುವಂಥದ್ದನ್ನು ನೋಡ್ತೀವಲ್ಲ. ಕೇದಾರಗೌಳದ ಆರೋಹಣವೂ ಒಂದೇ, ಬೃಂದಾವನಿ ಅಂದರೆ ಯಾವುದನ್ನು ಇದು ಬೃಂದಾವನ ಸಾರಂಗ ಅಂತ ಕರೀತಾರೆ, ಅದು ದೇಶ್, ಈ ರೀತಿಯಾದ ರಾಗಗಳ ಆರೋಹಣವೂ ಒಂದೇ. ಆದರೆ ಕೇದಾರಗೌಳದಲ್ಲಿ ಬರುವಂಥ ವಿರೋಜ್ವಲತೆಗೂ ಬೃಂದಾವನ ಸಾರಂಗದಲ್ಲಿ ಬರುವ ಕಾರುಣ್ಯಕ್ಕೆ, ದೇಶನಲ್ಲಿ ಬರುವಂಥ ಶೃಂಗಾರಕ್ಕೆ ಅರ್ಥ ಸಂಬಂಧ ಇಲ್ಲ ಅಂತ ಅನಿಸುತ್ತದೆ. ಹಾಗೆ ವ್ಯತ್ಯಾಸ ಆಗತಕ್ಕಂಥದ್ದು ಒಂದು ಸ್ವರ ಮಾತ್ರದಿಂದ. ಒಂದು ಮಧ್ಯಮ, ಪ್ರತಿಮಧ್ಯಮ, ಶುದ್ಧ ಮಧ್ಯಮ ವ್ಯತ್ಯಾಸವಾದರೆ ಸಾಕು, ಸಂಪೂರ್ಣವಾಗಿ ಅದರ ಫ್ಲೇವರೇ ಬದಲಾಗಿಬಿಡ್ತದೆ. ನೀವು ನಟಭೈರವಿಯನ್ನು ನೋಡಿದ್ರು, ಷಣ್ಮುಖ ಪ್ರಿಯವನ್ನು ನೋಡಿದ್ರು ಗೊತ್ತಾಗ್ಬಿಡ್ತದೆ. ಒಂದು ಮಧ್ಯಮ ಸ್ವರ, ಶುದ್ಧ ಮಧ್ಯಮ ಇರೋ ನಟಭೈರವಿ, ಪ್ರತಿಮಧ್ಯಮ ಇರತಕ್ಕಂಥ ಷಣ್ಮುಖ ಪ್ರಿಯ ತಕ್ಷಣವೇ ಅದಕ್ಕೆ ಬರುವ ಫ್ಲೇವರೇ ಬೇರೆಯಾದದ್ದು. ಅಂದರೆ ಈ ಛಂದಸ್ಸು ಹಾಗೆ. ಈ ಒಂದು ವಂಶಸ್ಥ ಛಂದಸ್ಸು ನಿಧಾನಗತಿಯಲ್ಲಿ ಜಗ್ಗಿ ಜಗ್ಗಿ ಹೋಗುವಂಥದ್ದಾಗುತ್ತದೆ. ಇಲ್ಲಿ ಅವನು ವಿಚಾರವನ್ನು ಮನಸ್ಸಿಗೆ ಮುಟ್ಟಿಸಬೇಕು ಅನ್ನುವ ಪ್ರಯತ್ನದಲ್ಲಿ ಹೇಗೆ ಈ ಛಂದಸ್ಸನ್ನು ಬಳಸ್ಕೊಂಡಿದ್ದಾನೆ ಭಾರವಿ. ಅವನ ಮನೋಧರ್ಮವೂ ಕೂಡ ಇದರಿಂದ ನನಗೆ ಅಭಿಪ್ರೇತವಾಗುತ್ತದೆ. ಎಷ್ಟೋ ಸಂಸ್ಕೃತ ಕವಿಗಳನ್ನು ನಾನು ಅವರ ಪದ್ಯಭಾವಗಳನ್ನೆಲ್ಲ ಗಮನಿಸಿಕೊಂಡು, ಗದ್ಯಭಾವವನ್ನು ಗಮನಿಸಿಕೊಂಡು ಅವರ ವ್ಯಕ್ತಿ ಚಿತ್ರವನ್ನು ಮನಸ್ಸಿನಲ್ಲಿ ಊಹಿಸಿಕೊಂಡಿದ್ದೀನಿ. 1-2 ಸ್ಕೆಚಸ್ಸು ಕೂಡ ಹಾಗೆ ಮಾಡಿದ್ದೀನಿ. ಬಾಣಭಟ್ಟ ಹೇಗಿರ್ತಾನೆ, ಕಾಳಿದಾಸ ಹೇಗಿರ್ತಾನೆ ಅಂತಕ್ಕಂಥದ್ದು.
ಅಲ್ಲಿ ಭಾರವಿ ಅದೊಂದು ರೀತಿಯಾದ ಪೆಕ್ಯುಲರ್ ಇಂಟ್ರಾವರ್ಟ್. ಈ ಭಕಾರದವರು ಕೆಲವರು ಇದ್ದಾರಲ್ಲ, ಬಹಳ ವಿಲಕ್ಷಣದವರು ಸಂಸ್ಕೃತದಲ್ಲಿ. ಒಬ್ಬ ಭಟ್ಟಿ ವೈಯಾಕರಣ ಕವಿ, ಮತ್ತೊಬ್ಬ ಭಾರವಿ ವ್ಯಾಕರಣ ಅರ್ಥಶಾಸ್ತ್ರ ಎರಡೂ ಬಲ್ಲವನು, ಇನ್ನೊಬ್ಬ ಭವಭೂತಿ ಭಾವಭೂತಿಯಾದವನು ಭವಭೂತಿ, ಅವನದು ಅಷ್ಟೇ ಅದೊಂದು ರೀತಿಯಾದ ವಿಲಕ್ಷಣತೆ. ಅದು ಕಹಿ ಹಾಗಲಕಾಯಿಯ ಗೊಜ್ಜಿಗಿರುವ ರುಚಿನೇ ಭವಭೂತಿಯ ರುಚಿಯೂ ಕೂಡ ಅಂತ ಅನಿಸುತ್ತದೆ. ಅಂದರೆ ಒಂದು ರೀತಿ ಕಠಿಣ, ಅದೊಂದು ರೀತಿ ಪೆಡಸು, ಆದರೆ ಅದರೊಳಗೆ ಯಾವುದೋ ಒಂದು ಕಿಕ್ ಅನ್ನುವಂಥದ್ದು ಬರ್ತದಲ್ಲ, ಅದನ್ನು ನಾವು ನೋಡ್ಬೋದು. ಬರೀ ಬೆಣ್ಣೆ ಸಕ್ಕರೆ ತರಹ ಅಲ್ಲ, ಶರಬತ್ತು ತರಹ ಅಲ್ಲ ಆ ಕವಿಗಳ ರೀತಿ, ಬೇರೆಯೇ ಆದ ಬಗೆ. ನನಗೆ ಅದನ್ನು ಮುಟ್ಟಿ ನೋಡ್ತಾ ಇದ್ದೀನಾ, ದಿಟ್ಟಿಸಿ ನೋಡ್ತಾ ಇದ್ದೀನಾ, ತಿಂದು ನೋಡ್ತಾ ಇದ್ದೀನಾ ಅನ್ನುವ ಭಾವ ಬಂದುಬಿಡುತ್ತೆ. ಕೇಳ್ಮೆಯ ಕಾವ್ಯ ಮಿಕ್ಕ ಇಂದ್ರಿಯಗಳಿಗೂ ಎಷ್ಟು ಗ್ರಾಹ್ಯವಾಗ್ತಾ ಇದೆ ಅನ್ನುವಂತೆ ಅನಿಸುತ್ತದೆ. ಆ ರೀತಿಯಲ್ಲಿಯೇ ಇರುವಂತಾನು ಮತ್ತೊಬ್ಬ ಕವಿ ಬಾಣಭಟ್ಟ. ಈ ನಾಲ್ವರು ನೋಡಿದಾಗ ಮತ್ತೊಬ್ಬ ಭರ್ತೃಹರಿ ಇದ್ದಾನೆ, ಅವನು ಅಷ್ಟೇ, ಅವನ ದಾರಿಯೂ ಬೇರೆಯಾದದ್ದು. ಈ ಪಂಚಭಕಾರದವರಲ್ಲದೆ 6ನೇ ಭಕಾರದವನೊಬ್ಬ ಇದ್ದಾನೆ, ಅವನು ಭಲ್ಲಟ. ಈ 6 ಜನ ಭಕಾರದವರು ನನ್ನನ್ನು ಹಗಲೂ ರಾತ್ರಿ ಕಾಡ್ತಾ ಇರ್ತಾರೆ. ಅದು ಎಷ್ಟು ವಿಲಕ್ಷಣವಾದದ್ದು, ವಿಚಿತ್ರವಾದದ್ದು ಅವರ ಪದ್ಯ ಮಾರ್ಗ. ಇವತ್ತು ಸಾಮಾಜಿಕವಾದ ಅಧ್ಯಯನ ಮಾಡಬೇಕು, ಜನಾಂಗೀಯವಾದ ಅಧ್ಯಯನ ಮಾಡಬೇಕು, ಸಾಂಸ್ಕೃತಿಕವಾದ ಹಿನ್ನೆಲೆಯಲ್ಲಿ ಕಾವ್ಯವನ್ನು ನೋಡಬೇಕು ಅನ್ನುವ ಜಾಡು ಬೆಳೆದು ಈ ಕವಿಗಳ ಈ ಬಗೆಯ ಜಾಡನ್ನು ಗಮನಿಸುವುದು ಕಡಿಮೆ ಆಗಿಬಿಡ್ತಿದೆ, ಇಲ್ಲ ಅನ್ನುವಷ್ಟು ಮಟ್ಟಿಗೆ ಕೊರತೆ ಆಗ್ತಾ ಇದೆ. ಹಾಗೆ ನೋಡಿದಾಗ ನಮಗೆ ಇನ್ನೂ ಹೆಚ್ಚಿನ ಸೂಕ್ಷ್ಮತೆ ತಿಳಿಯುತ್ತದೆ ಅನಿಸುತ್ತದೆ. ಇವನ ಉಪಜಾತಿಯಂತೂ ಏನು ವಂಶಸ್ಥ ಛಂದಸ್ಸು ಬಹಳ ವಿಚಿತ್ರವಾದದ್ದು. ಅದನ್ನೇ ಕ್ಷೇಮೇಂದ್ರ ಹೇಳ್ತಾನೆ, ಛಂದಸ್ಸೆನ್ನುವ ಕೊಡೆಗೆ ಮಧ್ಯದಲ್ಲಿರತಕ್ಕಂಥ ದಂಡ ಇದ್ದಂತೆ ಈ ಒಂದು ವಂಶಸ್ಥ ಇವನ ಪ್ರಯೋಗ ಆ ಬಗೆಯಲ್ಲಿರುತ್ತದೆ ಅಂತ. ಪುರಸ್ಸರ ಧಾಮವತಾಂ ಯಶೋಧನಾ ಸುದುಸ್ಸಹಂ ಪ್ರಾಪ್ಯ ನಿಕಾರ ಮೀದೃಶಂ. ಅಂದರೆ ಎಷ್ಟು ದೊಡ್ಡ ರೀತಿಯಲ್ಲಿ ಇರಬೇಕಾದಂಥ ನಿನ್ನಂಥವರೇ ಈ ಬಗೆಯ ಸುದುಸ್ಸಹಂ ಪ್ರಾಪ್ಯ ನಿಕಾರಂ, ನಿಕಾರ ಅಂದರೆ ಅವಮಾನ, ತಾಳಲಾಗದ ಅವಮಾನವನ್ನು ಪಡೆದು ಕೂಡ ಅಧಿಕುರ್ವತೆ ರತಿಂ, ಅದರೊಳಗೆ ಇಷ್ಟಪಟ್ಟರೆ ಅಹೋ ಹಂತ ಹತ ಮನಸ್ವಿತ, ಮಾನವಂತಿಕೆ ಮನೋಬಲ ಅನ್ನುವುದೇ ಹೊರಟೋಯ್ತು ಅಂತ ಅರ್ಥ ಅಂತ. ಇದನ್ನು ಅನುವಾದ ಮಾಡೋದಕ್ಕೆ ಕನ್ನಡದಲ್ಲಿ ಕುಮಾರವ್ಯಾಸನಂಥವರಿಗೆ ಸಾಧ್ಯ. ಅದನ್ನು ಬೇರೆಯೇ ರೀತಿಯಲ್ಲಿ ಕನ್ನಡದ ಜಾಡಿಗೆ ತಕ್ಕಂತೆ ನಿಮ್ಮವಲು ಹಗೆಗಳಿಗೆ ತಂಪಾಗಿ ಬಾಳುವ ಮುಗದರುಂಟೆ ಅಂತ ಹೇಳ್ತಾಳೆ. ಭೀಮನ ಹತ್ತಿರ ಹೋಗಿ ವಿರಾಟ ಪರ್ವದಲ್ಲಿ ಹಗೆಗಳಿಗೆ ತಂಪಾಗಿ ಬಾಳುವ ಮುಗದರುಂಟೆ ಅಂತ ಹೇಳ್ತಾ, ಭಂಗಕ್ಕೆ ಹೆಗಲುಗುಟ್ಟಾನುವರಿ ಅಂತ, ಅವಮಾನದ ಪಲ್ಲಕ್ಕಿ ಹೊರತೀವಿ ಅಂತಂತೀರ ನೀವು, ನಿಮಗಿಂತ ಬೇಕಾ ಅವಿವೇಕಿಗಳು ಅಂತ. ಆ ಮೂದಲೆ ಕನ್ನಡದ ನುಡಿಗಟ್ಟಿಗೆ ಎಷ್ಟು ಚೆನ್ನಾಗಿ ಒದಗಿ ಬರುತ್ತದೆ. ಹಾಗೆ ಇದು ಸಂಸ್ಕೃತದ ಜಾಡು. ಭವಾದೃಶ್ಚೇತ್ ಅಧಿಕುರ್ವತೆ, ಭವಾದೃಶಾಹ ನಿನ್ನಂಥವರೇ ರತಿಂ ಅಧಿಕುರ್ವತೆ, ಅವಮಾನಕ್ಕೆ ಆಸೆ ಪಡೋದಾದರೆ ಹಂತ ಹತ ಮನಸ್ವಿತ, ಮಾನವಂತಿಕೆ ಅನ್ನೋದು ನೆಗೆದು ಬಿತ್ತು ಅಂತ. ಅದನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ಹತ ಮನಸ್ವಿತ, ಮಾನವಂತಿಕೆ ನೆಗೆದು ಬಿತ್ತು ಅಂತಲೇ ಹೇಳಬೇಕಾಗುತ್ತದೆ. ಭಾರವಿಯದ ಒಂದು ದಾರಿ, ಕುಮಾರವ್ಯಾಸನದು ಒಂದು ದಾರಿ, ಗುರಿ ಒಂದೇ, ಓಜಸ್ಸನ್ನು ಸಾಧಿಸ್ತಕ್ಕಂಥದ್ದು. ಆಮೇಲೆ ಅವಳು ಹೇಳ್ತಾಳೆ, ಅಯ್ಯೋ ಏನಿದು, ಅಥ ಕ್ಷಮಾಮೇವ ನಿರಸ್ತ ವಿಕ್ರಮಶ್ಚಿರಾಯ ಪರ್ಯೇಷಿ ಸುಖಸ್ಯ ಸಾಧನಂ ವಿಹಾಯ ಲಕ್ಷ್ಮೀಪತಿ ಲಕ್ಷ್ಮ ಕಾರ್ಮುಕಂ ಜಟಾಧರ ಸಂಜುಹುದೀಹ ಪಾವಕಂ. ಪ್ರೌಢವಾದಂಥ ವ್ಯಾಕರಣ ಪ್ರಯೋಗ ಮಾಡ್ತಾನೆ. ಸಂಜುಹುದೀಹ, ಜುಹುದೀಹ ಅದಕ್ಕೆ ಸಂವನ್ನೋ ಉಪಸರ್ಗವನ್ನೇ ಬಳಸಿ, ಜುಹೋತ್ಯಾದಿ ಗಣ ತುಂಬ ತಲೆ ಕೆಟ್ಟೋಗ್ತಕ್ಕಂಥ ಒಂದು ಗಣ ಅದು. ಆ ಗಣದ ಕ್ರಿಯಾಪದವನ್ನು ಮೊದಲನೇ ಅದು ಧಾತುವೇ ಆಗಿದೆ ಜುಹೋತ್ಯಾದಿ ಗಣದಲ್ಲಿ, ಅದನ್ನು ಬಳಸ್ತಾನೆ. ಆ ಮೂಲಕವಾಗಿ ಆ ಪೆಡಸುತನ ಪ್ರೌಢಿಮೆ ಏನು, ಮಾತಿನಲ್ಲಿರುವ ಕಟಕಿ ಎಂಥದ್ದು ಅನ್ನೋದನ್ನು ಧ್ವನನ ಮಾಡ್ತಾ ಇದ್ದಾನೆ. ಕ್ಷಮಾಮೇವ ನಿರಸ್ತ ವಿಕ್ರಮ, ಪರಾಕ್ರಮವನ್ನು ತಿರಸ್ಕರಿಸಿ ಕ್ಷಮೆಯನ್ನೇ ನೀನು ಸುಖಕ್ಕೆ ಸಾಧನ, ಶಾಂತಿಗೆ ಸಾಧನ ಅಂತ ಇಟ್ಟುಕೊಳ್ಳೋದಿದ್ದಲ್ಲಿ ಈ ರಾಜ ಚಿಹ್ನೆ ಆದಂಥ ಆಯುಧಗಳನ್ನು ಬಿಸಾಡು, ಈಗ ಜಟೆಯನ್ನು ಕಟ್ಟುಕೋ, ಹೇಗೂ ನಾರು ಬಟ್ಟೆ ಉಟ್ಟುಕೊಂಡಿದೆಯಾ, ಇದು ಈ ಅಗ್ನಿಯಲ್ಲಿಯೇ ಎಲ್ಲ ಆಯುಧಗಳನ್ನು ಹೋಮ ಮಾಡು ಅಂತಂತಿದ್ದಾಳೆ. ಅಂದರೆ ಯಾತಕ್ಕೆ ಬೇಕು ಅದು ನೋಡಿ. ನಮ್ಮ ಶಾಸ್ತ್ರ ಸಂಪ್ರದಾಯದಲ್ಲಿ ಒಂದು ಉಂಟು, ಒಬ್ಬ ಸುಕ್ಷತ್ರಿಯನಾದವನು ತೀರಿಕೊಂಡ್ರೆ ಅವನ ಆಯುಧವನ್ನು ಅವನ ಚಿತಿಯಲ್ಲಿಯೇ ಸುಡಬೇಕು ಅಂತ ಉಂಟು. ಅವನ ಆತ್ಮೀಯರಿಗೆ ಕೊಡುವುದು, ಇಲ್ಲ ಆಯುಧಗಳನ್ನು ಚಿತಿಯಲ್ಲಿ ಸುಡುವುದು ಅಂತ.
ಶ್ರೋತ್ರಿಯನಾದವನು, ಯಜ್ಞದೀಕ್ಷಿತನಾದವನು ಆಹಿತಾಗ್ನಿ ಆದರೆ ಅವನ ಯಜ್ಞಾಂಗ ಪರಿಕರಗಳೆಲ್ಲ ಯಾವುದುಂಟು ಅಷ್ಟನ್ನು ಕೂಡ ಅಗ್ನಿಯಲ್ಲಿಯೇ ಆಹುತಿ ಕೊಡುವುದುಂಟು. ಆಹಿತಾಗ್ನಿ ಅವನು ತೀರ್ಕೊಂಡ್ರೆ ಮೊದಲು ಅವನ ಹಿಂದೆ ಹೋಗುತ್ತದೆ ಆ ಅಗ್ನಿಗಳು, ಅಗ್ನಿಪಾತ್ರಗಳು ಎಲ್ಲ. 127 ಅಗ್ನಿಪಾತ್ರಗಳನ್ನು ಸಾಮಾನ್ಯ ಲೆಕ್ಕ ಹಾಕ್ತಾರೆ, ಅಷ್ಟು ಹೋಗುತ್ತದೆ. ಅವನ ಪತ್ನಿ ಮೊದಲೇ ತೀರ್ಕೊಂಡ್ರೆ ಅವಳ ಹಿಂದೆ ಹೊರಟೋಗುತ್ತೆ. ಯಾರು ಮೊದಲು ತೀರ್ಕೊಳ್ತಾರೋ ಅವ್ರ ಹಿಂದೆ. ಗಂಡ ಹೆಂಡತಿ ಎನ್ನುವ ಲಿಂಗಭೇದ ಅಲ್ಲಿ ಇಲ್ಲ. ಇವಳು ಹಾಗೆ ಹೇಳ್ತಾ ಇದ್ದಾಳೆ, ಕ್ಷತ್ರಿಯನಾದವನು ಬದುಕಿದ್ದು ಸತ್ತಂತೆ ಅಂತ ತೋರಿಸುವಂಥದ್ದು ಅಂದರೆ ನಿನ್ನ ಆಯುಧಗಳನ್ನು ನೀನು ಬೆಂಕಿಗೆ ಹಾಕ್ತಕ್ಕಂಥದ್ದಷ್ಟೇ, ಮತ್ತಿನ್ಯಾವುದೂ ಇಲ್ಲ. ನ ಸಮಯ ಪರಿರಕ್ಷಣಂ ಕ್ಷಮಂ ತೇ ನಿಕೃತಿ ಪರೇಷು ಭೂರಿಧಂನಃ ಅರಿಷು ಹಿ ವಿಜಯಾರ್ಥಿನ ಕ್ಷಿತೀಶಾ ವಿದಧತಿ ಸೋಪಧಿ ಸಂಧಿದೂಷಣಾನಿ. ಅಪಕಾರದಲ್ಲೇ ನಿರತನಾಗಿರ್ತಕ್ಕಂಥ ವೈರಿಗಳ ವಿಷಯದಲ್ಲಿ ನೀನು ತೇಜಸ್ವಿಯಾಗಿದ್ದರೂ ಇದೊಂದು ಸಮಯ ಬೇಕು, ಇದೊಂದು ಕಾಲ ಬೇಕು, ಕಾಲಪಕ್ವತೆ ಅನ್ನೋದು ಬೇಕು ಅಂತ ನಿರೀಕ್ಷೆ ಮಾಡೋದ್ರೊಳಗೆ ಯಾವ ಅರ್ಥವೂ ಕಾಣೋಲ್ಲ. ಕಾಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೆಯಬೇಕು. ಹಾಗಾಗಿ ಅವನು ಲೊಲ್ಲ ಲಕ್ಷ್ಮೀಧರ ಹೇಳ್ತಾನಲ್ಲ, ವಯಮಿಹ ಪದವಿದ್ಯಾಂ ತಂತ್ರ ಮಾನ್ವೀಕ್ಷಿಕೀಂ ವಾ ಯದಿ ಪಥಿ ವಿಪತೇವ ವರ್ತಯಾಮಸ್ಸ ಪಂಥಾಃ ಉದಯತಿ ದಿಶಿಯಸ್ಯಾಂ ಭಾನುಮಾನ್ ಸೈವ ಪೂರ್ವಿ ನಹಿ ತರಣಿ ಹೃದೀತೆ ದಿಕ್ಪರಾಧೀನ ವೃತ್ತಿ. ನಾವು ವ್ಯಾಕರಣವನ್ನು, ಛಂದಸ್ಸನ್ನು, ಮೀಮಾಂಸೆಯನ್ನು ಅಥವಾ ಅರ್ಥಶಾಸ್ತ್ರವನ್ನು, ಅನ್ವೀಕ್ಷಿಕೆ ಅಂದರೆ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ನ್ಯಾಯಶಾಸ್ತ್ರ, ಕ್ಷಮಿಸಬೇಕು, ಅನ್ವೀಕ್ಷಿಕೆ ಅಂದರೆ ಹೇತುವಾದ, ಅನ್ವೀಕ್ಷಿಕೆ ಅದನ್ನು ಪದವಿದ್ಯಾ ಅಂದರೆ ವ್ಯಾಕರಣ, ತಂತ್ರ ಅಂದರೆ ಮೀಮಾಂಸ ಅಂದರೆ ತರ್ಕ ವ್ಯಾಕರಣ ಮೀಮಾಂಸೆಗಳನ್ನೆಲ್ಲ ನಾವು ಹೇಗೆ ಸಾಗಿಸಿದ್ರೆ ಹಾಗೆ ಆ ರೀತಿಯಾಗಿ ಹೋಗುತ್ತವೆ. ಆ ಶಾಸ್ತ್ರ ಇದ್ದಂತೆ ನಾನು ಹೇಳಬೇಕಿಲ್ಲ, ನಾನು ಹೇಳಿದಂತೆ ಆ ಶಾಸ್ತ್ರ ಇರುತ್ತದೆ. ಸೂರ್ಯ ಪೂರ್ವ ದಿಕ್ಕನ್ನು ಹುಡುಕಿಕೊಂಡು ಹುಟ್ಟೋಲ್ಲ, ಅವನು ಹುಟ್ಟಿದ ದಿಕ್ಕಿಗೆ ಪೂರ್ವ ಅಂತ ಕರೀತಾರೆ ಅಂತ. ಹಾಗೆ ರಾಜರಾದವರು ತೀರ್ಮಾನ ತೆಗೆದುಕೊಂಡ್ರೆ ಆ ತೀರ್ಮಾನ ಕಾಲಾನುಕೂಲಿಯಲ್ಲ, ತೀರ್ಮಾನಕ್ಕೆ ಕಾಲ ಅನುಕೂಲಿಯಾಗಬೇಕು. ಹಾಗಿರುವಲ್ಲಿ ನೀನು ಈ ರೀತಿ ಸುಮ್ಮನೆ ಕೂತಿರುವಂಥದ್ದು ಏನಾದರೂ ಇದೆಯಾ? ಅರಿಷು ಹಿ ವಿಜಯಾರ್ಥಿನ ಕ್ಷಿತೀಶಾಹ ವಿದಧತಿ ಸೋಪದಿ ಸಂಧಿ ದೂಷಣಾನಿ. ಜಯವನ್ನು ಗಳಿಸಬೇಕು ಅಂತಿರ್ತಕ್ಕಂಥ ರಾಜರು ಯಾವುದೇ ಸಂದರ್ಭದಲ್ಲಿ ಶತ್ರುವಿನ ಜೊತೆಗೆ ಸಂಧಿನೂ ಮುರ್ಕೋತಾರೆ, ಯುದ್ಧವನ್ನು ಮಾಡ್ತಾರೆ ಅಂತ. ಸಂಧಿ ದೂಷಣಾನಿ ವಿದಧತಿ ಸೋಪಧಿ ಅಂದರೆ ಉಪಧಿ ಅಂದರೆ ಪ್ರಲೋಭನೆ ಅಂತ, ಟೆಂಪ್ಟೇಷನ್. ಅದು ಯಾವಾಗ ಬೇಕಾದ್ರೂ ಮಾಡ್ತಾರೆ, ಹೇಗೆ ಬೇಕಾದ್ರೂ ಮಾಡ್ತಾರೆ ಅಂತ. ಇದು ಒಂದು ರೀತಿ ಕಟ್ರೋಟ್ ಪಾಲಿಸಿ ಅಲ್ವಾ ಅಂತ ಅನಿಸುತ್ತದೆ. ಆದರೆ ದುರ್ದೈವ ಈ ಥರದನ್ನು ಜಗತ್ತೆಲ್ಲ ಆಶ್ರಯಿಸ್ತಾ ಇದ್ದಾಗ ತಾನು ಬಿಟ್ಟರೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಏಕೆ ವಾರ್ಡರ್ ಅವರು ಇಂಡಿಯನ್ ಕಾವ್ಯ ಲಿಟ್ರೇಚರ್ ಅನ್ನುವ ಹಲವು ಸಂಪುಟಗಳ ಕೃತಿ ಶ್ರೇಣಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಒಂದು ಕಡೆಗೆ ಮುದ್ರಾ ರಾಕ್ಷಸದ ಬಗೆಗೆ ಬರೀತಾ ವಿಶಾಖದತ್ತನನ್ನು ಕುರಿತು ಚಿಂತನೆ ಮಾಡ್ತಾ ಅವರು ಎಲ್ಲಿವರೆಗೆ ಚಾಣಕ್ಯನ ದಾರಿಯಲ್ಲಿ ಭಾರತ ನಡೆಯಿತು ಅಲ್ಲಿವರೆಗೆ ಅದಕ್ಕೆ ಅಭ್ಯುದಯ ಇತ್ತು. ಆಮೇಲೆ ಅದು ಬರೀ ಬೂಟಾಟಿಕೆಯ ಶಿವಲ್ರಿ ಆ ಪದವನ್ನೇ ಬಳಸ್ತಾರೆ, ಅದನ್ನು ಅನುಸಂಧಾನ ಮಾಡ್ತೋ ಅದು ಇಟ್ಸ್ ಸಕಮ್ ಟು ಇಟ್ಸ್ ಕಾಂಕರರ್ಸ್ ಅಂತ ಬರೀತಾರೆ. ಆ ಅರ್ಥದಲ್ಲಿಯೇ ಇದನ್ನು ನಾವು ನೋಡಬೇಕು. ಭಾರವಿಯ ಕಾಲ ಕೌಟಿಲ್ಯನ ಕಾಲಕ್ಕಿಂತ ಹೆಚ್ಚು ಕಡಿಮೆ 1000 ವರ್ಷ ಈಚೆಗೆ. ಆ ಹೊತ್ತಿನಲ್ಲಿಯೂ ಈ ಪರಾಕ್ರಮ, ಈ ಓಜಸ್ಸು ಇವೆಲ್ಲ ಇತ್ತು ಅಂತ ಗೊತ್ತಾಗುತ್ತದೆ. ಅಂದರೆ ಅವನು ತನ್ನ ಕಾಲದ ಕ್ಷಾತ್ರ ಪೌರುಷ ಏನಿದೆ ಅದನ್ನು ಹೇಳ್ತಾ ಇದ್ದಾನೆ, ದ್ರೌಪದಿಯ ಮೂಲಕ ಅವನು ಹೇಳಿಸ್ತಾ ಇದ್ದಾನೆ ಅಂತ ಅನ್ಬೋದು. ಆಮೇಲೆ ಅವಳು ಹೇಳ್ತಾಳೆ, ವಿಧಿ ಸಮಯ ನಿಯೋಗ ದೀಪ್ತಿ ಸಂಹಾರ ಜಿಂಹಾಂ ಶಿಥಿಲ ವಸುಮಗಾಧೆ ಮಗ್ನಮಾಪತ್ಪಯೋಧವು ರಿಪುತಿಮಿರಂ ಉದಸ್ಯೋದೀಯಮಾನಂ ದೀಯಮಾನಂ ದಿನಾದೌ ದಿನಕೃತಮಿವ ಲಕ್ಷ್ಮೀ ಸ್ವಾಂ ಸಮಭ್ಯೇತು ಭೂಯಃ. ನೀನು ವಿಧಿವಶದಿಂದ ಪರಾಕ್ರಮವನ್ನು, ತೇಜಸ್ಸನ್ನು, ವರ್ಚಸ್ಸನ್ನು, ಯಶಸ್ಸನ್ನು, ಮಹಸ್ಸನ್ನು ಕಳ್ಕೊಂಡಿದ್ದೀಯಾ. ಸೂರ್ಯ ಹೇಗೆ ಕಿರಣಗಳ ಕಾಂತಿಯನ್ನು ಕಳೆದುಕೊಂಡು ಸಮುದ್ರದಲ್ಲಿ ಬೀಳ್ತಾನೋ ಹಾಗೆ ಬಿದ್ದಿರುವಂಥ ಸ್ಥಿತಿ. ಮತ್ತೆ ಅವನು ಹೇಳ್ತಾನೆ ಸಮುದ್ರದಿಂದ ತನ್ನ ಶತ್ರುವಾದ ಕತ್ತಲೆಯನ್ನು ತುಳಿದು ಆ ಕತ್ತಲೆ ಮೊತ್ತರವನ್ನೆಲ್ಲ ಕತ್ತರಿಸಿ ಮೇಲೆ ಹೇಳ್ತಾನೆ. ಆ ರೀತಿಯಲ್ಲಿ ನಿನ್ನನ್ನು ಮತ್ತೆ ರಾಜ್ಯಲಕ್ಷ್ಮಿ, ದಿನಲಕ್ಷ್ಮಿ ಹೇಗೆ ಸೂರ್ಯನನ್ನು ಆಶ್ರಯಿಸ್ತಾಳೋ ಆ ರೀತಿಯಾಗಿ ಆಶ್ರಯಿಸಲಿ. ದಿನಾದೌ ದಿನಕೃತಮಿವ ಲಕ್ಷ್ಮೀ ತ್ವಾಂ ಸಮಭ್ಯೇತು ಭೂಯಃ. ಆ ಲಕ್ಷ್ಮೀ ಅನ್ನುವಂಥ ಮುದ್ರಿಕಾ ಶಬ್ದವನ್ನು ಪ್ರಯೋಗ ಮಾಡ್ತಾನೆ ಅಂತ ನೆನ್ನೆ ಹೇಳಿದನಲ್ಲ, ಅದು ಇಲ್ಲಿಂದಲೇ ಆರಂಭವಾಗುತ್ತದೆ. ಅವಳು ನಮ್ರತೆಯನ್ನು ಬಿಟ್ಟಿಲ್ಲ, ಸೌಜನ್ಯವನ್ನು ಬಿಟ್ಟಿಲ್ಲ, ಅರೆ ಸತ್ಯವನ್ನಂತೂ ಬಿಟ್ಟೇ ಇಲ್ಲ. ತುಂಬ ಸ್ಪಷ್ಟವಾಗಿ ಹೇಳ್ತಾಳೆ,
ಧರ್ಮರಾಜ ದ್ಯೂತವನ್ನು ಆ ಮಟ್ಟಿನ ವ್ಯಸನ ಮಾಡಿಕೊಂಡು ಬಿಟ್ನಲ್ಲ, ಅದು ಆಗಿರುವ ಅನರ್ಥ. ಮನ್ವಾದಿ ಸ್ಮೃತಿಗಳಲ್ಲಿ ಬರುತ್ತವೆ ದ್ಯೂತ ವ್ಯಸನದ ಕ್ರಮ ಏನು, ಅದರ ಅನರ್ಥ ಏನು ಅಂತ. ದ್ಯೂತ ವ್ಯಸನ ತುತ್ತಾದವನು ತಾನು ಅನ್ನಪಾನಾದಿಗಳನ್ನು ಇರಲಿ, ಮಲಮೂತ್ರ ವಿಸರ್ಜನೆಯೂ ಸರಿಯಾಗಿ ಮಾಡದೆ ಅನಾರೋಗ್ಯ ತಂದುಕೊಳ್ತಾನೆ ಅಂತ ಮೇಧಾತಿಥಿ ಮನುಸ್ಮೃತಿ ವ್ಯಾಖ್ಯಾನದಲ್ಲಿ ಬರೀತಾನೆ. ಅವನು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದ ಅಂತ ಗೊತ್ತಾಗುತ್ತದೆ. ಯಾಕೆಂದರೆ ಇನ್ನೊಂದು ಆಟ ಆಡಬೇಕು, ಮತ್ತೊಂದು ಆಟ ಆಡಬೇಕು, ಗೆಲ್ಲೋವರೆಗೂ ಏಳಬಾರದು ಅಂತ ಗಟ್ಟಿ ತಿಷ್ಟೆ ಹಾಕ್ಕೋತಾರಲ್ಲ, ಅದನ್ನು ಕುರಿತು ಹೇಳ್ತಾ ಇರ್ತಕ್ಕಂಥದ್ದು. ನಲ ಮತ್ತು ಪುಷ್ಕರ ಇಬ್ಬರು ದ್ಯೂತವನ್ನು ಆರಂಭ ಮಾಡಿದಾಗ ತಿಂಗಳಗಟ್ಟಲೆ ಆಡಿದ್ರು ಏಳದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಆ ಮಟ್ಟದ ಒಂದು ಅಡಿಕ್ಷನ್ ಬಂದುಬಿಡುತ್ತದೆ. ಧರ್ಮರಾಜ ಹಾಗೆ ಮಾಡಿದ್ದಾನೆ. ಕೆಲವು ಕಡೆ ಕಾನೂನು ಉಂಟು ಅಂತ ನಾನು ಕೇಳಿದ್ದೀನಿ. ತನ್ನದಲ್ಲದ ಸೊತ್ತನ್ನು ಈ ಥರ ಅಪಹರಣ ಮಾಡುವುದು ತಪ್ಪು, ಅಂದರೆ ದ್ಯೂತದಲ್ಲಿ ಗೆದ್ದು ಸಂಪಾದನೆ ಮಾಡುವುದು ತಪ್ಪು. ಹಾಗೆ ತನ್ನ ಸೊತ್ತನ್ನು ದುಷ್ಕಾರಣಕ್ಕೆ ಕಳೆದುಕೊಳ್ಳುವುದು, ದ್ಯೂತದ ಮೂಲಕವಾಗಿ ಕಳೆದುಕೊಳ್ಳುವುದು ತಪ್ಪು ಅಂತಕ್ಕಂಥದ್ದು. ಆದರೆ ಮನುಷ್ಯನ ಆಸೆಗಳಿಗೆ, ಅವಿವೇಕಗಳಿಗೆ ಎಲ್ಲೇ ಇಲ್ಲ, ಹೇಗೋ ಹೋಗ್ತಾ ಇರುತ್ತದೆ. ಈ ವಿಷಯವನ್ನೆಲ್ಲ ಗಮನಿಸಿಕೊಂಡಾಗ ದ್ರೌಪದಿ ಪಾಪ ತುಂಬ ಪ್ರಾಮಾಣಿಕವಾಗಿ ಧರ್ಮರಾಜನನ್ನು ಆಕ್ಷೇಪ ಮಾಡ್ತಾಳೆ. ಧರ್ಮರಾಜನ ವಿವೇಕಹೀನತೆ ಇಲ್ಲಿ ಎದ್ದು ತೋರತಕ್ಕಂಥದ್ದು. ಕೃಷ್ಣ ಬಂದು ಅದನ್ನು ಹೇಳ್ತಾನೆ. ಅಕ್ಷೈರ್ಮಾದೇವ್ಯ ಕೃಷಿಮಿತ್ ಕೃಷಸ್ವ ಅನ್ನುವುದು ವೇದವಾಕ್ಯ. ಮಹಾಭಾರತವೇ ಆ ವಾಕ್ಯದಿಂದ ಬೆಳೆದು ಬಂದಿದೆ ಅಂತ ಕೂಡ ವಿದ್ವಾಂಸರು ಹೇಳ್ತಾರೆ. ಭೈರಪ್ಪನವರು ತಮ್ಮ ಪರ್ವದಲ್ಲಿ ಕೃಷ್ಣನ ಬಾಯಿನಲ್ಲಿ ಈ ಅಕ್ಷಸೂಕ್ತದ ಮಾತನ್ನು ಹೇಳಿಸಿದ್ದಾರೆ. ವ್ಯಾಸರಿಗೆ ವೇದದ ಪೋಷಣೆಯನ್ನು ಕೊಡ್ತಾರೆ. ಅಂದರೆ ದ್ರೌಪದಿಯ ಈ ಒಂದು ಹಿತಚಿಂತನೆ ಧರ್ಮರಾಜನಿಗೆ ಮನಸ್ಸಿಗೆ ಮುಟ್ಟುವುದೇ ಇಲ್ಲ. ಮುಂದೆ 2ನೇ ಸರ್ಗ ಆರಂಭವಾಗುತ್ತದೆ. ಅಲ್ಲಿಗೆ ಭೀಮನು ಬರ್ತಾನೆ. ಬಂದು ಅವನು ದ್ರೌಪದಿಯ ಮಾತಿಗೆಲ್ಲಕ್ಕೂ ಪುಷ್ಟಿ ಕೊಡುವಂಥ ಶಾಸ್ತ್ರವಾಕ್ಯಗಳನ್ನು ಪೋಣಿಸ್ತಾ ಸಮರ್ಥನೆ ಮಾಡ್ತಾನೆ. ಆದರೆ ಅವರನ್ನೂ ಕೂಡ ಧರ್ಮರಾಜ ತಣಿಸೋದಕ್ಕೆ ಆರಂಭ ಮಾಡ್ತಾನೆ. ಇಲ್ಲಿ ಯೋಗಿನಿ ಛಂದಸ್ಸು ಅಂತ ಬರುತ್ತದೆ. ಆ ಛಂದಸ್ಸು ತುಂಬ ಮೃದುವಾದದ್ದು, ಕೋಮಲವಾಗಿ ಸಾಗುತ್ತದೆ. ಆ ಛಂದಸ್ಸಿನಲ್ಲಿ ಯಾತಕ್ಕೆ ಸರ್ಗ ಬರೆದನೋ ಭಾರವಿ ನನಗೆ ಅರ್ಥವಾಗ್ತಾ ಇಲ್ಲ. ಭೀಮನಂತವನ ಮಾತು ಹೇಗಿರಬೇಕು? ನಮ್ಮ ಕವಿಗಳು ಹೇಳ್ತಾರಲ್ಲ, ಪಂಪ ಹೇಳ್ತಾರಲ್ಲ, ಎನ್ನಯ ನುಡಿ ಟಾಟ ಢಾಢಣಂ ಅಂತ. ಆ ಟಾಟಾ ಢಾಡಾಣ ಅನ್ನೋ ಥರ ಇರಬೇಕು. ಈ ಶಾಲಿನಿ ಥರದ ಛಂದಸ್ಸನ್ನು ಹಾಕ್ಬೋದಾಗಿತ್ತು. ಅದು ಏನೋ ಗೊತ್ತಿಲ್ಲ. ದೊಡ್ಡವರು ಕವಿಗಳು ಒಂದು ಕಡೆ ಗೆಲ್ತಾರೆ, ಇನ್ನೊಂದು ಕಡೆ ಸೋಲ್ತಾರೆ. ಇದೂ ಒಂದು ಬಗೆಯಲ್ಲಿ ದ್ಯೂತವೋ ಏನೋ ಕಾವ್ಯ ರಚನೆ. ಒಟ್ಟಿನಲ್ಲಿ ನನಗೆ ಇಲ್ಲಿಯ ಛಂದೋ ವಿನಿಯೋಗದ ಬಗ್ಗೆ ಮಾತ್ರ ಸಮರ್ಪಕ ಅಂತ ಅನಿಸಿಲ್ಲ. ಆದರೆ ರಚನಾ ಕೌಶಲ ಚೆನ್ನಾಗಿದೆ, ಅರ್ಥ ಗೌರವ ಕೂಡ ತುಂಬ ಸೊಗಸಾಗಿರ್ತಕ್ಕಂಥದ್ದು. ವಿಚಾರ ಒಪ್ಪುವಂಥದ್ದೇ ಆಗಿದೆ. ವಿಹಿತಾಂ ಪ್ರಿಯಯ ಮನಃಪ್ರಿಯಾಂ ಅಥ ನಿಶ್ಚಿತ್ಯ ಗಿರಂ ಗರೀಯಸೀಂ ಉಪಪತ್ತಿಮದೂರ್ಜಿತ ಶ್ರಿಯಂ ಊರ್ಜಿತಾಶ್ರಯಂ ನೃಪಮೂಚೆ ವಚನಂ ವೃಕೋದರ. ಆಗ ಭೀಮ ದ್ರೌಪದಿ ಹೇಳಿದಂಥ ಮಾತುಗಳಿಗೆ ಪುಷ್ಟಿಕರವಾದಂತಹ ಸಾರವತ್ತಾದ ಪೋಷಣೆಯನ್ನು ಕೊಟ್ಟುಕೊಂಡು ವೃಕೋದರ ಕೇಳಿ ಕೇಳಿ ಅವನಿಗೆ ತೋಳನ ಹಸಿವಿನ ಹೊಟ್ಟೆ. ಅವನು ಧರ್ಮರಾಜನಿಗೆ ಹೇಳ್ತಾನೆ, ಅಲ್ಲಿ ರಾಜ ನೃಪ ಅಂತನ್ನುವುದು ನಿಜವಾಗಿಯೂ ವ್ಯಂಗ್ಯವಾಗ್ತಾ ಇದೆ. ರಾಜ್ಯವೇ ಇಲ್ಲದ ರಾಜ ಧರ್ಮರಾಜ ಏನು ಅಂತ. ಯದವೋಚತ ವೀಕ್ಷ್ಯಮಾನಿನಿ ಪರಿತಸ್ನೇಹಮಯೇನ ಚಕ್ಷುಷಾ ಅಪಿವಾಗಧಿಪಸ್ಯ ದುರ್ವಚಂ ವಚನಂ ತದ್ವಿದಧೀತ ವಿಸ್ಮಯಂ. ದ್ರೌಪದಿ ಹೇಳಿರುವಂಥ ಮಾತು ಬೃಹಸ್ಪತಿಗೂ ಕೂಡ ಎಟಕದೇ ಇರುವಂಥ ನೀತಿ ಅಂತ. ಮೂಲ ಮಹಾಭಾರತದಲ್ಲಿ ದ್ರೌಪದಿ ಹೇಳ್ತಾಳೆ, ನಮ್ಮಪ್ಪ ನನ್ನ ಅಣ್ಣ ತಮ್ಮಂದರಿಗೆ ವಿದ್ಯೆ ಹೇಳ್ಕೊಡ್ಬೇಕಾದ್ರೇ ನಾನೂ ಕೂತು ಕಲಿತಾ ಇದ್ದೆ. ಆಗ ಅರ್ಥಶಾಸ್ತ್ರ ಕೋವಿದರ ಕೈನಲ್ಲಿ ಪಾಠ ಹೇಳಿಸ್ದ. ಅದನ್ನೆಲ್ಲ ಬಲ್ಲವಳಾಗಿ ತಂದೆಯ ತೊಡೆ ಮೇಲೆ ಕೂತಾಗಲೇ ಈ ವಿದ್ಯೆಗಳನ್ನೆಲ್ಲ ತಿಳ್ಕೊಂಡೆ ಅಂತ. ಎಷ್ಟೋ ಬಾರಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ವಿದ್ಯೆ ಕೊಡದೆ ಉಪೇಕ್ಷೆ ಮಾಡಿಬಿಡ್ತಾರೆ, ಗಂಡು ಮಕ್ಕಳಿಗೆ ಹೇಳಿಸೋಣ ಅಂತ. ಆದರೆ ಗಂಡು ಮಕ್ಕಳು ಸಂಗೀತ ಪಾಠ ಅಂತ ಕೂತ್ಕೊಂಡು ಅವರಿಗೆ ಶ್ರುತಿ ಲಯ ಯಾವುದು ನಿಲ್ಲೋಲ್ಲ. ಆದರೆ ಮನೆ ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡ್ರು ಹೆಣ್ಣು ಮಕ್ಕಳಿಗೆ ಆ ಹಾಡುಗಳು, ಆ ಪದ ಸಂಘಾತ ಎಲ್ಲ ತಾನೇ ತಾನಾಗಿ ಬಂದುಬಿಡ್ತದೆ. ಆಸ್ಥೆ ಅನ್ನೋದು ಬೇಕು. ದ್ರೌಪದಿ ಹಾಗೆ ಪಿಕ್ಡಪ್ ಇಂಟೆಲಿಜೆನ್ಷಿಯಾ, ಆದರೆ ಅದರೊಳಗೆ ಗಟ್ಟಿತನ ಚೆನ್ನಾಗಿದೆ ಅನ್ನೋದು ನಮಗೆ ತಿಳಿಯುತ್ತದೆ. ಆ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ವಿಷಮೋಪಿ ವಿಗಾಹ್ಯತೆ ನಯ ಕೃತತೀರ್ಥ ಪಯಸಾಮಿವಾಶಯ ಸತು ತತ್ರ ವಿಶೇಷ ದುರ್ಲಭ ಸದುಪನ್ಯಸ್ಯತಿ ಕೃತ್ಯವರ್ತ್ಮಯ. ಈ ನೀತಿಶಾಸ್ತ್ರ ಒಂದು ಆಳವಾದ ಕಲ್ಯಾಣಿ ಇದ್ದಂತೆ. ನೆಲಬಾವಿ ಅಂತ ಕರೀತಾರೆ, ತೆಲುಗಿನಲ್ಲಿ ದಿಗುಡು ಬಾವಿ ಅಂತ ಕರೀತಾರೆ.
ಮೆಟ್ಟಲಿರ್ತಕ್ಕಂಥ ಕಲ್ಯಾಣಿ, ಒಳಗೆ ಹೋಗಬೇಕು. ಅಲ್ಲಿ ಇಕ್ಕಟ್ಟಾದ ಮೆಟ್ಟಲುಗಳ ದಾರಿ ಉಂಟು, ಶ್ರೇಣಿ ನಿಶ್ರೇಣಿ ಸೋಪಾನ ಕ್ರಮ. ಅದನ್ನು ಅನುಕೂಲವಾದ ರೀತಿಯಲ್ಲಿ ಮಾಡುವಂಥವನು ಒಬ್ಬ ವಿಶ್ಲೇಷಕ. ಶಾಸ್ತ್ರ ಪ್ರೌಢವಾದದ್ದು, ಗಡುಚಾದದ್ದು, ಅದರೊಳಗೆ ಅವಗಾಹನ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದರ್ಥ, ಇಳಿದು ಮೀಯುವುದು ಅಂತ ಮತ್ತೊಂದು ಅರ್ಥ. ಹೀಗೆ ಇಳಿದು ಮೀಯುವಂಥದ್ದು ವಿಗಾಹ, ಅವಗಾಹ ಕಷ್ಟವಾದದ್ದು. ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಬೇಕು. ದ್ರೌಪದಿಯ ಮಾತುಗಾರಿಕೆ ನಿನಗೆ ಅರ್ಥಶಾಸ್ತ್ರಕ್ಕೆ ಬೇಕಾಗಿರತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ. ಇಟ್ ಹಸ್ ಕ್ರಿಯೇಟೆಡ್ ಎ ವಂಡರ್ಫುಲ್ ಪ್ಯಾಸೇಜ್ ಟು ಅಂಡರ್ಸ್ಟ್ಯಾಂಡ್ ಪಾಲಿಟಿ ಅಂತನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಮೆಚ್ಚಬೇಕಾದದ್ದು ಏನಂತಂದರೆ, ಭೀಮನಿಗೆ ಹೆಂಡತಿಯ ಮಾತುಗಳ ಸತ್ವವನ್ನು ಸಾರ್ವಜನಿಕವಾಗಿ ಒಪ್ಪಿ ಸಮರ್ಥಿಸೋದಕ್ಕೆ ಸಂಕೋಚ ಇಲ್ಲ. ಎಷ್ಟೋ ಬಾರಿ ಗಂಡಂದರಿಗೆ ತಮ್ಮ ಪತ್ನಿಯರ ಮಾತುಗಳನ್ನು ಸಾರ್ವಜನಿಕವಾಗಿ ಒಪ್ಪಿ ಸಮರ್ಥಿಸೋದಕ್ಕೆ ಸಂಕೋಚ ಬರುತ್ತೆ. ಈಗ ಸ್ವಲ್ಪ ಕಾಲ ಬದಲಾಗಿದೆ. ಈಗ ಫೆಮಿನಿಸಮ್ ಮತ್ತೊಂದು ದಿಕ್ಕಿಗೆ ಹೋಗ್ತಾ ಇದೆ. ಅದರ ಹಿಂದೆ ಇದ್ದದ್ದು ನಿನಗೇನು ಗೊತ್ತಿದೆ ಸುಮ್ಮನೆ ಇರು ಅಂತ ನಮ್ಮ ಮನೆಯಲ್ಲೇ ನಾನು 1000 ಬಾರಿ ಕೇಳಿದ್ದೀನಿ. ನಮ್ಮಪ್ಪ ಹೇಳ್ತಾ ಇದ್ದದ್ದು, ನಮ್ಮ ತಾಯಿ ತುಂಬ ವಿವೇಚನೆಯಿಂದ ಹೇಳ್ತಾ ಇದ್ರು, ಇದು ಅನ್ಯಾಯವಾಗುತ್ತದೆ, ಇದು ಅವಿವೇಕವಾಗುತ್ತದೆ, ಇದು ನಾಶನವಾಗುತ್ತದೆ ಅಂತ. ನೀನು ಲತ್ತೆ ಬಾಯಿಂದ ಹೇಳಿದ್ಯಾ, ಅದಕ್ಕೆ ಹೀಗಾಯಿತು ಅಂತ ನಮ್ಮ ತಂದೆ ಹೇಳೋರು. ನಮ್ಮ ತಂದೆಯ ಬುದ್ಧಿಶಕ್ತಿ ತರ್ಕ ಏನೂ ಕಡಿಮೆ ಇರಲಿಲ್ಲ. ಆದರೆ ನಮ್ಮ ತಂದೆ ಮಾನವ ಸ್ವಭಾವವನ್ನು ಚೆನ್ನಾಗಿ ಬಲ್ಲವರಾಗಿರಲಿಲ್ಲ. ಶಾಸ್ತ್ರ ಮಾತ್ರ ದೃಷ್ಟಿ, ಲಿಟ್ರಲ್ ಆದದ್ದು. ನಮ್ಮ ತಾಯಿ ಲೋಕಾವೀಕ್ಷಣೆಯಿಂದ ಅಲ್ಲಿ ಆಗುವಂಥ ಏರುಪೇರುಗಳನ್ನು, ಅನಿರೀಕ್ಷಿತಗಳನ್ನು ಗ್ರಹಿಸಿ ಹೇಳ್ತಾ ಇದ್ರು. ಆ ಕರೆಕ್ಷನ್ ಅಂತನ್ನೋದು ಇದೆಯಲ್ಲ, ಅದು ತುಂಬ ಮುಖ್ಯ. ಆದರೆ ಗೊತ್ತು ಮಾಡಿಕೊಳ್ಳೋದಿಲ್ಲ. ಭೀಮ ಹಾಗೆ ಮಾಡ್ತಾನೆ. ನಮ್ಮ ಪರಂಪರೆಯಲ್ಲಿ 10ನೇ ಶತಮಾನದ ಮಹಾ ವಿದ್ವತ್ ಕವಿ ಶಾಸ್ತ್ರಕಾರ ರಾಜಶೇಖರ ಇದ್ದನಲ್ಲ, ಅವನು ತನ್ನ ಕಾವ್ಯಮೀಮಾಂಸೆಯಲ್ಲಿ ನಿಸ್ಸಂಕೋಚವಾಗಿ ಏವಂ ಯಾಯಾವರೀಯ ಇತ್ಯವಂತಿ ಸುಂದರಿ ತತ್ ಸತ್ಯಂ ಓಮಿತಿ ಅಯಾವರಿಯೋ ರಾಜಶೇಖರ ಅಂತ ಹೇಳ್ತಾನೆ. ತನ್ನ ಹೆಂಡತಿ ಅವಂತಿ ಸುಂದರಿ ಹೇಳಿದ ಮಾತುಗಳು ಸರಿಯಾಗಿವೆ ಅಂತ ಸಾರ್ವಜನಿಕವಾಗಿ ಒಪ್ಪಿಕೊಳ್ತಾನೆ. ಆ ಬಗೆಯ ಔದಾರ್ಯ ಅಂತಲೂ ಅಲ್ಲ, ಗುಣಗ್ರಹಣ ಅನ್ಬೇಕು. ಔದಾರ್ಯ ಅಂತಂದರೆ ಸಲ್ಲದೇ ಇದ್ರೂ ಒಪ್ಪಿಕೊಳ್ಳೋದು, ಗುಣಗ್ರಹಣ ಅಂದರೆ ಇದ್ದದ್ದನ್ನು ಸ್ವೀಕರಿಸ್ತಕ್ಕಂಥದ್ದು ಅನ್ನುವ ಭಾವ. ಇದನ್ನು ನಾವು ಕಾಣ್ತೀವಿ. ಭೀಮ ಆ ಬಗೆಯಾದವನು. ಪರಿಣಾಮ ಸುಖೇ ಗರೀಯಸಿ ವ್ಯಥಕೇಸ್ಮಿನ್ ವಚಸಿ ಕ್ಷತೋಜಸಾಂ ಅತಿವೀರ್ಯವತೀವ ಭೇಷಜೆ ಬಹುರಲ್ಪೀಯಸಿ ದೃಶ್ಯತೆ ಗುಣ. ಒಳ್ಳೆಯ ಸಂಕ್ಷಿಪ್ತವಾದ ಈಕೆಯ ಮಾತುಗಳು ನೋಡಿದರೆ ಮರ್ಮಾಘಾತವಾದ ಮಾತುಗಳಾದರೂ ಕೂಡ ಔಷಧದಂತೆ ಪರಿಣಾಮದಲ್ಲಿ ರಮಣೀಯವಾಗಿವೆ ಅಂತ. ಪರಿಣಾಮ ಸುಖೇ ಗರೀಯಸಿ, ಪರಿಣಾಮ ಸುಖವನ್ನು ಉಂಟು ಮಾಡುತ್ತದೆ. ಈ ಪರಿಣಾಮ ರಮಣೀಯತೆ, ಪರಿಣಾಮ ಗರೀಯಸ್ತ್ವ ಇತ್ಯಾದಿ ಭಾವಗಳನ್ನು ಕಾಳಿದಾಸ ಮೊದಲಿಗೆ ಹೇಳ್ತಾನೆ. ಅದನ್ನು ಕವಿ ಬಳಸ್ಕೊಳ್ತಾ ಇದ್ದಾನೆ. ಅತಿವೀರ್ಯವತೀವ ಭೇಷಜೆ ಬಹುರಲ್ಪೀಯಸಿ ದೃಶ್ಯತೆ ಗುಣ. ಉತ್ತಮವಾದ ಔಷಧ ಸ್ವಲ್ಪ ಸೇವನೆ ಮಾಡಿದ್ರೂ ಅದರ ಗುಣ ಎಷ್ಟು ತೀಕ್ಷ್ಣವಾಗಿ ಆರೋಗ್ಯಕಾರಿಯೋ ಆ ಬಗೆಯಲ್ಲಾಗುತ್ತದೆ ಅಂತ ಹೇಳಿ, ಯಮಿಷ್ಟ ಗುಣಾಯ ರೋಚತಾಂ ರುಚಿರಾರ್ಥ ಭವತೇಪಿ ಭಾರತಿ ನನು ವಕ್ತೃ ವಿಶೇಷ ನಿಸ್ಪೃಹ ಗುಣಗೃಹ್ಯ ವಚನೆ ವಿಪಶ್ಚಿತ. ನೋಡು, ಈ ಪತ್ನಿಯ ಮಾತು ನಿನಗೆ ಅಗ್ಗ ಅನಿಸ್ಬೋದು, ಹಿತ್ತಲ ಗಿಡ ಮದ್ದಲ್ಲ ಅಂತ. ಆದರೆ ವಿದ್ವಾಂಸರು, ಗುಣಪಕ್ಷಪಾತಿಗಳಾದವರು ಯಾವತ್ತೂ ಕೂಡ ವಕ್ತೃ ವಿಶೇಷ ನಿಸ್ಪೃಹಾಹ, ಯಾರು ಹೇಳ್ತಾರೆ ಅನ್ನೋ ಕಡೆಗೆ ಬೆಲೆ ಇಡೋಲ್ಲ, ಏನನ್ನು ಹೇಳಿದ್ದು ಅಂತ ಮಾತ್ರ. ಅಪಿಗ್ರಾಹ್ಯಂ ಸುಭಾಷಿತಂ ಬಾಲಾದಪಿ ಶುಕಾದಪಿ ಅಪ್ಯಗ್ರಾಹ್ಯಂ ಕುಭಾಷಿತಂ ಬಾಲಾದಪಿ ಶುಕಾದಪಿ ಎನ್ನುವ ಮಾತಿದೆಯಲ್ಲ. ಸುಭಾಷಿತವನ್ನು ಮಗು ಹೇಳಿದ್ರೂ ಕೇಳಬೇಕು, ಗಿಳಿ ಹೇಳಿದ್ರೂ ಕೇಳಬೇಕು. ಕುಭಾಷಿತವನ್ನು ಬಾಲಕನಾದ ಸುಬ್ರಹ್ಮಣ್ಯ ಹೇಳಿದ್ರೂ ಕೇಳಬಾರ್ದು, ಮಹರ್ಷಿಯಾದ ಶುಕ ಹೇಳಿದ್ರೂ ಕೇಳಬಾರ್ದು ಅನ್ನುವಂಥ ತಾತ್ಪರ್ಯ ಅಲ್ಲಿ ಕಾಣುತ್ತದೆ. ನೀನು ಹೆಣ್ಣಿನ ಮಾತು, ಹೆಂಡತಿಯ ಮಾತು ಅಂತ ಉಪೇಕ್ಷೆ ಮಾಡಬಾರ್ದು. ಯಾಕೆ? ಚತಸೃಷ್ವಪಿ ನ ತೇ ವಿವೇಕಿನಿ ನೃಪವಿದ್ಯಾಸು ನಿರೂಢಿಮಾಗತ ಕಥಮೇತ್ಯ ಮತಿರ್ವಿಪರ್ಯಯಂ ಕರ್ಣೀ ಪಂಕಮಿವಾವಸೀದತಿ. 4 ಬಗೆಯ ವಿದ್ಯೆಗಳು ಅಂತ ಒಂದು ಉಂಟು. ಆ 4 ಚತಸ್ರಃ ವಿದ್ಯಾ ಅಂತ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳ್ತಾನೆ. ತ್ರಯೀ ಅನ್ವೀಕ್ಷಿಕಿ ವಾರ್ತಾ ದಂಡನೀತಿ ಅಂತ 4 ಕೌಟಿಲ್ಯ ವಿದ್ಯೆಗಳು ಅಂತ ಹೇಳ್ತಾನೆ. ತ್ರಯೀ ಅಂದರೆ ಪಾರಂಪರಿಕವಾದ ಜ್ಞಾನ, ವೇದಗಳು ಅನ್ನುವ ಸಂಕೇತ. ಅನ್ವೀಕ್ಷಿಕೆ ಅಂದರೆ ನಮ್ಮ ಸ್ವಂತ ಬುದ್ಧಿ, ನಮ್ಮ ವಿಚಾರ ಶಕ್ತಿ. ತರ್ಕಶಾಸ್ತ್ರ ಬೆಳೆದದ್ದೇ ಹಾಗೆ, ಆ ಕಾರಣದಿಂದಲೇ ಅನ್ವೀಕ್ಷಿಕೆ ಅಂತಾರೆ. ನಾನು ಸ್ವಲ್ಪ ಹೊತ್ತಿಗೆ ಮುನ್ನ ಹೇಳಿದ ಲೋಲ ಲಕ್ಷ್ಮೀಧರನ ಪದ್ಯದಲ್ಲಿ ಅನ್ವೀಕ್ಷಿಕೆಂವಾ ಅನ್ನುವಲ್ಲಿ ಅನ್ವೀಕ್ಷಿಕೆ ಬಂದಿತ್ತಲ್ಲ, ಅದೇನೆ. ಆಮೇಲೆ
ವಾರ್ತಾ ಅಂದರೆ ಕೃಷಿ, ಗೋರಕ್ಷ, ವಾಣಿಜ್ಯ ಮೊದಲಾದ ಜೀವಿಕೋಪಾಯಗಳು. ಆಲ್ ದಟ್ ಈಸ್ ನೀಡೆಡ್ ಟು ಸಸ್ಟೈನ್ ದಿ ಸೊಸೈಟಿ ಅಟ್ ದಿ ಮೆಟೀರಿಯಲಿಸ್ಟಿಕ್ ಲೆವೆಲ್ ಅಂತಾರಲ್ಲ, ಆ ಬಗೆಯಾದದ್ದು. ಇನ್ನು ದಂಡ ನೀತಿ ಅಂತಂದರೆ ಪಾಲಿಟಿ ಅಂತ ಕರೀತಕ್ಕಂಥದ್ದು, ಶಾಸನ. ಅಲ್ಲಿ ಪ್ರಜೆಗಳನ್ನು ಕಾಪಾಡತಕ್ಕಂಥದ್ದು. ಇಟ್ ಈಸ್ ಡಿಫೆನ್ಸ್ ಆ್ಯಂಡ್ ಹೋಮ್. ಡಿಫೆನ್ಸ್ ಅನ್ನುವಲ್ಲಿ ಹೊರಗಿನ ದೇಶಗಳ ಜೊತೆಯಲ್ಲಿ ಏನಾದರೂ ಯುದ್ಧ ಒದಗಿದಾಗ ಎದುರಿಸುವಂಥ ವ್ಯವಸ್ಥೆ. ಹಾಗಲ್ಲದೆ ಒಳಗೆ ಆದಾಗ ಹೋಮ್ ಅಂತ ಅಂತೀವಲ್ಲ, ಹೋಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಂತ, ಆ ಬಗೆಯದ್ದು ಎರಡನ್ನೂ, ಮತ್ತು ಪಾಲಿಟಿ, ಮ್ಯಾನೇಜ್ಮೆಂಟ್, ಇಕಾನಮಿ ಇತ್ಯಾದಿಗಳನ್ನೆಲ್ಲ ನೋಡಿಕೊಳ್ತಕ್ಕಂಥದ್ದು ಅದು ದಂಡನೀತಿ ಅಂತ. ಕೌಟಿಲ್ಯ ಅರ್ಥಶಾಸ್ತ್ರದ ಆರಂಭದಲ್ಲಿಯೇ ವಿನಯಾಧಿಕಾರದಲ್ಲೇ ಇದನ್ನೆಲ್ಲವನ್ನ ಹೇಳ್ತಾನೆ. ಜೊತೆಗೆ ಯಾರ್ಯಾರು ಪೂರ್ವಾಚಾರ್ಯರು ಇದನ್ನು ಹೇಗೆ ಆಶ್ರಯಿಸಿದ್ರು, ತ್ರಯೇವ ವಿದ್ಯೇತಿ ಮಾನವ್ಯಾಹ, ದಂಡನೀತಿರೇವ ವಿದ್ಯೇತಿ ಔಶನಸಃ, ಈ ರೀತಿಯಾಗೆಲ್ಲ ಹೇಳ್ಕೊಂಡು ಬರ್ತಾನೆ. ಚತಸ್ರ ವಿದ್ಯಾ ಇತಿ ಕೌಟಿಲ್ಯ, ಈ 4 ಸೇರಿ ವಿದ್ಯೆಗಳು ಅಂತ ಕೌಟಿಲ್ಯ ಹೇಳ್ತಾನೆ ಅಂತ. ರಾಜಶೇಖರ ಅದಕ್ಕೆ ಸಾಹಿತ್ಯಂಚೇತಿ ಪಂಚಮೀ ವಿದ್ಯಾ ಅಂತ ಹೇಳ್ತಾನೆ. ಸಾಹಿತ್ಯ ಅನ್ನುವುದು 5ನೇ ವಿದ್ಯಾಸ್ಥಾನವಾಗಿ ಬರುತ್ತದೆ ಅಂತ ತುಂಬ ಒಳ್ಳೆಯ ರೀತಿಯಲ್ಲಿ ಸಾಹಿತ್ಯ ಸಮರ್ಥನೆಯನ್ನು ಕೂಡ ಮಾಡ್ತಾನೆ. ಆಮೇಲೆ ಅವರು ಹೇಳ್ತಾನೆ, ನೋಡು, 4 ವಿದ್ಯೆಗಳು ಕೂಡ ನೀನು ಅಭ್ಯಾಸ ಮಾಡಿಕೊಂಡವನು, ಈ ಬುದ್ಧಿ ಹೇಗೆ ಕೆಸರಿಗೆ ಸಿಕ್ಕಾಕ್ಕೊಂಡಂತಹ ಆನೆಯ ಹಾಗೆ ಹಾಳಾಗ್ತಾ ಇದೆ ಅಂತ. ಅಂದರೆ ನೀನು ಅವಿವೇಕಿಯಾಗಿದ್ದೀಯಾ, ಎಲ್ಲ ವಿದ್ಯೆಯನ್ನೂ ಕೂಡ ತಿಳ್ಕೊಂಡಿದ್ರು ಆ ವಿದ್ಯೆಗಳ ಪ್ರಯೋಜನ ಪಡ್ಕೊಳ್ತಾ ಇಲ್ಲ. ಇದಕ್ಕಿಂತ ದುರಂತ ಅನ್ನಬೇಕು, ದುಃಖ ಅಂತ ಅನ್ನಬೇಕು, ಸಂಕಟ ಅನ್ನಬೇಕು. ತಿಳಿದು ತಪ್ಪು ಮಾಡಿಕೊಂಡ್ರೆ ಏನಂತನ್ನೋಣ. ಎಲ್ಲ ರಾಜ್ಯ ಸೂತ್ರಗಳನ್ನು ಇಟ್ಟುಕೊಂಡವನು, ವಿದ್ಯಾ ವಿವೇಕಗಳನ್ನು ಬಲ್ಲಂಥವನು ಹೀಗೆ ಮಾಡದನಲ್ಲ. ಈಗ ನೀನು ಸಂಕೋಚ ಪಡಬಾರ್ದು, ಇವಳ ಮಾತನ್ನು ಒಪ್ಪಬೇಕು. ವಿಧುರಂ ಕಿಮತಃ ಪರಂಪರೈರವಗೀತಾಂ ಗಮಿತೆ ದಶಾಮಿಮಾಂ ಅವಸೀತತಿ ಯತ್ ಸುರೈರಪಿ ತ್ವಯಿ ಸಂಭಾವಿತ ವೃತ್ತಿ ಪೌರುಷಂ. ಶತ್ರುಗಳು ನಿನ್ನನ್ನು ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ, ದೇವತೆಗಳು ನಿನ್ನನ್ನು ಮೆಚ್ಚಿಕೊಳ್ತಾ ಇದ್ರು. ಆದರೆ ಇವತ್ತು ನಿನ್ನ ಸ್ಥಿತಿ ಬಂದಿದ್ದು ಏನಾಯಿತು? ದ್ವಿಷತಾಂ ಉದಯಸ್ಸು ಮೇಧಸಾಂ ಗುರುರಸ್ವಂತತರಸ್ಸು ಮರ್ಷಣ ನಮಹಾನಪಿ ಭೂತಿಮಿಚ್ಛತ ಫಲಸಂಪತ್ ಪ್ರವಣ ಪರೀಕ್ಷಯ. ಅಭಿವೃದ್ಧಿಯನ್ನು ನಿಜವಾಗಿ ಗಮನಿಸಿಕೊಂಡಿರುವಂಥ ವಿವೇಕಿ ಆದವನು ವಿನಾಶದ ಕಡೆಗೆ ಹೋಗ್ತಾ ಇರುವ ಶತ್ರು ಅಭಿವೃದ್ಧಿ ಎನ್ನುವ ದಾರಿನಲ್ಲಿದ್ದಾನಂತ ಭ್ರಮಿಸಿದ್ರೆ ಓಕೆ, ಆಲ್ ರೈಟ್ ಅಂತಾನೆ. ಆದರೆ ವಿನಾಶದ ಹಾದಿಯಂತೆ ಭಾವಿಸಿದ ಅಭಿವೃದ್ಧಿಯ ಕಡೆಗೆ ಶತ್ರು ಹೋಗ್ತಾ ಇದ್ದರೆ ಅದನ್ನು ಬಿಡುವುದಿಲ್ಲ ಅಂತ. ಅಂದರೆ ದಾರಿ ಕೆಟ್ಟದ್ದು ಅಂತ ಅನಿಸಿಯು ಗುರಿ ಚೆನ್ನಾಗಿದ್ದಲ್ಲಿ ಶತ್ರು ಆ ಕಡೆಗೆ ಹೋಗ್ತಾ ಇದ್ದರೆ ಕೆಟ್ಟ ದಾರಿಲಿದ್ದಾನೆ ಪರವಾಗಿಲ್ಲ ಅಂತ ಸುಮ್ಮನೆ ಬಿಡಬಾರ್ದು. ದಾರಿ ಚೆನ್ನಾಗಿದೆ ಆದರೆ ಗುರಿ ಕೆಟ್ಟದು ಅಂದರೆ ಉಪೇಕ್ಷೆ ಮಾಡ್ಬೋದು, ಪರವಾಗಿಲ್ಲ, ಚೆನ್ನಾಗಿರೋ ದಾರಿನಲ್ಲಿ ಹೋದರೂ ಕಡೆಗೆ ಬೀಳೋದು ಹಳ್ಳಕ್ಕೇನೆ, ಅದರಿಂದ ಚಿಂತೆ ಇಲ್ಲ ಅಂತ. ಇದನ್ನು ಗಮನಿಸಬೇಕು. ದುರ್ಯೋಧನ ಈಗಾಗಲೇ ಪ್ರಜೆಗಳನ್ನು ತನ್ನ ಕಡೆಗೆ ತಿರುಗಿಸ್ಕೊಳ್ತಾ ಇದ್ದಾನೆ. ಅವನು ತುಂಬ ಕಷ್ಟಪಡ್ತಾ ಇದ್ದಾನೆ, ಅವನು ಒದ್ದಾಡ್ತಾ ಇದ್ದಾನಲ್ಲ ಅಂತ ನಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈಗಲೇ ಪ್ರತಿಕೂಲವನ್ನು ಅವನಿಗೆ ಮಾಡಬೇಕು ಅನ್ನುವ ಮಾತನ್ನು ಹೇಳ್ತಾನೆ. ಅಚಿರೇಣ ಪರಸ್ಯ ಭೂಯಸೀಂ ವಿಪರೀತಾಂ ವಿಗಣಯ್ಯ ಚಾತ್ಮನಃ ಕ್ಷಯಯುಕ್ತಿಮುಪೇಕ್ಷತೆ ಕೃತಿ ಕುರುತೆ ತತ್ಪ್ರತಿಕಾರಮನ್ಯಥ. ಯಾವತ್ತೂ ಬುದ್ಧಿವಂತ ತತ್ಕ್ಷಣದ ಪ್ರತಿಕಾರವನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು, ಸಮಯದಲ್ಲಿ ಎಲ್ಲವನ್ನು ನಡೆಸಬೇಕು. ಅದಕ್ಕೆ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಇತ್ಯಾದಿ ಗಾದೆಗಳನ್ನು ನಾವು ನೋಡ್ತೀವಲ್ಲ, ಅದು ಬಹಳ ಮುಖ್ಯ ಅಂತ ಹೇಳ್ತಾನೆ. ಆಮೇಲೆ ಕ್ಷಯಯುಕ್ತಮಪಿ ಸ್ವಭಾವಜಂ ದಧತಂ ಧಾಮ ಶಿವಂ ಸಮೃದ್ಧಯೇ ಪ್ರಣಮಂತ್ಯನಪಾಯಮುತ್ಥಿತಂ ಪ್ರತಿಪಚ್ಚಂದ್ರಮಿವ ಪ್ರಜಾನೃಪಂ. ಮುಖ್ಯವಾಗಿ ಕ್ಷೀಣವಾಗಿದ್ದರೂ ನಮ್ಮ ಸ್ಥಿತಿ ಅಭಿವೃದ್ಧಿ ಹಾದಿಯಲ್ಲಿದ್ದರೆ ಜನ ಗೌರವವನ್ನು ಕೊಡ್ತಾರೆ. ಅದು ಹೇಗೆ? ನಾವೀಗ ಕಾಡಲ್ಲಿದ್ದರೂ ಮತ್ತೆ ಕ್ಷಾತ್ರ ಪೌರುಷವನ್ನು ಬೆಳಗುತ್ತೀವಿ ಅಂತ ಯುದ್ಧೋದ್ಯಮರಾದರೆ ಆಗ ಗೌರವ ಬರುತ್ತದೆ. ಪ್ರತಿಪತ್ತಿನ ಚಂದ್ರನಿಗೆ ಜನ ವಂದನೆ ಸಲ್ಲಿಸ್ತಾರೆ. ಹಾಗಾಗಿ ಪ್ರತಿಪತ್ತಿನ ಚಂದ್ರ ಮುಂದೆ ಬೆಳೆಯುವವನು, ಅಭ್ಯುದಯಶೀಲನಾದವನು ಅಂತ ಗೌರವ ಉಂಟು ಆ ಬಗೆಯಲ್ಲಿ ಅಂತ ನಮ್ಮ ಪರಂಪರೆಯಲ್ಲಿ ಉಂಟು. ಪ್ರತಿಪತ್ತಿನ ಚಂದ್ರನಿಗೆ ವಂದನೆ ಸಲ್ಲಿಸಬೇಕು ಅಂತ. ಆ ಕಾರಣದಿಂದಲೇ ಯುಗಾದಿ ದಿವಸ, ಇನ್ನು ಕೆಲವು ದ್ವಿತೀಯ ಚಂದ್ರ ದರ್ಶನ ಒಳ್ಳೆಯದು ಅಂತ, ವರ್ಷ ತುಡುಕಿನ ದಿವಸ ಆಕಾಶದಲ್ಲಿ ಚಂದ್ರನನ್ನು ಕಾಣುವ ಪ್ರಯತ್ನ ಮಾಡ್ತಾರೆ. ಕಷ್ಟ, ಚಂದ್ರಲೇಖೆ ಅವತ್ತು ಕಾಣಿಸಿಕೊಳ್ಳತಕ್ಕಂಥದ್ದು, ಆದರೂ ಪ್ರಯತ್ನ ಮಾಡಿ ದರ್ಶನ ಮಾಡಬೇಕು ಅನ್ನುವಂಥದ್ದು ಉಂಟು. ಅದು ವಂದನೀಯವಾದದ್ದು. ನಮ್ಮ ಫಲ್ಗುಹಸ್ತಿನಿ ಎನ್ನುವ ಕವಯಿತ್ರಿ ಅದಕ್ಕೆ
ತ್ರಿನೇನ ಜಟಾವಲ್ಲಿ ಪುಷ್ಪಂ ಮನೋಭವ ಕಾರ್ಮುಕಂ ಗ್ರಹ ಕಿಸಲಯಂ ಸಂಧ್ಯಾನಾರಿ ನಿತಂಬನ ಕಕ್ಷತಂ ತಿಮಿರ ಬಿಧುರಂ ವ್ಯೋಮ್ನ ಶೃಂಗಂ ನಿಶಾವದನ ಸ್ಮೃತಂ ಪ್ರತಿಪದಿ ನವಸ್ಯೇಂದೋರ್ಬಿಂಬಂ ಶುಭೋದಯಮಸ್ತುವಃ ಅಂತ ಹೇಳಿದ್ದಾಳೆ. ಒಂದೊಂದು ಸೊಲ್ಲಿಗೂ ಒಂದೊಂದು ಉಕ್ತಿ ವೈಚಿತ್ರ್ಯವನ್ನು ಮಾಡಿದ್ದಾಳೆ. ಒಂದೊಂದು ರೂಪಕ ಪರಂಪರೆ, ಇಡೀ ಉಲ್ಲೇಖಾಲಂಕಾರ, ಭೂಯಿಷ್ಠವಾದ ಪದ್ಯ. ಆ ಪ್ರತಿಪತ್ತಿನ ಚಂದ್ರಲೇಖೆ ಶಿವನ ಜಟಾಜೂಟವೆಂಬ ಬಳ್ಳಿಗೆ ಬಿಟ್ಟ ಹೂವು ಅಂತ. ತ್ರಿನೇನ ಜಟಾವಲ್ಲಿ ಪುಷ್ಪಂ ಮನೋಭವ ಕಾರ್ಮುಕಂ, ಮನ್ಮಥನಿಗೆ ಸಲ್ಲಿಸಿದ ಬಿಲ್ಲು. ಗ್ರಹ ಕಿಸಲಯಂ, ಗ್ರಹಗಳೆಂಬ ವೃಕ್ಷಕ್ಕೆ ಬಿಟ್ಟಂಥ ಒಂದು ಚಿಗುರು. ಸಂಧ್ಯಾ ನಾರಿ ನಿತಂಬನ ಕಕ್ಷತಂ, ಸಂಧ್ಯಾ ಸುಂದರಿಯ ಸೊಂಟದ ಮೇಲೆ ಸೂರ್ಯ ಮುಳುಗುವ ಮುನ್ನ ಪ್ರೀತಿಯಿಂದ ಚಿವುಟಿದ ಉಗುರಿನ ಗುರುತು ಅಂತಾಳೆ. ಹೆಣ್ಣಿಗೆ ಎಷ್ಟು ಧೈರ್ಯ, ದಿಟ್ಟತನ ನೋಡಿ, ಅದೆಷ್ಟು ರೊಮ್ಯಾಂಟಿಕ್ ಆದಂತಹ ಕಲ್ಪನೆಯನ್ನು ಮಾಡ್ತಾಳೆ. ತಿಮಿರ ಬಿದುರಂ, ಕತ್ತಲೆಯ ಸೀಳು, ಕತ್ತಲೆಂಬ ಪಾತ್ರಕ್ಕೆ ಉಂಟಾದ ಸೀಳು. ವ್ಯೋಮ್ನ ಶೃಂಗಂ, ಆಕಾಶದ ಕೊಂಬು. ನಿಶಾವದನ ಸ್ಮೃತಂ, ರಾತ್ರಿ ಸುಂದರಿಯ ನಗೆಯ ರೇಖೆ. ಆ ನಗು ಅನ್ನೋದನ್ನು ಪ್ರತಿಪಚ್ಚಂದ್ರನ ಗೆರೆಯಂತೆ ಮಾಡ್ತಾರಲ್ಲ, ಆ ಥರದ ಪ್ರತಿಪಚ್ಚಂದ್ರ ನಿಮಗೆ ಅಭ್ಯುದಯನ್ನು ಉಂಟು ಮಾಡಲಿ ಅಂತ ಹೇಳ್ತಾಳೆ. ಈಗೆಲ್ಲ ತುಂಬ ಹೆಣ್ಣಿನ ನೋವು ಹೆಣ್ಣಿಗೆ ಗೊತ್ತು, ಗಂಡಿನ ನೋವು ಗಂಡಿಗೆ ಗೊತ್ತು, ಗಣೇಶನ ನೋವು ಗಣೇಶನಿಗೆ ಗೊತ್ತು, 8 ವರ್ಷದಲ್ಲಿದ್ದಾಗಿದ್ದ ನೋವು ಅವನಿಗೆ 8 ವರ್ಷದಲ್ಲೇ ಗೊತ್ತು. ಆ ಥರ ಅಷ್ಟಷ್ಟು ಸ್ಪೆಸಿಫಿಕ್ ಆಗ್ತಾ ಬರ್ತಿದ್ದಂತೆ ನಿನ್ನ ಕಾವ್ಯ ನೀನೇ ಬದುಕು, ನೀನೇ ಸಾಯಿ. ಸಾರ್ವಜನೀನವಾಗದೆ, ಸಾಧಾರಣೀಕೃತವಾಗದೆ ಭಾವಕ್ಕೆ ಬೆಲೆಯಲ್ಲಿ. ರಸವಾಗಬೇಕು ಅಂದರೆ ಸಾಧಾರಣೀಕೃತವಾಗಬೇಕು, ಯೂನಿವರ್ಸಲೈಸ್ ಆಗಬೇಕು. ದಲಿತನ ನೋವು ದಲಿತನಿಗೆ ಗೊತ್ತು, ಬ್ರಾಹ್ಮಣನ ನೋವು ಬ್ರಾಹ್ಮಣನಿಗೆ ಗೊತ್ತು, ಎಡಗೈ ಮಾದಿಗನ ನೋವು ಎಡಗೈ ಮಾದಿಗನಿಗೆ ಗೊತ್ತು, ಬೊಬ್ಬರು ಕಮ್ಮಿ ನೋವು ಬೊಬ್ಬರು ಕಮ್ಮಿಗೆ ಗೊತ್ತು, ಹಳೇ ಸೀರ್ನಾಡು ನೋವು ಹಳೇ ಸೀರ್ನಾಡು ನೋವಿಗೆ ಗೊತ್ತು, ಮತ್ತು ಹೊಸ ಸೀರ್ನಾಡುವನಿಗೆ ಹೊಸ ಸೀರ್ನಾಡದೆ ಗೊತ್ತು, ತೆಂಗಲೆಯವರಿಗೆ ತೆಂಗಲೆ ನೋವು ಗೊತ್ತು, ಒಡಗಲೆಯವರಿಗೆ ಒಡಗಲೆ ನೋವು ಗೊತ್ತು, ಕಲ್ಕುಂಟೆ ಕರಪೈಂಗಾರಿಗಳಿಗೆ ನೋವು ಕಲ್ಕುಂಟೆ ಕರಪೈಂಗಾರಿಗಳಿಗೆ ಗೊತ್ತು ಅಂತ ಹೀಗೆಲ್ಲ ಸೆಕ್ಟೇರಿಯನ್ ಆಗಿ ಮಾಡಿದರೆ ಎಲ್ಲಿ ಉಂಟು? ಆಗುವಂಥದ್ದಲ್ಲ. ನಮ್ಮ ಸಂಸ್ಕೃತ ಕವಿಗಳನ್ನು ಕವಿಯತ್ರಿಯರನ್ನ ನೋಡಿದಾಗ ಆ ಲಿಂಗ ವ್ಯತ್ಯಾಸ ಕಾಣುವುದೇ ಇಲ್ಲ. ಅವ್ರು ನೀನು ಅಂದರೆ ನಿಮ್ಮಪ್ಪ ಅನ್ನುವಂತೆ ಬರೀತಾರೆ. ಎಲ್ಲರೂ ವಿಶ್ವಜನೀಯವಾದ ಭಾವಗಳನ್ನು ತೆಗೆದುಕೊಳ್ತಾರೆ. ಅಂದರೆ ಜೆಂಡರ್ ಸ್ಪೆಸಿಫಿಸಿಟಿ ಅನ್ನುವ ಬಯಾಸನ್ನೇ ಇಟ್ಕೊಳ್ಳಲ್ಲ. ಎಲ್ಲ ರೀತಿಯಲ್ಲಿ ಬರೀತಾರೆ. ನಿಸ್ಸಂಕೋಚವಾಗಿ ತಮ್ಮ ಇಷ್ಟ ಅನಿಷ್ಟಗಳನ್ನು ಎಲ್ಲವನ್ನೂ ಹೇಳ್ತಾರೆ. ಸೀತಾ ಅಂತ ಒಬ್ಬ ಕವಿಯತ್ರಿ, ಹೆಸರು ನೋಡಿದ್ರೆ ಸಾಧ್ವಿ ಸುಶೀಲೆ ಸೀತೆ. ಅವಳು ಭೋಜರಾಜನ ಆಸ್ಥಾನ ಕವಿಯತ್ರಿ. ಹೇಳ್ತಾಳೆ ಪದ್ಯವನ್ನು. ಈ ಕಾಲದ ಯಾರೂ ಕೂಡ ಹೇಳಿಲ್ಲ ಪರಮಸತ್ಯವನ್ನು, ಅಂಜುತ್ತಾರೆ ಬೇಕಾದರೆ. ಅವಳು ಹೇಳ್ತಾಳೆ, ಸುರತಾಯ ನಮಸ್ತಸ್ಮೈ ಜಗದಾನಂದ ಹೇತವೇ ಆನುಷಂಗಿ ಫಲಂ ಯಸ್ಯ ಭೋಜರಾಜ ಭವಾದೃಶಾಹ ಅಂತಾಳೆ. ಸಂಭೋಗಕ್ಕೆ ನಮಸ್ಕಾರ, ಜಗತ್ತಿಗೆ ಆನಂದದಾಯಕ. ಭೋಜರಾಜ ನಿನ್ನಂಥವರು ಅದರ ಬೈ ಪ್ರಾಡಕ್ಟ್ಸ್ ಅಷ್ಟೇನೆ ಅಂತ. ಇದಕ್ಕಿಂತ ಧೀರತೆಯಿಂದ ಗಟ್ಟಿತನದಿಂದ ಯಾರಾದರೂ ಹೇಳೋದಕ್ಕೆ ಸಾಧ್ಯವೇ? ಅವಳಿಗೆ ಸಂಕೋಚವಿಲ್ಲ. ಎಷ್ಟು ದೊಡ್ಡ ಕವಯಿತ್ರಿ ಆಕೆ. ಅವಳ ಕಾವ್ಯ ನಮಗೆ ಸಿಕ್ಕಿರೋದು ಕೆಲವು ಪದ್ಯಗಳು ಮಾತ್ರ. ಆದರೆ ಎಂಥ ಉಜ್ವಲವಾದದ್ದು. ಅದರೊಳಗೆ ಗಂಡಸರ ಮಧ್ಯೆ ಹೇಳ್ತೀನಿ, ಹೆಂಗಸರ ಮಧ್ಯೆ ಹೇಳ್ತೀನಿ, ಆ ಥರದ್ದೇನೂ ಇಲ್ಲ. ನಾವು ಇಲ್ಲದ ಸಲ್ಲದ ಹೇರಿಕೆ ಮಾಡಿಕೊಂಡ್ರೆ ಅಕ್ಕಮಹಾದೇವಿಯಂತೆ. ಗಂಡು ಹೆಣ್ಣು ಅಂತಕ್ಕಂಥದ್ದು ಮಾತಿಗಿದೆಯಾ, ಭಾವನೆಗಿದೆಯಾ, ರಕ್ತಕ್ಕಿದೆಯಾ? ಯಾವುದಕ್ಕೂ ಇಲ್ಲ. ಇದನ್ನು ಕಾಣಬೇಕಾದದ್ದು ದೃಷ್ಟಿ. ದ್ರೌಪದಿಯ ಭಾವವಾದರೂ ಅದೇ ರೀತಿಯಾದಂಥದ್ದು. ಇಲ್ಲಿ ಪ್ರತಿಪತ್ತಿನ ಚಂದ್ರನ ದರ್ಶನೀಯತೆಯನ್ನು ಉದಾಹರಣೆಯಾಗಿ ಕೊಡುವ ಮೂಲಕವಾಗಿ ನಾವಿಂದು ಸೊರಗಿರಬಹುದು, ಅರೆ ನಮಗುಂಟು ಪೂರ್ಣಿಮೆ ನಾಳೆ ಬರುತ್ತದೆ, ಆ ರೀತಿಯಲ್ಲಿ ನಾವು ಅಭ್ಯುದಯವನ್ನು ಪಡೆಯಬೇಕು ಅನ್ನುವ ಅಭಿಪ್ರಾಯ ಭೀಮನದಾಗಿದೆ. ಪ್ರಭವ ಖಲು ಕೋಶದಂಡಯೋ ಕೃತಪಂಚಾಂಗ ವಿನಿರ್ಣಯೋ ನಯ ಸವಿಧೇಯ ಪದೇಶು ದಕ್ಷತಾಂ ನಿಯತಿಂ ಲೋಕ ಇವಾನುರುಧ್ಯತೆ. 5 ಅಂಗಗಳು ಅಂತ ಉಂಟು. ಪಂಚಾಂಗ ಅಂತ ಹೇಳ್ತಾರೆ. ಸಹಾಯ ಸಾಧನೋಪಾಯ ವಿಭಾಗೋ ದೇಶಕಾಲಯೋ ವಿನಿಪಾತ ಪ್ರತೀಕಾರವು ಸಿದ್ಧಿ ಪಂಚಾಂಗ ಮಿಷ್ಯತೆ ಅಂತನ್ನುವಂಥದ್ದು ನಾವು ಕಾಣತಕ್ಕಂಥ ಲಕ್ಷಣವಾಗಿ ಉಂಟು. ಸಹಾಯ ಅಂದರೆ ಐಲೀಸ್ ಅಂತಾರಲ್ಲ, ನಮ್ಮ ಕೂಡಿಗೆ ಬರ್ತಕ್ಕಂಥವರು, ನಮ್ಮ ಒಗ್ಗಟ್ಟಿಗೆ ಬರ್ತಕ್ಕಂಥವರು, ನಮಗೆ ಬೆಂಬಲವಾಗಿ ನಿಲ್ಲುವಂಥವರು. ಸಾಧನೋಪಾಯ, ಅವರು ಸಹಾಯಕರಾಗಿ ಬಂದರೆ ಅದಕ್ಕೆ ಸಲಕರಣೆಗಳು ಸಾಧನೋಪಾಯಗಳು. ವಿಭಾಗೋ ದೇಶಕಾಲಯೋ, ಮತ್ತು ಸರಿಯಾದ ಸಮಯ ಸರಿಯಾದ ಪ್ರದೇಶ, ಇವುಗಳು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಯುಕ್ತವಾದಂತಹ ದೇಶಕಾಲಗಳು ಬೇಕು. ಮತ್ತು ವಿನಿಪಾತ ಪ್ರತೀಕಾರ, ಎಲ್ಲಿ
ಪ್ರತೀಕಾರ ಮಾಡಬೇಕು. ವಿನಿಪಾತ ಪ್ರತೀಕಾರ ಅಂದರೆ ವಿನಿಪಾತ, ನಮಗೆ ತೊಂದರೆ ಆಗಿದ್ದಕ್ಕೆ ಪ್ರತೀಕಾರವನ್ನು ಹೇಗೆ ಮಾಡಬೇಕು ಅನ್ನೋ ಸ್ಟ್ರಾಟಜಿ, ಆಮೇಲೆ ಕಾರ್ಯಸಿದ್ಧಿ. ಈ ರೀತಿಯಾಗಿ ಪಂಚಾಂಗ ಅನ್ನುವಂಥದ್ದು ಉಂಟು. ಈ 5 ಅಂಗಗಳು ಬಹಳ ಮುಖ್ಯ ಅಂತ. ಈ ಥರದ ನಂಬರ್ ಗೇಮ್ಗಳು ತುಂಬ ಕಡೆ ಆಗುತ್ತವೆ, ಹೆಚ್ಚು ಕಡಿಮೆ ಆಗಬಹುದು, ಏನು ತೊಂದರೆ ಇಲ್ಲ. ಆಧುನಿಕರು ಹೇಳ್ತಾರೆ, ಹಳಬರು ಹೇಳ್ತಾರೆ. ರಾಜ್ಯಂ ಸಪ್ತಾಂಗ ಮುಚ್ಯತೆ, ಸ್ವಾಮ್ಯ ಮಾತ್ಯ ಸುಹೃತ್ ಕೋಶಾದಿಗಳನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಷಾಡ್ಗುಣ್ಯ ರಾಜನೀತಿ, 6 ಗುಣಗಳಿಂದ ಕೂಡಿರುವಂಥದ್ದು ರಾಜನೀತಿ, ಚತುರ್ಪಾಯ, ಪಂಚತಂತ್ರ ಇತ್ಯಾದಿಯಾಗೆಲ್ಲ ಹೇಳ್ತಾರೆ. ಹಾಗೆ ಆಧುನಿಕ ಕಾಲದಲ್ಲಿ ಹೇಳುವುದು ಉಂಟು. 5 M's ಅಂತ ಹೇಳ್ಬೋದು, 3 SS ಅಂತ ಹೇಳ್ಬೋದು. ಈ ರೀತಿಯಾಗಿ ಸ್ಪೆಷಲೈಸೇಷನ್ ಮತ್ತು ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಸಿಂಪ್ಲಿಫಿಕೇಷನ್ 3 SS ಅಂತ ಹೇಳ್ತಾರೆ. ಮೆನ್, ಮಷಿನ್, ಮಟೀರಿಯಲ್ಸ್, ಮೆಥಡ್ಸ್ ಆ್ಯಂಡ್ ಮನಿ ಅಂತ 5 M's ಅಂತ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ನಲ್ಲಿ ಇವುಗಳನ್ನು ಹೇಗೆ ಹೇಳ್ತಾರೆ. ವೈದ್ಯಕೀಯದಲ್ಲೂ ಉಂಟು ಅಕ್ರಾನಿಮ್ಗಳನ್ನು ಮಾಡೋದು, ಈ ಥರದ್ದೆಲ್ಲ ನಡೆದದ್ದೇ ಆಗಿದೆ. ಆದರೆ ಅಲ್ಲಿ ಹೆಚ್ಚು ಕಡಿಮೆ ಇರೋಕ್ಕೆ ಸಾಧ್ಯ. ತಾತ್ಪರ್ಯತಃ ನೋಡುವುದಾದರೆ ಮಹಾರಾಜ ಯಾವನಿದ್ದಾನೆ ಅವನು ಯುಕ್ತವಾದ ರೀತಿಯಲ್ಲಿ ಪಾಂಚಾಂಗಿಕವಾದಂಥ ವ್ಯವಸ್ಥೆಯನ್ನು ಇಟ್ಟುಕೊಳ್ಬೇಕಾಗುತ್ತದೆ. ಮತ್ತು ಕೋಶ ದಂಡಯೋಹೋ, ಬೊಕ್ಕಸ ಮತ್ತು ಸೈನ್ಯ ಇವನ್ನು ಚೆನ್ನಾಗಿ ಇಟ್ಕೊಂಡಿರಬೇಕು. ಸೈನ್ಯದಿಂದ ಬೊಕ್ಕಸ ತುಂಬುತ್ತದೆ, ಬೊಕ್ಕಸದಿಂದ ಸೈನಿಕರು ಉಳಿತಾರೆ. ಇದು ಈ ಕಾಲದಲ್ಲಿ ಲಂಚ, ಋಷವತ್ತು, ವಂಚನೆ ಇತ್ಯಾದಿಗಳಿಂದ ಸಂಪಾದಿಸಿದ ಹಣದ ಮೂಲಕ ಗೂಂಡಾಗಳನ್ನು ಬೆಳೆಸುವವರೆಗೂ ಅದೇ ಆಗಿರ್ತಕ್ಕಂಥದ್ದು. ಪರಮ ಧರ್ಮದಿಂದ ಪರಮ ಅಧರ್ಮದವರೆಗೂ ಈ ಈಕ್ವೇಷನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಮನಿ ಈಲ್ಡ್ಸ್ ಪವರ್ ಆ್ಯಂಡ್ ಪವರ್ ಈಲ್ಡ್ಸ್ ಮನಿ ಅಂತನ್ನೋದು ಗೊತ್ತೇ ಇದೆ ಅನ್ಯೋನ್ಯಾಶ್ರಿತವಾಗಿ. ಅದನ್ನು ಅವನು ಹೇಳ್ತಾನೆ ಭೀಮ. ಕೃತಪಂಚಾಂಗ ನಿರ್ಣಯೋ ನಯ ರಾಜನೀತಿ ನಯ ಅಂದರೆ ನ ವಿಧೇಯ ಪದೇಶು ದಕ್ಷತಾಂ ನಿಯತಿಂ ಲೋಕ ಇವಾನುರುದ್ಯತೆ. ಆಗ ಇವುಗಳು ಸರಿಯಾಗಿದ್ದಲ್ಲಿ ಜನ ಹೇಗೆ ದೈವಕ್ಕೆ ಬೆಲೆ ಕೊಡ್ತಾರೋ ಆ ರೀತಿ ಎಲ್ಲವೂ ಉತ್ಸಾಹದ ದಾರಿಗೆ ಬರುತ್ತದೆ. ತನ್ಮೂಲಕವಾಗಿ ಸಾಫಲ್ಯವನ್ನು ನಾವು ಕಂಡುಕೊಳ್ಳಬಹುದು ಅಂತ ಹೇಳ್ತಾನೆ. ಅಭಿಮಾನವತೋ ಮನಸ್ವಿನ ಪ್ರಿಯಮುಚ್ಚ ಪದಮಾರು ರುಕ್ಷತಃ ವಿನಿಪಾತ ನಿವರ್ತನಕ್ಷಮಂ ಮತಮಾಲಂಬನಂ ಆತ್ಮಪೌರುಷಂ. ಇಷ್ಟವಾದ ಉನ್ನತೋನ್ನತ ಸ್ಥಾನಕ್ಕೆ ಬರಬೇಕು ಅಂತ ಗುರಿ ಇರುವ ಸ್ವಾಭಿಮಾನಿ ಹುಮ್ಮಸ್ಸಿರ್ತಕ್ಕಂಥವನು ಯಾವನಿದ್ದಾನೆ ಅವನಿಗೆ ಸ್ವಪ್ರಯತ್ನ ಒಂದೇ ಸರ್ವಾನರ್ಥಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಬರ್ತಕ್ಕಂಥ ಸಾಧನ ಅಂತ. ಸೋಮದೇವ ನಮ್ಮ ಕನ್ನಡ ನಾಡಿನವನು. ಆಗ ಕನ್ನಡ ನಾಡಿನ ಗಡಿ ತುಂಬ ವಿಸ್ತೃತವಾಗಿತ್ತಲ್ಲ. ಅವನು ವಿಶೇಷತಃ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿದ್ದವನು. ಅವನು ಸೋಮದೇವ ಸೂರಿ ಯಶಸ್ತಿಲಕ ಚಂಪು ಅಂತ ಪ್ರೌಢವಾದ ಒಂದು ಚಂಪು ಕಾವ್ಯ ಬರೆದಿದ್ದಾನೆ. ಅದು ಒಂದು ಬಗೆಯಲ್ಲಿ ವಿಶ್ವಕೋಶ ಸದೃಶವಾದದ್ದು ಅನ್ಬೋದು. ಪ್ರೊಫೆಸರ್ ಹಂಡೀಕಿ ಎನ್ನುವರು ಯಶಸ್ತಿಲಕ ಚಂಪುವಿನ ಕಲ್ಚರಲ್ ಸ್ಟಡಿ ಅಂತಲೇ 2 ದೊಡ್ಡ ವಾಲ್ಯೂಮ್ಸನ್ನು ಬರೆದಿದ್ದಾರೆ. ಹಾಗೆ ಅವರು ನೈಷಧೀಯ ಚರಿತ್ರದ ಮೇಲೂ ತುಂಬ ಒಳ್ಳೆಯ ಕಲ್ಚರಲ್ ಸ್ಟಡಿ ಮಾಡಿದ್ದಾರೆ. ಆ ಯಶಸ್ತಿಲಕ ಚಂಪುವಿನಲ್ಲಿ ಅನೇಕ ರಾಜನೀತಿಯ ಶ್ಲೋಕಗಳು ಬರ್ತವೆ. ಅಂಥದ್ರೊಳಗೆ ಒಂದರ ತಾತ್ಪರ್ಯ ಇದೆ. ಯಾರಿಗೆ ಅಂತರಂಗದಲ್ಲಿ ಆತ್ಮಬಲವಿಲ್ಲವೋ ಅವರಿಗೆ ಆಕಾಶದಲ್ಲಿರ್ತಕ್ಕಂಥ ತಾರಾಬಲ ಯಾವ ಬಗೆಯಲ್ಲಿ ಕೆಲಸಕ್ಕೆ ಬರ್ತವೆ ಅಂತ. ಇದು ಕೌಟಿಲ್ಯ ಇವನಿಗಿಂತಲೂ ಸುಮಾರು 1500 ವರ್ಷಗಳ ಮುನ್ನ ಹೇಳಿದ ಮಾತು. ಅರ್ಥಸ್ಯರ್ಥೋಹಿ ನಕ್ಷತ್ರಂ ಕಿಂಕರಿಷ್ಯಂತಿ ತಾರಕ. ಆ ಒಂದು ಮಾತಿಗೆ ಪೋಷಕವಾದಂಥದ್ದು, ಅದರ ಪ್ರತಿಧ್ವನಿ ಅಂತ ಅನಿಸುತ್ತದೆ. ಅಂದರೆ ಆತ್ಮಬಲ ತುಂಬ ಮುಖ್ಯ. ಅವನೇ ಹೇಳ್ತಾನೆ ಒಂದು ಕಡೆಗೆ, ಉದ್ಯಮೇನೈವ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ. ಉದ್ಯಮದಿಂದಲೇ ಕೆಲಸ ಸಿದ್ಧಿಯಾಗೋದು. ಸಿಂಹವೂ ಕೂಡ ಮಲಗಿ ನಿದ್ರಿಸ್ತಾ ಬಾಯಿ ಅಂತ ತೆರೆಕೊಂಡಿದ್ದರೆ ಯಾವ ಪ್ರಾಣಿನೂ ಅದರ ಬಾಯಿಗೆ ಹೋಗಿ ಬೀಳೋದಿಲ್ಲ ಅಂತ. ಪಂಚತಂತ್ರ ಹೇಳುತ್ತೆ, ಪಶ್ಯ ಹಸ್ತೋದ್ಯಮೇನ ವಿನ ಭೋಜನ ನ ಲಭ್ಯತೆ ಅಂತ. ಪಾತ್ರಸ್ಥಮಪಿ ಭೋಜನಂ ನ ಲಭ್ಯತೆ. ತಟ್ಟೆನಲ್ಲಿ ಆಹಾರ ತಂದು ಮುಂದೆ ಇಟ್ಟರೂ ಅದನ್ನು ತಿನ್ನೋದಕ್ಕೆ ಅಂತ ಕೈ ಚಾಚೆ ಅಲ್ಲಿಂದ ಬಾಯಿಗೆ ತುತ್ತು ಮಾಡಿಕೊಂಡು ತಿನ್ನದೇ ಇದ್ದರೆ ಹೊಟ್ಟೆ ತುಂಬೋಲ್ಲ. ಹಾಗಾಗಿ ಪೌರುಷ ಅನ್ನೋದು ತುಂಬ ಮುಖ್ಯ ಅಂತ ಸೋಮದೇವನೇ ಮತ್ತೊಂದು ಕಡೆ ಹೇಳ್ತಾರೆ. ವಿಹಾಯ ಪೌರುಷಂ ಯೋಹಿ ದೈವಮೇವಾವಲಂಬತೆ ಪ್ರಾಸಾದ ಸಿಂಹವತ್ತಸ್ಯ ಮೂರ್ಧ್ನಿ ತಿಷ್ಠಂತಿ ವಾಯಸಾಹ. ಪೌರುಷವನ್ನು ಬಿಟ್ಟು ಯಾರು ದೈವ ಅಂತ ಆಕಾಶಕ್ಕೆ ಕಣ್ಣಿಟ್ಕೊಂಡಿದ್ದಾರೋ ಅವರು ಅರಮನೆಗಳ ಅಥವಾ ದೊಡ್ಡ ದೊಡ್ಡ ಪ್ರಾಸಾದಗಳ ಮೇಲಿರುವ ಗೊಂಬೆಗಳು, ಸಿಂಹದ ಗೊಂಬೆಗಳಿರುತ್ತವೆ. ಅದು ಸಿಂಹವೇ ಆದರೂ ಗೊಂಬೆ, ಆ ಕಾರಣ ಕಾಗೆ ಹೋಗಿ ಹಿಕ್ಕೆ ಹಾಕತ್ತೆ ಅಂತ. ಅಂದರೆ ಮೂರ್ಧ್ನಿ ತಿಷ್ಠಂತಿ ವಾಯಸಾಹ ಅಂದರೆ ಕಾಗೆ ಹಿಕ್ಕೆ ಹಾಕಿ ಹೋಗ್ತಕ್ಕಂಥದ್ದೇ ಆಗಿದೆ. ಈ ಬಗೆಯಲ್ಲಿ ಪೌರುಷಕ್ಕೆ ಬೆಲೆ ತುಂಬ ಮುಖ್ಯ ಅನ್ನುವ ಮಾತನ್ನು ಹೇಳ್ತಾರೆ. ಈಗಲೂ ತುಂಬ ಜನ ಆಗ ಅದೃಷ್ಟ ಬರುತ್ತೆ, ಈಗ ಅದೃಷ್ಟ ಬರುತ್ತೆ ಅಂತ ನೋಡ್ಕೊಳ್ತಾನೆ ಇರ್ತಾರೆ.
ನಮ್ಮ ದೊಡ್ಡಪ್ಪ ಅನುದಿನವೂ ಜಾತಕ ನೋಡ್ತಾ ಇದ್ರು, ಯಾವಾಗ ಶುಕ್ರದಶೆ ಯಾವಾಗ ಶುಕ್ರದಶೆ ಅಂತ. 91 ವರ್ಷ ಕಾಲ ಬಾಳಿದ್ರು ಶುಕ್ರದಶೆ ಬರಲೇ ಇಲ್ಲ. ಪ್ರಾಯಶಃ ಆ ಗ್ರಹಗಳ ಗೋಚಾರ ಎಲ್ಲ ಲೆಕ್ಕ ಹಾಕಿದ್ರೆ 120 ವರ್ಷ ಅಂತಿದೆ. ಅದರೊಳಗೆ 20 ವರ್ಷ ಶುಕ್ರದಶೆ ಅಂತ. ಅದು ಏನಾದ್ರು 100 ವರ್ಷ ಆದಮೇಲೆ ಬರ್ತಾ ಇತ್ತು ಏನೋ ಪಾಪ ಗೊತ್ತಿಲ್ಲ ನನಗೆ. ಅವ್ರ ಜಾತಕ ನಾನು ನೋಡಿಲ್ಲ, ನನಗಂಥದ್ದೊಳಗೆ ವಿಶೇಷ ವಿಶ್ವಾಸವೂ ಇಲ್ಲ. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನುವುದು ಭೀಮ ಹೇಳ್ತಾ ಇದ್ದಾನೆ. ನೋಡಿದಾಗ ನಮಗೆ ತಿಳಿಯುತ್ತದೆ ಈ ಥರದ ಕವಿಗಳ ಮಾತು ಎಲ್ಲಿ ಪ್ರತಿಫಲಿಸ್ತಾ ಇತ್ತೋ ಆಗ ಭಾರತೀಯ ಜನತೆಗೆ ಇದ್ದ ಧೀರತೆ, ಪರಾಕ್ರಮ, ಆತ್ಮವಿಶ್ವಾಸ ಮತ್ತು ಅಲ್ಲಿದ್ದ ಲೌಕಿಕವಾದ ಅಭ್ಯುದಯ ಎಂಥದ್ದು ಅನ್ನೋದು ತಾನೇ ತಾನಾಗಿ ಗೋಚರವಾಗುವಂಥದ್ದು. ಆಮೇಲೆ ಅವನು ಹೇಳ್ತಾನೆ, ಪೌರುಷವನ್ನು ಬಿಟ್ಟವನಿಗೆ ಎಂದೂ ನೆಲೆ ಬೆಲೆಗಳು ಇಲ್ಲ, ಅವನು ಸರ್ವಥಾ ವಿನಿಪಾತವನ್ನೇ ಹೊಂದುತ್ತಾನೆ. ವಿಪದೋಭಿಭವಂತ್ಯ ವಿಕ್ರಮಂ ರಹಯತ್ಯಾಪದುಪೇತಮಾಯತಿ ನಿಯತಾಲಘುತಾ ನಿರಾಯತೇರ್ ಅಗರೀಯಾನ್ನ ಪದಂ ನೃಪಶ್ರಿಯ. ಪೌರುಷವಿಲ್ಲದವನಿಗೆ ವಿಪತ್ತುಗಳು ತಾನೇ ತಾನಾಗಿ ಬರುತ್ತವೆ. ವಿಪತ್ತಿಗೊಳಗಾದವನಿಗೆ ಭವಿಷ್ಯವೇ ಇರೋದಿಲ್ಲ. ಭವಿಷ್ಯ ಅಂದರೆ ಫ್ಯೂಚರ್ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಭವಿತವ್ಯ ಬಲ ಇಲ್ಲದೇ ಇದ್ದವನು, ಬದುಕಿಗೆ ಒಳ್ಳೆಯ ಭರವಸೆ ಇಲ್ಲದೇ ಇದ್ದವನು ಲಘುತ ಅಂದರೆ ಲಾಘವವನ್ನು ಪಡೆಯುತ್ತಾನೆ, ಬಹಳ ಹಗುರ ಆಗ್ತಾನೆ. ಹಿಂದಿನಲ್ಲಿ ಬಹಳ ಚೆನ್ನಾದ ಪದ ಇದೆಯಲ್ಲ ಹಲ್ಕ ಅಂತ, ಹಾಗಾಗುತ್ತದೆ. ಹಾಗಾಗಿ ನಿರಾಗತೆ ನಿರಾಯತೆ ರಗರೀಯಾನ್ನ ಪದಂ ನೃಪಶ್ರಿಯ. ಈ ರೀತಿ ಲಘುವಾದವನಿಗೆ ಎಂದೂ ರಾಜ್ಯಲಕ್ಷ್ಮಿ ಒದಗುವುದಿಲ್ಲ ಅಂತ. ಅವಿಕ್ರಮನಿಗೆ ಎಲ್ಲ ಆಪದಗಳು ಬರ್ತಕ್ಕಂಥದ್ದು ಅಂತ. ಪರಾಕ್ರಮಿಯಾಗಿರಬೇಕು, ಪೌರುಷವಂತ ಆಗಿರಬೇಕು, ಬಲ ತುಂಬ ದೊಡ್ಡದಾದದ್ದು, ಅದಕ್ಕೆ ಒಂದು ಬೆಲೆ ಇದೆ ಅನ್ನುವುದನ್ನು ಮರೆಯಲೇಬಾರದು ಅಂತನ್ನುವ ಮಾತನ್ನು ಹೇಳ್ತಾನೆ. ಆಮೇಲೆ ಸಾಕು ನಿನ್ನ ಸಾಮ, ಸಾಕು ನಿನ್ನ ನಯ, ಸಾಕು ನಿನ್ನ ನೀತಿ, ಸಾಕು ನಿನ್ನ ಉದಾರತೆಯ ಭಾವ. ತದಲಂ ಪ್ರತಿಪಕ್ಷಮುನ್ನತೇರವಲಂಬ್ಯ ವ್ಯವಸಾಯ ವಂದ್ಯತಾಂ ನಿವಸಂತಿ ಪರಾಕ್ರಮಾಶ್ರಯ ನವಿಷಾದೇನ ಸಮಂ ಸಮೃದ್ಧಯ. ಹಾಗಾಗಿ ಪೌರುಷವಿಲ್ಲದ ಶತ್ರುಚಿಂತನೆ ಯಾವ ಬಗೆಯಲ್ಲಿಯೂ ನಮಗೆ ಸಾಫಲ್ಯವನ್ನು ತಂದುಕೊಡಲ್ಲ. ಅದೇನಿದ್ರೂ ಒಂದು ಗಮನಿಸಬೇಕು, ನಿರುತ್ಸಾಹದ ಜೊತೆಗೆ ಸಂಪತ್ತಿ ಯಾವತ್ತೂ ಇರೋಲ್ಲ ಅಂತ. ಉತ್ಸಾಹ ಅಂದರೆ ತುಂಬ ಕುಣಿಯಬೇಕು ಅಂತಲ್ಲ, ಸಹ ಅಂದರೆ ತಾಳುವ ಗುಣ, ಮೇಲೆ ಮೇಲೆ ಮತ್ತೆ ಮತ್ತೆ ತಾಳುವ ಗುಣ. ತಾಳುವ ಗುಣ, ಎಲ್ಲವನ್ನು ತಾಳಿಕೊಂಡು ತಳ್ಳಿಕೊಂಡು ಹೋಗುವ ಗುಣ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾವತ್ತೂ ನಿರುತ್ಸಾಹಿಗೆ ಸಂಪದವಿಲ್ಲ. ರಾಮಾಯಣದಲ್ಲಿ ಕೂಡ ಉತ್ಸಾಹೋ ಬಲವಾನಾರ್ಯ ಅನ್ನುವ ಮಾತನ್ನು ಲಕ್ಷ್ಮಣ ಮತ್ತೆ ಮತ್ತೆ ರಾಮ ಪ್ರಬೋಧನವಾಗಿ ಹೇಳ್ತಾನೆ. ಅಥಚೇದವಧಿ ಪ್ರತೀಕ್ಷತೆ ಕಥಮಾವಿಷ್ಕೃತ ಜಿಂಹವೃತ್ತಿನ ಧೃತರಾಷ್ಟ್ರಸುತೇನ ಸುತ್ಯಜಾಶ್ಚಿರಮಾಸ್ವಾದ್ಯ ನರೇಂದ್ರ ಸಂಪದ. ಅದು ಮಾತ್ರವಲ್ಲ, ಈ ಸಮಯಕ್ಕಾಗಿ ನೀನು ಕಾಯ್ತಾ ಇದ್ದೀನಿ, ಒಳ್ಳೆ ಕಾಲವನ್ನು ನೋಡ್ತಾ ಇದ್ದೀನಿ, ನಮಗೆ 13 ವರ್ಷಗಳ ಈ ವನವಾಸ ಅಜ್ಞಾತವಾಸ ಆದಮೇಲೆ ಯುದ್ಧಕ್ಕೆ ಹೋಗಬೇಕು, ಇಲ್ಲದೇ ಇದ್ದರೆ ಅನಾಚಾರಿಗಳು, ಅನ್ಯಾಯವಂತರು, ಸಮಯಬಂಧ ಇಲ್ಲದೇ ಇದ್ದವರು, ಅಂದರೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದನ್ನು ಬ್ರೀಚ್ ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟನ್ನ ಬ್ರೀಚ್ ಮಾಡ್ತಾ ಇದ್ದಾರೆ ಅಂತ ನೀನು ಅಂದುಕೊಂಡ್ರೆ, ಈಗಲೇ ಇಷ್ಟು ಕೊಬ್ಬಿರುವವರು, ಇನ್ನು 13 ವರ್ಷಗಳ ಪಾಂಡವರಾಜ್ಯ ಆಸ್ವಾದ ಮಾಡಿದವರು, ಪಾಂಡವರಾಜ್ಯ ಭೋಗವನ್ನು ಆಸ್ವಾದಿಸಿದಂಥವರು, ಆ ಸಂಪನ್ಮೂಲಗಳನ್ನೆಲ್ಲ ಬಸ್ತುಕೊಂಡಂಥ ದುರ್ಯೋಧನಾದಿಗಳು ನಮಗೆ ಬಿಟ್ಟುಕೊಡ್ತಾರ. ಆದದ್ದೇ ಹಾಗೆ. ಒಮ್ಮೆ ಪರಹಸ್ತಗತವಾದರೆ ಮತ್ತೆ ಬರುವುದಾಗುವುದೇ ಇಲ್ಲ. ಅದಕ್ಕೆ ಸಾವಿರಾರು ನಿದರ್ಶನ ಕೊಡಬಹುದು. ರಾಮನಂಥ ರಾಮ ಭರತನ ಮೇಲೆ ಒಂದು ಎಳೆಯ ಸಂದೇಹ ಮಾಡ್ಕೊಳ್ತಾನೆ, ಅದು ದೊಡ್ಡ ದೃಷ್ಟಿಯಿಂದಲೇ. ಆದರೆ 14 ವರ್ಷದ ಹಿಂದೆ ರಾಜ್ಯವನ್ನು ಅರ್ಪಣೆ ಮಾಡ್ತೀನಿ ಅಂತ ಬಂದ ಭರತ ಈಗ 14 ವರ್ಷ ರಾಜ್ಯ ಆಳದ ಮೇಲೆ ಆ ಮನೋಭಾವವನ್ನೇ ಇಟ್ಟುಕೊಂಡಿದ್ದಾನೋ ಇಲ್ಲವೋ, ಅವನ ಮುಖಲಕ್ಷಣ ನೋಡು, ಮಾತು, ಧ್ವನಿ, ಕಂಠಸ್ವರ ಎಲ್ಲವನ್ನ ಕೇಳಿ ನೀನು ತಿಳ್ಕೊ ಅಂತ ಹನುಮಂತನಿಗೆ ಹೇಳಿ ಕಳಿಸ್ತಾನೆ ಅಂದ್ರೇ ಗೊತ್ತಾಗುತ್ತದೆ ಅಧಿಕಾರ ಬಂದ ಮೇಲೆ ಹೇಗೆ ಆಗ್ತಾರೆ ಅಂತ. ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ಯಾರಿಗೂ ಇಷ್ಟವಾಗೋದಿಲ್ಲ, ಯಾವ ಪಕ್ಷವೂ ಅಷ್ಟೇ ಅದಕ್ಕೆ ನಿರಪವಾದ. ಅದು ಮಾತ್ರವಲ್ಲ, ಒಂದು ಕೆಲಸ ಆ ಸಮಯದಲ್ಲಿ ನಡೆಯಬೇಕಾಗಿದ್ದು ಮತ್ತೆ ಎಂದೂ ನಡೆಯೋಲ್ಲ. ಅದಕ್ಕೆ ಒಂದು ಬಹಳ ಖೇದದಾಯಕವಾದ ದೃಷ್ಟಾಂತ ಅಂತಂದರೆ, ಸಂಸ್ಕೃತವನ್ನು ರಾಷ್ಟ್ರಭಾಷೆ ಅಂತ ಮಾಡಬೇಕು ಅಂತ ಹೊರಟಾಗ
ಆ ಸ್ವಾತಂತ್ರ್ಯ ಬಂದ ಬಿಸಿಯಲ್ಲಿ ಆಗ್ತಾ ಇತ್ತು. ಅದನ್ನು ಮಾಡಿದ್ದಿದ್ರೆ ನಮ್ಮ ದೇಶದ ಒಗ್ಗಟ್ಟಿಗೆ ಒಂದು ಭಾವನಾತ್ಮಕವಾದ ಅಂಶ ಸೇರ್ತಾ ಇತ್ತು ಮತ್ತು ಇಷ್ಟು ವೈಷಮ್ಯಗಳು ಬರ್ತಾ ಇರಲಿಲ್ಲ. ಜಾತಿ ರಾಜಕಾರಣಗಳಿಗೆ ಒಂದು ಹದ ಬರ್ತಾ ಇತ್ತು. ಆಮೇಲೆ ಉತ್ತರ ದಕ್ಷಿಣ ಭೇದಗಳು ಒಂದು ಮಟ್ಟಿಗೆ ಕಡಿಮೆ ಆಗ್ತಾ ಇದ್ವು. ಒಂದೊಂದು ಭಾಷೆಗೂ ಮತ್ತೊಂದು ಭಾಷೆಗೂ ವೈರ ಕಡಿಮೆ ಆಗ್ತಾ ಇತ್ತು. ಇಷ್ಟೋ ಲಾಭ ಇರ್ತಾ ಇತ್ತು. ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಭಾರತದ ಪರಂಪರೆಯ ಜೊತೆಗೆ ಹೆಮ್ಮೆ ಪಡುವ ಒಂದು ಅಂಶ ಸೇರಿಕೊಳ್ತಾ ಇತ್ತು. ಆದರೆ ಯಾವ ಅವಿವೇಕದಿಂದಲೋ ಯಾವ ಸಣ್ಣತನದಿಂದಲೋ ಆ ಒಂದು ಆಗಲಿಲ್ಲ ಕೆಲಸ. ಇವತ್ತಲ್ಲ ಇನ್ಯಾವತ್ತಾಗುತ್ತೋ ಗೊತ್ತಿಲ್ಲ. ಯಾವ ಮೋದಿಗಳು ಎಷ್ಟು ಬಂದರೂ ಕೂಡ ಏನೂ ಆಗೋದಿಲ್ಲ ಅಂತ ನಂಗೆ ಅನಿಸುತ್ತದೆ. ಇದು ಕೆಲವೊಂದು ಆ ಬಿಸಿಯಲ್ಲೇ ಮಾಡಬೇಕಾದದ್ದು, ಆಗುವುದಿಲ್ಲ. ಆಮೇಲೆ ಅದೇ ರೀತಿಯಲ್ಲಿ ಡೆಮೋಗ್ರಫಿಕ್ ಬೇಸಿಸ್ ಮೇಲೆ ಈ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದ್ದು, ಅದನ್ನು ಕೂಡ ಅಷ್ಟೇ ಸ್ವಾತಂತ್ರ್ಯದ ಕಾಲದಲ್ಲಾಗಿದ್ದರೆ ಆಗ್ತಾ ಇತ್ತು, ಈಗ ಆಗಲಿಲ್ಲ. ಪಾಕಿಸ್ತಾನ ಅದು ಇಸ್ಲಾಂ ಸ್ಥಾನ ಅಂತಲೇ ಆಗ್ತಕ್ಕಂಥದ್ದು ಅಂತ ನಮಗೆ ಇವತ್ತು ಗೊತ್ತಿದೆ. ಅದಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲಿರ್ತಕ್ಕಂಥ ಇಸ್ಲಾಮೇತರ ಜನ ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಆಗಿದ್ದೆಷ್ಟು, ಈಗಿರುವುದೆಷ್ಟು, ಭಾರತದಲ್ಲಿ ಎಷ್ಟು ಅಂತೆಲ್ಲ ನೋಡಿದಾಗ ಕಣ್ಣು ಮುಂದೆ ಸ್ಪಷ್ಟವಾಗಿ ಅಂಕಿಅಂಶಗಳು ಕಾಣಿಸುತ್ತೆ. ಅಂದರೆ ಗೊತ್ತಾಗುತ್ತದೆ ಭಾರತದಲ್ಲಿ ಇವತ್ತು ಯಾವುದೇ ಮತದವರೆಗೂ ಯಾವುದೇ ಆಸ್ತಿಕ್ಯ ನಾಸ್ತಿಕ್ಯ ಭೇದ ಇಲ್ಲದೆ ಇರೋವರೆಗೂ ಅವಕಾಶ ಇದೆ ಅಂತ. ಪ್ರಜಾಪ್ರಭುತ್ವದ ಮುಖ್ಯ ಲಕ್ಷಣವೇ ಅದಲ್ವ. ಇವೆಲ್ಲ ಆಯಾ ಬಿಸಿಗಳಲ್ಲಿ ಮಾಡಬೇಕಾದದ್ದು. ಹಾಗಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಂಡು ಬಿಟ್ಟರೆ ಯಾವುದೋ ಅವಿವೇಕದ ಔದಾರ್ಯಾಭಾಸದಿಂದ ಖಂಡಿತ ಆಗತಕ್ಕಂಥದ್ದಲ್ಲ. ಇಂಥದ್ದು ಎಷ್ಟೆಷ್ಟೋ ನಾವು ಕಾಣಬಹುದು. ಅದನ್ನು ಈ ಭೀಮನ ಮಾತಿನಲ್ಲಿ ನಾವು ಕಾಣ್ತೀವಿ. ತುಂಬ ದೊಡ್ಡದಾದಂಥ ನೀತಿ ತತ್ವ ಇಲ್ಲಿ ಅಡಗಿರ್ತಕ್ಕಂಥದ್ದು. ಆಮೇಲೆ ಹೇಳ್ತಾನೆ, ದ್ವಿಷತಾಂ ವಿಹಿತಂ ತ್ವಯಾಥವಾ ಯದಿ ಲಬ್ಧ ಪುನರಾತ್ಮನಃ ಪದಂ ಜನನಾಥ ತವ ಅನುಜನ್ಮನಾಂ ಕೃತಮಾವಿಷ್ಕೃತ ಪೌರುಷೈರ್ಭುಜೈ. ಹೋಗಲಿ, ನೀನು ಶತ್ರುವಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ಆಮೇಲೆ ನಿನ್ನ ತಮ್ಮಂದಿರ ಜೊತೆಗೆ ವನವಾಸಕ್ಕೆ ಬಂದಿದ್ದೀಯಾ ಅಂದರೆ ನಿನ್ನ ತಮ್ಮಂದಿರ ಪೌರುಷ ಏನಾಗಬೇಕು? ಕೃತಮಾವಿಷ್ಕೃತ ಪೌರುಷೈರ್ಭುಜೈ. ಅವರ ತೋಳ ಪರಾಕ್ರಮ ಏನಿದೆ, ಅವರ ಬಾಹುಬಲ ವೀರ್ಯ ಏನಿದೆ, ಅದಷ್ಟು ವ್ಯರ್ಥವಾಯಿತಲ್ಲ. ಇಂಥ ತಮ್ಮಂದರನ್ನ ಇಟ್ಕೊಂಡು ನೀನು ಮಾಡಿದ್ದೇನು? ಕೆಲವೊಮ್ಮೆ ತುಂಬ ದೊಡ್ಡ ಸಾಧನ ಸಂಪತ್ತಿ ಇರುತ್ತದೆ, ಅರೆ ಮಾಡಿದ್ದೇನೂ ದೊಡ್ಡದಾಗಿರುವುದಿಲ್ಲ. ಎಷ್ಟೋ ಬಾರಿ ಆ ಥರ ಆಗುತ್ತದೆ. ನಾನೇ ಬಲ್ಲೆ, ಸಂಸ್ಕೃತ ಕ್ಷೇತ್ರದಲ್ಲಿಯೇ ಮಹಾವೈಯಾಕರಣರು, ಮಹಾವಿದ್ವಾಂಸರು ಅಷ್ಟಾಧ್ಯಾಯಿಯನ್ನು ಹಿಂದಿಂದ ಮುಂದಕ್ಕೆ, ಮುಂದಿಂದ ಹಿಂದಕ್ಕೆ, ಎಡದಿಂದ ಬಲಕ್ಕೆ ಎಲ್ಲ ರೀತಿಯಲ್ಲೂ ಹೇಳಬಲ್ಲಂಥವರಾಗಿರ್ತಾರೆ. ಅವರು ಅಲ್ಲಿ ಇಲ್ಲಿ ಪ್ರೌಢವಾದ ಕ್ರಿಯಾಪದಗಳನ್ನು, ಯಂಗ್ಲುಕ್ಗಳನ್ನು, ಸನ್ನಂತಗಳನ್ನು ಬಳಸೋದು ಬಿಟ್ಟರೆ ಇನ್ನು ಯಾವುದೊಂದು ಒಳ್ಳೆಯ ಸಂಸ್ಕೃತದ ಬರವಣಿಗೆಯೂ ಮಾಡಿರೋದಿಲ್ಲ. ಹಾಗಾಗ್ಬಿಡ್ತದೆ. ತುಂಬ ಚೆನ್ನಾಗಿ ಅಹೋರಾತ್ರೂ ಸಂಗೀತದ ಅನುಸಂಧಾನದಲ್ಲೇ ಇದ್ದು ಒಂದು ಒಳ್ಳೆಯ ಕಚೇರಿನೂ ಮಾಡದಂತೆ ಆಗಿಬಿಟ್ಟಿರ್ತಾರೆ. ನಮಗಾನಂದ ಇತ್ತು ಅಂತ ಹೇಳ್ಬೋದು, ಸಂತೋಷ, ಒಪ್ಪಿದ್ವಿ. ಆದರೆ ಅವ್ರನ್ನ ಸಂಗೀತಗಾರರು ಅಂತ ಸಮಾಜ ಗೌರವಿಸಬೇಕು ಅಂದರೆ ಒಂದಷ್ಟು ಸಮಾಜಕ್ಕೂ ಕೊಡಬೇಕಲ್ವ. ಒಮ್ಮೆ ದೊಡ್ಡ ವಿದ್ವಾಂಸರಾದಂಥ ವೆಂಕಟಾಚಲ ಶಾಸ್ತ್ರಿಗಳನ್ನು ನೋಡೋದಕ್ಕೆ ಹೋಗಿದ್ದೆ ಮೈಸೂರಿಗೆ. ಅವರು ನನ್ನನ್ನು ಕೇಳಿದ್ರು, ಏನಪ್ಪ ಛಂದಸ್ಸಿನ ಬಗ್ಗೆ ಒಂದು ಪುಸ್ತಕ ಬರಿತಾ ಇದ್ದೀನಿ, ಯಾವುದಾದ್ರೂ ನೀವು ಹೊಸ ಹೊಳಹಗಳನ್ನು ಕಂಡಿದ್ದಲ್ಲಿ ಹೇಳಿ ಅಂತ. ಅಯ್ಯೋ ಅದಕ್ಕೇನು ಸರ್, ಇದಿದೆ ಅದಿದೆ ಅದಿದೆ ಅಂತ ಏನೋ ಹೇಳ್ತಾ ಬಂದೆ. ಇದೆಲ್ಲ ಎಲ್ಲಿ ಬರೆದು ಪಬ್ಲಿಷ್ ಮಾಡಿದ್ದೀರಾ ಅಂತ. ಇಲ್ಲ, ಬರೀಬೇಕು ಅಂತಿದ್ದೀನಿ ಹಿಂದೆ. ಹೋಗಿ ಹಾಳಾಯ್ತು. ಹಾಗಿದ್ರೆ ಇದು ನಿಮ್ಮ ವಸ್ತು, ನಾನು ತಗೊಳ್ಳೋ ಹಾಗಿಲ್ಲ. ಎ ಬುಕ್ ಈಸ್ ರಿಟರ್ನ್ ಓನ್ಲಿ ವೆನ್ ಇಟ್ ಈಸ್ ಪಬ್ಲಿಷ್ಡ್. ಇದನ್ನು ತಿಳ್ಕೊಳ್ಳಿ. ನಿಮ್ಮ ಆಲೋಚನೆಯನ್ನು ನಾನು ತಗೊಂಡ್ರೆ ಅದು ಚೌರ್ಯ ಆಗುತ್ತದೆ. ಈಗ ನನ್ನ ಬರಹದಲ್ಲಿ ನಾನು ಹೇಳೋಕ್ಕಾಗೋಲ್ಲ, ಅದು ಅಪೂರ್ಣವಾಗುತ್ತದೆ. ನೀವು ಮಾಡಿರೋ ಕೆಲಸ ಎಂಥದ್ದು? ನೀವು ಬರೀತಿಲ್ಲ, ನಾವು ಬರೆಯೋ ಹಾಗಿಲ್ಲ, ಆ ಥರ ಆಗಿದೆ. ಅದು ನಿಮ್ಮ ಬಾಯಿಂದ ಕೇಳಿದ ಮೇಲೆ ಇನ್ನೂ ಸಂಕಟ ಆಗ್ತಾ ಇದೆ. ಒಳ್ಳೆ ವಿಷಯವಲ್ಲ, ಉಲ್ಲೇಖ ಮಾಡೋಕ್ಕೂ ಇಲ್ವಲ್ಲ ಅಂತ. ಹಾಗಾಗಿ ಅದಕ್ಕೆ ಒಂದು ಕಾಣಿಕೆಯನ್ನು ತಂದು ಕೊಡಬೇಕಾಗುತ್ತದೆ. ಶಾಸ್ತ್ರಿಗಳು ಉತ್ತಮರು, ಹಾಗಾಗಿ ಅದನ್ನು ಯಾವುದನ್ನು ನನ್ನ ಆಲೋಚನೆ ಅನ್ನೋದನ್ನು ಲಪಟಾಯಿಸೋಲ್ಲ. ಎಷ್ಟೋ ಜನ ಇರ್ತಾರೆ, ಅದನ್ನು ಅನಾಮತ್ತಾಗಿ ನುಂಗಿ ನೊಣೀತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಈ ಬಗೆಯಲ್ಲಿ ನೋಡಿದಾಗ ಇಷ್ಟು ಪರಾಕ್ರಮ, ಇಷ್ಟು ಸಾಧನ ಸಂಪತ್ತಿ ಇಟ್ಟುಕೊಂಡು ಮಾಡಿದ್ದೇನು. ಅರ್ಜುನ ಎಂಥ ಪರಾಕ್ರಮಿ, ಭೀಮ ಎಂಥ ವಿಕ್ರಮಿ, ಎಷ್ಟು ಬಲಿಷ್ಠ, ಎಷ್ಟು ದೃಢಿಷ್ಠ, ಎಂಥ ಧೈರ್ಯಶಾಲಿ. ಇವ್ರನ್ನೆಲ್ಲ ಬಿಟ್ಟದ್ದಾಯ್ತಲ್ಲ. ಆಮೇಲೆ ನಿನ್ನದಾದರೂ ಶೌರ್ಯ, ಅದನ್ನು ವ್ಯರ್ಥ ಮಾಡಿಕೊಂಡಿಯಲ್ಲ, ಅದು ತುಂಬ ಅನ್ಯಾಯವಾಯಿತು. ಅಭಿಮಾನ ಧನಸ್ಯ ಗತ್ವರೈರಸುಭಿಸ್ತಾಸ್ನು ಯಶಶ್ಚಿಕೀರ್ಷತಃ
ಅಚಿರಾಂಶು ವಿಲಾಸ ಚಂಚಲ ನನು ಲಕ್ಷ್ಮೀ ಫಲಮಾನುಷಂಗಿಕಂ. ಅಸ್ಥಿರವಾದದ್ದು ಪ್ರಾಣ. ಅದೆಂಥದ್ದು? ಅಚಿರಾಂಶು ವಿಲಾಸ ಚಂಚಲ ಅಂತ ಹೇಳ್ತಾನೆ. ಸೊಗಸಾದ ಫ್ರೇಸಿಯಾಲಜಿ. ಅಚಿರಾಂಶು ಅಂದರೆ ಮಿಂಚು. ಅಚಿರಾಂಶು ವಿಲಾಸ ಚಂಚಲ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರೆವೋಲ್ ಮಂಜುವೋಲ್ ಅಂತ ಯಾವ ಶ್ರವಣಬೆಳಗೊಳದ ಶಾಸನ ಬರುತ್ತದಲ್ಲ, ಕನ್ನಡದ ಹಳೆಯ ಶಾಸನಗಳಲ್ಲಿ ಒಂದು ಆ ರೀತಿಯಾಗಿರುವಂಥದ್ದು. ಅಂಥದ್ದಕ್ಕೆಲ್ಲ ಇಲ್ಲಿಯದೇ ಕಲ್ಪನೆ. ಹೀಗಾಗಿ ಈ ಚಂಚಲವಾದದ್ದು, ಚಂಚಲ ಮಿಂಚಿನಂತೆ ಚಂಚಲವಾದ ಜೀವಿತ, ಆ ಜೀವಿತದಲ್ಲಿ ಸ್ಥಿರವಾದ ಕೀರ್ತಿಯನ್ನು ಸಂಪಾದಿಸಬೇಕು. ಆ ಲಕ್ಷ್ಮಿಯೂ ಅದೇ ಥರ ಅಚಿರಾಂಶು ವಿಲಾಸ ಚಂಚಲ. ಇನ್ನು ಗತ್ವರೈ ರಸುಭಿ, ಗತ್ವರ ಅನ್ನುವ ಪದವನ್ನು ಬಳಸಿದ್ದಾನೆ. ತುಂಬ ಸೊಗಸಾಗಿರ್ತಕ್ಕಂಥ ಪದ. ಮತ್ತೆ ಮತ್ತೆ ಹೊರಡಲು ಸಿದ್ಧವಾಗಿರತಕ್ಕಂಥದ್ದೇ ಗತ್ವರವಾದದ್ದು ಅಂತ. ಈ ಜಿತ್ವರ, ಗತ್ವರ ಈ ರೀತಿಯಾದ ಪದಗಳು ವೈಯಾಕರಣ ಪ್ರಿಯವಾದಂಥ ಶಬ್ದಗಳು, ಸೊಗಸಾದಂಥವು. ಅದು ಕೊರಬಂತವಾದ ನಿಪಾತ ಅಂತ ಮಲ್ಲಿನಾಥ ವಿವರಣೆಯನ್ನು ಕೊಡ್ತಾನೆ. ಪ್ರಾಣೈಹಿ ಗತ್ವರೈಹಿ, ಪ್ರಾಣಗಳು ಯಾವಾಗ ಬೇಕಾದ್ರೂ ಹೋಗುವಂಥವು. ಹುಟ್ಟುವುದಕ್ಕೆ ಡೇಟ್ ಕೊಡ್ಬೋದು, ಸಾವಿಗೆ ಡೇಟ್ ಕೊಡೋಕ್ಕಾಗೋದಿಲ್ವಲ್ಲ. ಹಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಸ್ಥಿರವಾದ ಕೀರ್ತಿಯನ್ನು, ಸ್ಥಾಸ್ನು ಯಶಃ ಅಂದರೆ ಸ್ಥಿರವಾದ ಯಶಸ್ಸನ್ನು ಪಡೆಯಬೇಕು ಅನ್ನೋರಿಗೆ ಆನುಷಂಗಿಕ ಫಲ ರಾಜ್ಯ, ಕೀರ್ತಿಯೇ ಶಾಶ್ವತವಾದದ್ದು. ಇದನ್ನು ಗಮನಿಸಿಕೊಳ್ಳಬೇಕು. ಕ್ಷತ್ರಿಯನಿಗೆ ಯಶಕ್ಕಾಯವೇ ನಿಲ್ಲುವಂಥದ್ದು ಅನ್ನೋದನ್ನು ನೋಡಿಕೊಳ್ಳಬೇಕು. ನೀನು ಅದಕ್ಕಾದರೂ ಮನಸ್ಸು ಮಾಡು. ದುಡ್ಡು ಕಾಸಿನಲ್ಲಿ ಆಸಕ್ತಿ ಇಲ್ಲ ಅಂದರೆ ಕ್ಷತ್ರಿಯ ಉಳಿಯುವುದೇ ಹೆಸರಿನಿಂದ. ಹಲವು ವರ್ಷಗಳ ಕೆಳಗೆ ಟ್ರಾಯ್ ಅಂತ ಒಂದು ಆಂಗ್ಲ ಭಾಷೆಯ ಚಲನಚಿತ್ರ ಬಂತು. ತುಂಬ ಸೊಗಸಾದ ಚಲನಚಿತ್ರ. ಗ್ರೀಕ್ ಮಹಾಕವಿ ಹೋಮರ್ನ ಇಲಿಯಡ್ ಕಾವ್ಯದ ಒಂದು ಆಧಾರದ ಮೇಲೆ ಬಂದಂಥದ್ದು. ಅಲ್ಲಿ ಅದರ ಮಹಾವೀರ ಅಖಿಲೇಶನಿಗೆ ತಾಯಿ ಥೆಟಿಸ್ ಹೇಳ್ತಾಳೆ. ಅದು ಮೂಲ ಕಾವ್ಯದಲ್ಲಿ ಇಲ್ಲ, ಆದರೆ ಕಾವ್ಯದಲ್ಲಿ ಇರುವ ಆ ಆಶಯವೇ ಹೌದು. ನೋಡು, ನೀನು ಹೋದರೆ ವಾಪಸ್ ಬರೋಲ್ಲ ಯುದ್ಧಕ್ಕೆ, ಟ್ರಾಯ್ ನಗರದ ಮೇಲೆ ಯುದ್ಧಕ್ಕೆ ಹೋದರೆ. ಆದರೆ ನಿನ್ನ ಹೆಸರನ್ನು ಅಜರಾಮರವಾಗಿ ಕವಿಗಳು, ಗಾಯಕರು, ನರ್ತಕರು, ನಟರು ಹಾಡಿ ಕುಣಿದು ಎಲ್ಲ ಕಡೆಗೆ ಹರಡಿಸ್ತಾರೆ. ಮತ್ತು ಶಿಲ್ಪಿಗಳೆಲ್ಲ ಕೆತ್ತಿ ವಿಗ್ರಹಗಳನ್ನು ನಿಲ್ಲಿಸ್ತಾರೆ. ಶತಶತಮಾನ ಸಹಸ್ರಮಾನ ಕಾಲ ನಿಲ್ಲುತ್ತದೆ. ಆದರೆ ನೀನು ಬದುಕೋಲ್ಲ. ನೀನು ತಾರುಣ್ಯದಲ್ಲಿದ್ದೀಯ, ಹಾಗೆ ಹೋಗ್ತೀಯ. ನೀನು ಇಲ್ಲಿ ಉಳಿಯುವುದಾದರೆ ದೀರ್ಘಕಾಲ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಒಳ್ಳೆಯ ರಾಜ್ಯ, ಒಳ್ಳೆಯ ಊಟ, ಭೋಗ ಅಂತ ಸಂತೋಷವಾಗಿರ್ತೀಯ. ಒಬ್ಬರೂ ಸ್ಮರಿಸೋಲ್ಲ. ಈ ಎರಡೂ ನಾನು ಹೇಳ್ತಾ ಇದ್ದೀನಿ, ಎರಡರ ಗುಣದೋಷಗಳನ್ನು ಹೇಳ್ತಿದ್ದೀನಿ. ನಿನಗೇನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊ ಅಂತ. ಅವನು ಯುದ್ಧಕ್ಕೆ ಹೋಗ್ತಾನೆ. ಇವತ್ತು ನಾವು ಅದಕ್ಕೆ ಅವನ ಹೆಸರು ಹೇಳ್ತಾ ಇದ್ದೀವಿ. ಈ ರೀತಿಯಲ್ಲಿರುವಂಥದ್ದು, ಅದರ ಕಡೆಗೆ ಗಮನ ಕೊಡಬೇಕು ಅಂತ. ಒಂದು ಕಾಲದಲ್ಲಿ ಹೀಗೆ ಹೇಳಿ ಪೌರುಷವನ್ನು ಕೆರಳಿಸಿ ಯುದ್ಧ ಮಾಡಿಸ್ತಾ ಇದ್ದಿದ್ದು ಅಂತ ಕೆಲವರು ಹೇಳ್ತಾರೆ. ಈಗಲೂ ಸೈನಿಕರಿಗೆ ಆ ಬಗೆಯಲ್ಲಿ ಮಾಡಿದ್ರೇ ಆಗುವಂಥದ್ದು. ಯಾರೂ ಸೆಣಸಬೇಕು ಅಂದರೆ ಅದೇ ಥರವೇನೆ. ಕಟ್ಟಕಡೆಯಲ್ಲಿ ಸಮಾಜದಲ್ಲಿ, ರಾಜಕೀಯದಲ್ಲಿ ಯಾವುದರೊಳಗೂ ಎಂಥ ತಲೆ ಒಡೆಯೋನು ಕಡೆಗೆ ತನ್ನ ಹೆಸರು ಇರಬೇಕು ಅಂತಲೇ ಮಾಡ್ತಾನೆ. ಆಗಲದಿದ್ದರೆ ಅವರು ವಿಗ್ರಹಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋದು, ರಸ್ತೆಗಳಿಗೆ, ಏರ್ಪೋರ್ಟ್ಗಳಿಗೆಲ್ಲ ಅವರುಗಳ ಹೆಸರುಗಳಿಡೋದು, ಫ್ಲೈಓವರ್ಗಳಿಗೆಲ್ಲ ಅವ್ರ ಹೆಸರಿಡೋದು ಯಾಕಾಗಬೇಕಾಗಿತ್ತು? ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹವೇ ಎಲ್ಲಕಂ ತೀಕ್ಷ್ಣತಮ. ಮನ್ನಣೆಯ ದಾಹ ಅದು ಇದ್ದೇ ಇರ್ತದೆ. ಅದೇ ಕೀರ್ತಿ ಅಂತಂದರೆ. ಆದರೆ ನಮ್ಮ ಪರಂಪರೆಯಲ್ಲಿ ಸಾಮಾನ್ಯವಾಗಿ ಕೀರ್ತಿ ಅನ್ನೋದನ್ನು ಸತ್ಕಾರ್ಯದಿಂದ ಬರುವುದು ಅಂತ ಅನ್ನೋದು ದಟ್ ಈಸ್ ಎನ್ ಇನ್ವೇರಿಯಬಲ್ ರೀಸನ್ ಅಂತ ಹೇಳ್ತಾ ಇದ್ರು. ಇಟ್ಸ್ ಅನ್ ಎಟರ್ನಲ್ ಕಾಂಬಿನೇಷನ್. ಪುಣ್ಯ ಕೀರ್ತಿಗಳಿಗೆ ವ್ಯತ್ಯಾಸವಿಲ್ಲ ಅನ್ನುವಂತೆ. ಈ ಬಗೆಗೆ ಈಚೆಗೆ ಹತ್ತತ್ರ ಒಂದು 8-10 ತಿಂಗಳ ಕೆಳಗೆ ತೀರಿಕೊಂಡ ಒಳ್ಳೆಯ ವಿದ್ವಾಂಸರು, ಎಲೆಮರೆಯ ಪಕ್ವ ಫಲದಂತೆ ಇದ್ದವರು ಪದಕಲ್ಲು ನರಸಿಂಹ ಭಟ್ಟರು ಅಂತ. ಅವರು ಬರೀತಾರೆ, ಭಾರತೀಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕೆಲವೊಂದು ಅಂಶಗಳು ತುಂಬ ಮುಖ್ಯವಾಗುತ್ತವೆ ಅಂತ. ಅವರು ಭಾರತೀಯ ಸಂವೇದನೆ ಅಂತಲೇ ಒಂದು ದೊಡ್ಡ ಲೇಖನ ಬರೆದು ಅನೇಕ ವರ್ಷಗಳ ಹಿಂದೆ ದೊಡ್ಡ ಚರ್ಚೆ ಆಗಿತ್ತು. ಈಚೆಗೂ ಆ ಚರ್ಚಾ ಮಥಿತ ಎಲ್ಲ ಪುಸ್ತಕ ರೂಪದಲ್ಲಿ ಬಂತು. ಮತ್ತು ಕಾವ್ಯಮೀಮಾಂಸೆಯ ಹೊಸ ಹೊಳಹುಗಳು ಅಂತ ಬೇರೆ ಇನ್ನೊಂದು ಪುಸ್ತಕವನ್ನು ಈಚೆಗೆ ಅವರು ಹೊರತಂದರು. ಅಲ್ಲಿಯೂ ಅವರು ಉಲ್ಲೇಖಿಸ್ತಾರೆ. ನಮ್ಮಲ್ಲಿ ಸಂಸ್ಕೃತ ಕಾವ್ಯದಲ್ಲಿ ಯಶಸ್ಸೇ ವಿಜಿಗಿ ಶೂಣಾಂ ಅಂತ ರಘುವಂಶದಲ್ಲಿ ಕಾಳಿದಾಸ ಹೇಳಿದ್ರೆ, ಈ ಕಾಲದಲ್ಲಿ ಹೆಸರು ಅಂದರೆ ಅದು ಹೇಗಾದರೂ ಬರ್ತದೆ. ಘಟಂ ಬಿಂದ್ಯಾತ್ ಪಟಂ ಛಂದ್ಯಾತ್ ಕುರ್ಯಾತ್ ರಾಸಭರೋಹಣಂ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ. ಬಟ್ಟೆ ಹರ್ಕೋ, ಮಡಕೆ ಒಡ್ಕೋ, ಕತ್ತೆ ಮೇಲಾದರೂ ಕೂತ್ಕೋ, ಹೇಗಾದರೂ ಪ್ರಸಿದ್ಧಿ ಪಡೆ ಅಂತ ಫೇಸ್ಬುಕ್ಕಲ್ಲಿ ಹಾಕುವಂತೆ ಆಗಬೇಕು ಅಷ್ಟೇ ಅನ್ನುವ ಭಾವ ಅಂತ. ಆದರೆ ನಮ್ಮದು ಹಾಗಲ್ಲ.
ಯಶಸ್ಸು ಅನ್ನೋದು ಸತ್ಕಾರ್ಯದಿಂದಲೇ ಬರುವಂಥದ್ದು ಅನ್ನೋದನ್ನು ಮತ್ತೆ ಮತ್ತೆ ಧರ್ಮಶಾಸ್ತ್ರಕಾರರು ಅರ್ಥಶಾಸ್ತ್ರಕಾರರು ಹೇಳುತ್ತಲೇ ಬಂದದ್ದು. ಹೇಗೋ ಬಂದ ಹೆಸರಿನ ಬಗ್ಗೆ ಯಾರೂ ಆದರವನ್ನು ತೋರಿಸ್ತಾ ಇರಲಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ. ಯಾಕೆಂದರೆ ರಾಮನಂತವನು ಯಶಸ್ಸಿಗಾಗಿ ಸೀತಾಪರಿತ್ಯಾಗ ಮಾಡ್ದ ಅಂತಂದರೆ ಹೆಂಡತಿನ ಹಾಳು ಮಾಡಿ ಕೀರ್ತಿ ಪಡೆಯಬೇಕು ಅನ್ನೋ ದುಷ್ಕಾಮನೆಯಿಂದ ಅಲ್ಲ ಅಂತ ಭಾವಿಸಿಕೊಳ್ಳಬೇಕು ಅನ್ನೋ ತಾತ್ಪರ್ಯ. ಹದ್ದನ್ನು ಬಡಿದು ಹಾವನ್ನು ಬಡಿದು ಹದ್ದಿಗೆ ಹಾಕಿದ್ರು ಅಂತ, ಹಾಗೆ ರಾಬ್ ಡಿಕ್ ಅಂಡ್ ಪೇ ಹ್ಯಾರಿ ಅನ್ನುವಂಥದ್ದು ಅಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲೆಲ್ಲ ನಾವು ಆ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇಲ್ಲದೇ ಇದ್ದರೆ ಈ ಕಾವ್ಯಗಳ ತಾತ್ಪರ್ಯ ಕಷ್ಟವಾಗುತ್ತದೆ. ಒಳ್ಳೆಯ ದಾರಿಯಿಂದ ಹೆಸರು ಬರಬೇಕು ಅನ್ನುವಂಥದ್ದು ಅದು ಕಷ್ಟ ಇದೆ. ನನ್ನ ತಂದೆಯವರು ಮತ್ತೆ ಹೇಳ್ತಾ ಇದ್ರು, ನೀವು ತುಂಬ ಸಂಪಾದಿಸಿ, ಆದರೆ ಸನ್ಮಾರ್ಗದಲ್ಲಿಯೇ ಸಂಪಾದಿಸಬೇಕು, ಹೆಸರು ಪಡೆಯಿರಿ ಆದರೆ ಸನ್ಮಾರ್ಗದಲ್ಲೇ ಅಂತ. ನಮ್ಮಣ್ಣ ಹೇಳ್ತಾ ಇದ್ದ, ಸರ್ಕಾರದ ವಿಧಿವಿಹಿತವಾದ ಮಾರ್ಗದಲ್ಲಿ ದುಡ್ಡು ಹೆಚ್ಚಾಗಿ ಸಂಪಾದನೆ ಮಾಡೋದು ಅಂದರೆ ರೇಸಲ್ಲಿ ಲಾಟ್ರಿನಲ್ಲೇನೆ, ಬೇಗ ಸುಲಭದಲ್ಲಿ ಇನ್ನೆಲ್ಲೂ ಬರೋದಿಲ್ಲ ಅಂತ. ನಮ್ಮ ತಂದೆಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇತ್ತು. ಅಂದರೆ ಅಪಮಾರ್ಗದಿಂದ ಸಂಪಾದಿಸ್ತಕ್ಕಂಥದ್ದಲ್ಲ. ಅಕೃತ್ವಾ ಪ್ರಸಂತಾಪಂ ಅಗತ್ವಾ ಖಲಮಂದಿರಂ ಅನುಸೃಜ್ಯ ಸತಾಮರ್ತ್ಮ ಯತ್ ಸ್ವಲ್ಪಮಪಿ ತದ್ಬಹು. ಇದು ಆದರ್ಶ. ಡಿ ವಿ ಜಿಯವರು ಇದನ್ನು ಅವರ ಬಂಧುಗಳಿಗೆ ಒಬ್ಬರಿಗೆ ಬರೆದು ಕಳಿಸ್ಕೊಟ್ಟಿದ್ರು. ರೆಕಮೆಂಡೇಶನ್ ಬೇಕು ಅಂತ ಕೇಳಿದ್ದಕ್ಕೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಅಂತ. ಹಾಗೆ ಈ ಯಶಸ್ಸು ಶಾಶ್ವತವಾದದ್ದು, ಅದರ ಕಡೆಗೆ ಗಮನ ಇರಲಿ ಅಂತ ಹೇಳ್ತಾನೆ. ಜ್ವಲಿತಂ ನ ಹಿರಣ್ಯರೇತಸಂ ಚಯಮಾಸ್ಕಂದತಿ ಭಸ್ಮನಾಂ ಜನಃ ಅಭಿಭೂತಿ ಭಯಾದ ಸೂನತಃ ಸುಖಮುಜ್ಜಂತಿನ ಧಾಮಮಾನಿನಃ. ಮಾನವಂತರು ಪ್ರಜ್ವಲಿಸುವ ಬೆಂಕಿಯಂತೆ ಇರ್ತಾರೆ, ಜನ ಅಲ್ಲಿ ತುಳಿಯೋದಿಕ್ಕಾಗೋದಿಲ್ಲ. ಸ್ವಾಭಿಮಾನಿಗಳು ಪ್ರಾಣವನ್ನಾದರೂ ಬಿಡ್ತಾರೆ, ಅಭಿಮಾನವನ್ನು ಬಿಡೋದಿಲ್ಲ. ಬೆಂಕಿ ಆರಿ ಹೋಗುತ್ತೆ ಅಷ್ಟೇ ಹೊರತುನುವೆ ಅದು ತಾನಾಗಿ ಶಾಖವನ್ನು ಕಡಿಮೆ ಮಾಡಿಕೊಳ್ಳೋದಿಲ್ಲ. ಅಭಿಭೂತ ಭಯಾದಸೂನತ ಸುಖಮುಜ್ಜಂತಿ, ಪ್ರಾಣವನ್ನು ಬಿಡೋದಕ್ಕೆ ಸುಖವಾಗಿ ತಯಾರಾಗಿರ್ತಾರೆ. ಬೇರೆ ಯಾವ ರೀತಿಯಲ್ಲಿಯೂ ಕಾಂಪ್ರಮೈಸಸ್ ಅನ್ನೋದನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧವಿರುವುದಿಲ್ಲ ಅನ್ನುವ ಮಾತು. ಇದು ಎಷ್ಟೋ ಕಡೆ ನಾವು ನೋಡ್ತೀವಿ. ಶೇಕ್ಸ್ಪಿಯರ್ನ ಬಹಳ ಪ್ರಸಿದ್ಧವಾದ ಆಂಟನಿ ಕ್ಲೇಪ್ಯಾಟ್ರ ನಾಟಕದಲ್ಲಿ ಕೂಡ ಕೊನೆಗೆ ಬರ್ತದೆ. ರೆಸ್ಪೆಕ್ಟಬಲ್ ಟ್ರೀಟಿ ಅನ್ನುವ ಮಾತನ್ನು ಮಾರ್ಕಸ್ ಆಂಟನಿ ಹೇಳಿ ಸಾಯ್ತಾ ಇದ್ದಾಗ ಕ್ಲೇಪ್ಯಾಟ್ರ ರೆಸ್ಪೆಕ್ಟ್ ಆ್ಯಂಡ್ ಟ್ರೀಟಿ ವಿಲ್ ನಾಟ್ ಸ್ಟೇ ಟುಗೆದರ್, ಎರಡು ಒಂದೇ ಒರೆಯಲ್ಲಿ ಕತ್ತಿ ಎರಡಿದ್ದಂತೆ ಇರುವಂಥದ್ದಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬಹಳ ಆಕರ್ಷಕ ಮನೋಹರವಾದ ಓಜಸ್ವಿಯಾದ ಒಂದು ದೊಡ್ಡ ಬ್ಲ್ಯಾಂಕ್ ವರ್ಸ್ ಪ್ಯಾಸೇಜ್ ಬರುತ್ತೆ. ಅವಳು ತಾನು ಆತ್ಮಹತ್ಯೆ ಮಾಡ್ಕೋತಾಳೆ. ಆ ನೈಲ್ ನದಿ ತೀರದಲ್ಲಿದ್ದಂಥ ಒಂದು ವಿಷ ತುಂಬಿ ತುಳುಕಾಡ್ತಕ್ಕಂಥ ಮಿಡಿನಾಗರವನ್ನು ತಂದು ಕಚ್ಚಿಸ್ಕೊಳ್ತಾಳೆ. ಹಾಗೆ ಆ ರೀತಿಯಾದದ್ದು. ಇದು ಅವಿವೇಕವಲ್ಲವ ಅಂದರೆ ಅದು ಅದೇ ತರವೇ. ಹಾಗೆ ರಿಸ್ಕ್ ತಗೊಳ್ಳದೇ ಇದ್ದರೆ ಈ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಎಷ್ಟೋ ಬಾರಿ ಪ್ರತಿಫಲ ಆ ಕೆಲಸಕ್ಕಿಂತ ಕೆಲಸದ ಹಿಂದೆ ಇರುವ ರಿಸ್ಕ್ ಇದೆಯಲ್ಲ, ಅದಕ್ಕಾಗಿಯೇ ತಾನೆ ಹಾಗೆ ಉಂಟು. ಅದನ್ನು ನಾವು ಗಮನಕ್ಕೆ ತಂದುಕೋಬೇಕು. ಕಿಮಪೇಕ್ಷ ಫಲಂ ಪಯೋಧರಾಂ ಧ್ವನತಃ ಪ್ರಾರ್ಥಯತೆ ಮೃಗಾಧಿಪ ಪ್ರಕೃತಿ ಖಲು ಸಾ ಮಹೀಯಸ ಸಹತೆ ನಾನ್ಯಸ ಮುನ್ನತಿಂ ಯಯ. ಅದು ಮಾತ್ರವಲ್ಲ, ನಿನಗೆ ನೋಡಿದರೆ ಗೊತ್ತಾಗುತ್ತದೆ, ಆಕಾಶದಲ್ಲಿ ಮೋಡ ಗುಡುಗಿದರೆ ಸಿಂಹ ತಕ್ಷಣ ಗರ್ಜಿಸಿ ಆಕಾಶಕ್ಕೆ ಎಗರುತ್ತದೆ. ಮೋಡವನ್ನು ಹಿಡಿದು ಕೊಲ್ಲಕ್ಕಾಗತ್ಯಾ, ಕಡಿಯೋಕ್ಕಾಗತ್ಯಾ? ಅಲ್ಲ. ಆದರೆ ಅದು ತನ್ನ ಗರ್ಜನೆಯನ್ನು ಅನುಕರಿಸುವಂತೆ ತೋರುವ ಮೋಡದ ಗರ್ಜನೆಯನ್ನು ಸೇರಿಸೋದಿಲ್ಲ, ಪ್ರತಿಕ್ರಿಯೆಯನ್ನು ಮಾಡಿಯೇ ಮಾಡುತ್ತದೆ. ಎಲ್ಲೋ ಒಂದು ಕಡೆ ಗರ್ಜನೆ ಮಾಡಬೇಕು, ಗುಟ್ರ ಹಾಕ್ತಾ ಇರಬೇಕು, ರೆಸ್ಪಾಂಡ್ ಮಾಡ್ತಾ ಇರಬೇಕು, ಊದೋ ಶಂಕ ಊದ್ತಾ ಇರಬೇಕು. ಅದು ಬಹಳ ಮುಖ್ಯ. ಅದು ಲೌಕಿಕ ವ್ಯವಹಾರದಲ್ಲಿಯೂ ಅಷ್ಟೇ, ಹೆಸರು ಚಲಾವಣೆಯಲ್ಲಿರಬೇಕು. ಇಲ್ಲದೇ ಇದ್ದರೆ ಎಲ್ಲಿಯೂ ಗೊತ್ತಾಗೋಲ್ಲ. ರಾಜಶೇಖರ ಬಹಳ ಚೆನ್ನಾಗಿ ಹೇಳ್ತಾನೆ, ಕಾವ್ಯದಲ್ಲಿ ಅರ್ಥ ಸ್ವಾರಸ್ಯದ ಜೊತೆಗೆ ಶಬ್ದ ಸ್ವಾರಸ್ಯವೂ ಮುಖ್ಯ, ಅರ್ಥಾಲಂಕಾರದ ಜೊತೆಗೆ ಶಬ್ದಾಲಂಕಾರವೂ ಇರಬೇಕು. ಯಾಕೆ, ರಸ್ತೆಯಲ್ಲಿ ಆನೆ ಹೋದರೂ ಗಂಟೆ ಕಟ್ತಾ ಇದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ವಿನಾ ಘಂಟಾ ಗಣತ್ಕಾರೋ ಗಜೋ ಗಚ್ಚನ್ನ ಗಣ್ಯತೆ ಅನ್ನೋ ಮಾತನ್ನು ಹೇಳ್ತಾನೆ. ಅವನ ಹರವಿಜಯ ಅನ್ನುವ ಮಹಾಕಾವ್ಯದ ಮಾತು. ಆ ಕಾವ್ಯ ಇವತ್ತು ಸಿಗ್ತಾ ಇಲ್ಲ. ಜಲ್ಹಣನ ಸೂಕ್ತಿ ಮುಕ್ತಾವಳಿ ಎನ್ನುವ ಗ್ರಂಥದಲ್ಲಿ ಬರುವ ಉಲ್ಲೇಖ ಇದು. ಹಾಗೆಯೇ ಈ ದೃಷ್ಟಿಯಿಂದ ಕಂಡಾಗ ಏನಾದರೂ ಮಾಡುತ್ತಿರ್ತಮ್ಮ, ಸಮಥಿಂಗ್ ಗಲಾಟೆ ಮಾಡ್ತಿರಬೇಕು. ಅದಕ್ಕೆ ಮಕ್ಕಳು ಹತ್ತು ಕರೆದಾದರೂ ಗಿಟ್ಟಿಸ್ಕೊಳ್ತಾ ಇರ್ತಾರೆ. ಅಡಗಂದಿ ಅಮ್ಮಯ್ಯನ ಪೆಟ್ಟದು ಅಂತ ತೆಲುಗಿನ ಗಾದೆ ಇದೆಯಲ್ಲ, ತಾಯಿ ಕೂಡ ಬೇಡದೇ ಇದ್ದರೆ, ಕಾಡದೇ ಇದ್ದರೆ, ಅಳದೇ ಇದ್ದರೆ ಅವಳು ರೆಸ್ಪಾಂಡ್ ಮಾಡೋದಿಲ್ಲ. ಅದು ಬಹಳ ನಿಜವಾದದ್ದು. ಅದರೊಳಗೂ ರಜೋಗುಣ ಕ್ಷೇತ್ರವಾದ ಕ್ಷಾತ್ರದಲ್ಲಂತೂ ಅದು ಅನಿವಾರ್ಯವಾದಂಥದ್ದು ಅನ್ನುವುದು ತಾತ್ಪರ್ಯ.
ಕುರುತನ್ಮತಿಮೇವ ವಿಕ್ರಮೇ ನೃಪನಿರ್ಧೂಯ ತಮಃ ಪ್ರಮಾದಜಂ ಧ್ರುವಮೇತದವೇಹಿ ವಿದ್ವಿಷಾಂ ತ್ವದನುತ್ಸಾಹ ಹತಾ ವಿಪತ್ತಯ. ಹಾಗಾಗಿ ಪ್ರಮಾದದಿಂದ, ಈಗ ದ್ಯೂತದ ಪ್ರಮಾದದಿಂದ ಉಂಟಾದಂಥ ಮೋಹವನ್ನು ದೂರ ಮಾಡ್ಕೊ, ಪರಾಕ್ರಮಕ್ಕೆ ಮನಸ್ಸು ಮಾಡು. ನಿನ್ನ ಪ್ರಯತ್ನಹೀನತೆ ಏನಿದೆ ಅದು ಶತ್ರುಗಳ ಸಂತೋಷಕ್ಕೆ ಕಾರಣ, ಶತ್ರುಗಳ ವಿಪನ್ನಾಶಕ್ಕೆ ಕಾರಣ. ಅದರಿಂದ ನಿನ್ನ ಪ್ರಯತ್ನಹೀನತೆಗೆ ಸ್ವಸ್ತಿ ಹೇಳಿ ಪ್ರಯತ್ನಶಾಲಿ ಆಗಬೇಕಾದದ್ದು ಧರ್ಮ ಅಂತ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ದ್ವಿರದಾನಿವ ವಿಭಾವಿತಾಂ ಚತುರಸ್ತೋಯ ನಿಧಿ ನಿವಾಯತಃ ಪ್ರಸಹೇತರಣೇ ತವಾನುಜಾನ್ ದ್ವಿಷತಾಂಕ ಶತಮನ್ಯುತೇಜಸ. ಶತಮನ್ಯುತೇಜಸ, ಶತಮನ್ಯು ಅಂದರೆ ಶತಯಾಗಕರ್ತೃವಾದ ಇಂದ್ರ ಅಂತ. ಮನ್ಯು ಅನ್ನೋದಕ್ಕೆ ಯಜ್ಞ ಅನ್ನುವ ಒಂದು ಅರ್ಥವೂ ಉಂಟು. ಪ್ರಾಯಶಃ ಯಜ್ಞದ ಪಶುವಧೆಯಲ್ಲಿ ತಾತ್ಪರ್ಯ ಇರುವಂತೆ ಮಾಡಿದ್ದಿರಬೇಕು ಅಂತ ಗೊತ್ತಾಗುತ್ತದೆ. ಇರಲಿ, ಇಂದ್ರ 100 ಯಾಗ ಮಾಡಿದವನು ಅಂತ, 100 ಅಶ್ವಮೇಧ ಮಾಡಿ ಪಡೆದವನು ಆ ಪದವಿಯನ್ನಂತ. ನಿನ್ನ ತಮ್ಮಂದರು ಇಂದ್ರ ಸಮ ತೇಜಸ್ವಿಗಳಾದಂಥವರು, ಚತುರ್ದಿಕ್ಕುಗಳ ದಿಗ್ಗಜಗಳಂತೆ ಇರತಕ್ಕಂಥವರು, ಚತುಸ್ಸಮುದ್ರಗಳಂತೆ ತುಂಬಿ ಬರತಕ್ಕಂಥವರು. ಅಂಥ ಪರಾಕ್ರಮಶಾಲಿಗಳನ್ನು ಯಾರು ತಾನೇ ಯುದ್ಧದಲ್ಲಿ ಎದುರಿಸೋಕ್ಕೆ ಸಾಧ್ಯ? ಇಂಥ ತಮ್ಮಂದರಿದ್ದು ನೀನು ಏನೂ ಮಾಡಬಹುದಲ್ವಾ? ಯಾಕೆ ನಿನಗೆ ಹಿಂಜರಿಕೆ ಅಂತ? ಅದೇ ಗೊತ್ತಾಗೋದಿಲ್ಲ. ಎಷ್ಟೆಲ್ಲ ಸಂಪನ್ಮೂಲಗಳಿದ್ದರೂ ನಮ್ಮ ದೇಶವೇ ದೊಡ್ಡ ನಿದರ್ಶನ ಅದಕ್ಕೆ. ಈ ದೇಶದ ಒಂದು ಅರಣ್ಯ ಸಂಪತ್ತಿ, ನದಿ ನದ ಸಂಪತ್ತಿ, ಪರ್ವತ ಸಂಪತ್ತಿ, ಮನುಷ್ಯರ ಬಲ ಮತ್ತು ವಾಯುಗುಣದ ಬಲ. ಎಷ್ಟೋ ದೇಶಗಳಿಗೆ ಕ್ಲೈಮೆಟಿಕ್ ಕಂಡೀಷನ್ಸೇ ತುಂಬ ಹೊಸ್ಟೈಲ್ ಆಗಿರುತ್ತದೆ. ನಮ್ಮಲ್ಲಿ ಅತ್ಯಂತ ಉತ್ತರದಲ್ಲಿ ಆಗಲಿ ಅತ್ಯಂತ ದಕ್ಷಿಣದಲ್ಲಾಗಲಿ ತುಂಬ ತೀವ್ರವಾದಂಥ ಕಾಲ ವರ್ಷ ಇಡೀ ಇಲ್ಲ. ಯಾವಾಗಲೂ 1-2 ತಿಂಗಳು ಇರುತ್ತದೆ ಅಷ್ಟೇ. ಅದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ. ಅದು ಮಾತ್ರವಲ್ಲ, ಅತಿ ಪೂರ್ವದಿಂದ ಅತಿ ಪಶ್ಚಿಮದವರೆಗೂ ನೋಡಿದರೆ ಹೆಚ್ಚು ಕಡಿಮೆ ಸೂರ್ಯೋದಯ ಒಂದೇ ರೀತಿ, ಸೂರ್ಯಾಸ್ತ ಒಂದೇ ರೀತಿ ಆಗುತ್ತದೆ. ಈ ಬಗೆಯಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳು ಋತುಮಾನಗಳು ತುಂಬ ವೈಪರೀತ್ಯ ಇಲ್ಲದೆ ನಡೆಯುತ್ತದೆ ಅಂದರೆ ಅದು ಎಷ್ಟು ದೊಡ್ಡ ವರ. ಅಮೆರಿಕದಲ್ಲಿ 3 ಕಾಲ ಉಂಟು, ನೋಡಿದಾಗ ಗೊತ್ತಾಗುತ್ತೆ. ಒಂದು ಚಿಲಿನಲ್ಲಿ ನೋಡಿದ್ರೆ ಅದು ಎಷ್ಟು ವಿಚಿತ್ರವಾದಂಥ ಒಂದು ವಾಯುಗುಣವನ್ನು ಹೊಂದಿರುವಂಥದ್ದು, ಎಷ್ಟು ವಿಚಿತ್ರವಾದಂಥದ್ದು ಅದರ ಕ್ರಮ. ಹೀಗೆ ಜಗತ್ತಿನ ಎಷ್ಟೋ ದೇಶಗಳು ಒದ್ದಾಡುವಂಥ ಸ್ಥಿತಿ ಇರುವಾಗ ಚೈನಾ ಪಾಪ ಎಷ್ಟು ದೊಡ್ಡ ರಾಜ್ಯ, ಅದು ಎಷ್ಟು ದೊಡ್ಡ ದೇಶ, ಎಷ್ಟು ಪ್ರಾಂತ ಇದ್ದರೂ ಅದಕ್ಕೆ ಅದರದಾದ ತೊಂದರೆಗಳು ಉಂಟು. ರಷ್ಯಾ ಈಗಿನದಲ್ಲ, ಹಿಂದೆ USSR ಅಂತ ಆಗಿದ್ದಾಗ ಅದೆಷ್ಟು ಅಗಾಧ ವಿಸ್ತಾರ, ಇಲ್ಲ ಮರಳು ಭೂಮಿ, ಇಲ್ಲ ಹಿಮ ಮರಳು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಒಂದು ಹಿಮಮರು ಇಲ್ಲ, ಬರೀ ಮರು, ಈ ಥರ ಆಗುವಂಥ ಜಾಗ. ಅದರೊಳಗೆ ಎಷ್ಟು ಮಾಡ್ಕೊಳ್ಳೋಕೆ ಸಾಧ್ಯ? ಅಂಥದ್ರೊಳಗೂ ಈಗ ಇಸ್ರೇಲ್ಗಿಂತ ಬೇಕಾ ಕಲ್ಲಲ್ಲಿ ನಾರು ತೆಗೆಯಬಲ್ಲಂಥ ಧೀಮಂತರು ಅವರು. ಇದನ್ನು ಕಂಡು ಇಷ್ಟು ಸಂಪನ್ಮೂಲ ಇದ್ದು ನೀನು ಅವಿವೇಕಿಯಾಗಿದ್ಯಲ್ಲ, ಇದು ತುಂಬ ತಪ್ಪು. ಜ್ವಲತಸ್ತವ ಜಾತವೇದಸ ಸತತಂ ವೈರಿಕೃತಸ್ಯ ಚೇತಸಿ ವಿದಧಾತು ಶಮಂ ಶಿವೇತರಾಂ ರಿಪುನಾರೀ ನಯನ ಅಂಬು ಸಂತತಿ. ನಮ್ಮ ದುಃಖಾಗ್ನಿ, ಶತ್ರುಗಳ ದುಃಖಾಗ್ನಿಯನ್ನು ಶತ್ರುಸ್ತ್ರೀಯರ ಕಣ್ಣೀರೇ ಇಂಗಿಸಲಿ ಅಂತ. ಇದು ನಮ್ಮಂಥವರಿಗೆ, ಈ ಕಾಲದವರಿಗೆ ಸ್ವಲ್ಪ ಬೇಸರವಾಗುತ್ತದೆ. ನಿನ್ನ ವೈರಿಗಳು ಹಾಳಾಗಲಿ ಅಂತ ಹೇಳಬೇಕಾದ್ರೆ ಅವರ ಹೆಂಡತೀರು ಮುಂಡೇರಾಗ ಅಂತ ಹಾರೈಸಬೇಕೆ ಅಂತ. ಆದರೆ ಆಗುವುದು ಅದೇನೆ. ಅದನ್ನು ಹೇಳುವ ರೀತಿಯಲ್ಲಿ ತುಂಬ ಕಠೋರತೆ ಬರುತ್ತದೆ. ಬಾಣಭಟ್ಟನ ಗಿಣಿ ಇಂಥ ಕಠೋರವಾದ ಮಾತನ್ನು ಹೇಳುತ್ತದೆ ಕಾದಂಬರಿಯಲ್ಲಿ. ಸ್ತನಯುಗ ಅಶ್ರುಸ್ನಾತಂ ಅನ್ನುವ ಆರ್ಯೆಯಲ್ಲಿ ಅದನ್ನು ವಿ ಸೀತಾರಾಮಯ್ಯನವರು ಹೇಳ್ತಾರೆ, ಇಂಥ ಗಿಣಿಯ ಬಾಯಲ್ಲಿ ಇಂಥ ಕ್ರೌರ್ಯದ ಮಾತು ಅಂತ. ನಿಜ, ಬಹಳ ಕಠೋರವಾದದ್ದು. ನಮಗೆ ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗಳಲ್ಲಿ ವಿವೇಕ ಎಲ್ಲ ಉಂಟಾದ ಮೇಲೆ ಈ ರೀತಿಯಾದ ಮಾತುಗಳನ್ನು ಕೇಳುವುದು ಕಷ್ಟವಾಗುತ್ತದೆ. ಯುದ್ಧದಲ್ಲಿ ಆಗುವುದು ಅದೇ, ಯಾವ ಕಾಲದಲ್ಲಿಯೂ ಇದೇನೆ, ಬೇರೆ ಯಾವುದೂ ಇಲ್ಲ. ಶಾಂತಿಗೆ ಯುದ್ಧವೇ ಅನಿವಾರ್ಯವಾದರೆ ಆ ಯುದ್ಧವನ್ನು ಸ್ವೀಕಾರ್ಯ ಅಂತ ತಗೊಳ್ಬೇಕು. ಏನೇವ ಸಸಜೇ ಘೋರಂ ತೇನೇವ ಶಾಂತಿರಸ್ತುನಃ ಅನ್ನುವ ಅಥರ್ವದ ಮಾತು ನೆನಪಾಗುತ್ತದೆ. ಇಂಥದ್ದನ್ನು ಕವಿಗಳು ನಿರ್ದಾಕ್ಷಿಣ್ಯವಾಗಿ ನಿಸ್ಸಂಕೋಚವಾಗಿ ಆಗಿ ಬರಿತಾ ಇದ್ರು. ಆ ಕಾಲ ಅಂಥದ್ದು, ಆ ಜನಮನೋಧರ್ಮ ಆ ರೀತಿಯಾದದ್ದು. ಈಗ ಎಷ್ಟನ್ನೋ ನಿಸ್ಸಂಕೋಚವಾಗಿ ಬರೀತಾರೆ, ಹಿಂದೆ ಅದನ್ನು ಬರೆಯೋದಕ್ಕೆ ಆಗ್ತಾ ಇತ್ತು. ಗೋಪಾಲಕೃಷ್ಣ ಅಡಿಗರು ಪ್ರಾರ್ಥನೆ ಅಂತ ಒಂದು ಪದ್ಯವನ್ನು ಪ್ರಜಾವಾಣಿನಲ್ಲಿ ಪ್ರಕಟ ಮಾಡಿ ರಣಕೋಲಾಹಲ ಆಯಿತು. DVG ಅವರೇನೇ ಆಕ್ಷೇಪದ ಮಾತುಗಳನ್ನು ಆಡಿದ್ರು. ಇವತ್ತು ಆ ಪದ್ಯ ಓದಿದಾಗ ತುಂಬ ಉದಾತ್ತ ಗಂಭೀರವಾದ ಅರ್ಥ ನಮಗೆ ಸ್ಫುರಿಸುತ್ತದೆ. ಅದನ್ನು ತುಂಬ ಮುಜುಗರ ಮಾಡಿಕೊಂಡಿದ್ರು. ಆ ಕಾಲದಲ್ಲಿ ಕೆಲವು ಮಾತುಗಳನ್ನು ಆಡೋದಕ್ಕೆ ತುಂಬ ಸಂಕೋಚ ಪಡ್ತಾ ಇದ್ರು.
ವಿಷಯವನ್ನು ಹೇಳ್ತಾ ಇದ್ರು. ಉದಾಹರಣೆಗೆ ಮಾಸ್ತಿಯವರು ಪಕ್ಷಿ ಜಾತಿ ಅಂತ ಒಂದು ಕಥೆ ಬರೆದಿದ್ದಾರೆ, ಆಚಾರವಂತ ಅಯ್ಯಂಗಾರರು ಅಂತ ಒಂದು ಕಥೆ ಬರೆದಿದ್ದಾರೆ, ಅಥವಾ ವೆಂಕಟಗನ ಹೆಂಡತಿ ಅಂತ ಒಂದು ಕಥೆ ಬರೆದಿದ್ದಾರೆ. ಮಾಸ್ತಿಯಂಥವರು ಬರೀಬಹುದು, ಆ ಕಾಲಕ್ಕೂ ಕೂಡ ಆ ಸಂಯಮದಲ್ಲಿ ಬರೀಬಹುದು. ಈ ಕಾಲದಲ್ಲಾಗಿದ್ದರೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲೇ ಬರೆದಿದ್ದವರು. ಮಾಸ್ತಿಯವರು ಯಾವ ರೀತಿಯಾದ ತೀವ್ರವಾದಂತಹ ಸಂಬಂಧಗಳನ್ನು ಕೂಡ, ಆ ಕಾಲದ ಸಮಾಜ ಬೆಚ್ಚಿ ಬೀಳುವಂಥದ್ದನ್ನು ಕೂಡ ತುಂಬ ಶೀತಲೋಜಸ್ವಿಯಾದ ಶೈಲಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ನೋಡಿ, ಈ ಕಥೆಗಳು ಬಂದಾಗ ಯಾರೂ ಪ್ರತಿಭಟನೆ ಮಾಡಲಿಲ್ಲ, ಕೋಲಾಹಲ ಮಾಡಲಿಲ್ಲ. ಆ ಕಥೆಗಳ ಗಹನತೆಯನ್ನು, ಗಂಭೀರತೆಯನ್ನು ಎಷ್ಟು ಜನ ಅರ್ಥ ಮಾಡಿಕೊಂಡ್ರು ಗೊತ್ತಿಲ್ಲವಾದರೂ ಪ್ರತಿಭಟನೆ ಮಾಡಲಿಲ್ಲ. ಅವರೇ ಹೇಳಬೇಕು, ಮಾಸ್ತಿಯವರ ಜೀವಮಾನದಲ್ಲಿ ಚನ್ನಬಸವ ನಾಯಕಕ್ಕೆ ಇದಕ್ಕೆ ಬಂದಂಥ ಪ್ರತಿಭಟನೆ ಈ ಕಥೆಗಳಿಗೆಲ್ಲ ಯಾರೂ ಮಾಡಲಿಲ್ಲ ಅನಿಸುತ್ತೆ ಅಲ್ವೇ. ಆದರೆ ಆ ಕಥೆಗಳ ಸಾಮಾಜಿಕ ಮೌಲ್ಯ ಮಾತ್ರವಲ್ಲ, ಮಾನವೀಯ ಭಾವ ಮೌಲ್ಯ ತುಂಬ ತುಂಬ ದೊಡ್ಡದಾದದ್ದು. ಅದು ಹೇಳಿದ ರೀತಿ ಅಲ್ಲಿ ವಿಶೇಷವಾಯಿತು. ಅಡಿಗರು ಹೇಳಿದ ರೀತಿಯನ್ನು ತಾಳ್ಕೊಳ್ಳುವ ಕಾಲಪಾಕ ಬಂದಿರಲಿಲ್ಲ, ಆಮೇಲೆ ಬಂತು. ಈಗ ಮತ್ತೂ ಎಷ್ಟೆಷ್ಟೋ ಬಂದಿವೆ. ಅಂದರೆ ಆಯಾ ಕಾಲಕ್ಕೆ ಆಯಾ ರೀತಿಯ ಬದಲಾವಣೆಗಳು ಬರುತ್ತವೆ. ತುಂಬ ಎಲ್ಲವನ್ನು ಬಿಚ್ಚಿ ಹೇಳೋದಕ್ಕೆ ಕೂತ್ಕೊಂಡ್ರೆ ಕಡೆಗೇನು ಉಳಿಯೋದೇ ಇಲ್ಲ. ಆಮೇಲೆ ಬೇರೆ ರೀತಿಯ ಪ್ರಕಾರವನ್ನು ಆಶ್ರಯಿಸಿಕೊಳ್ಬೇಕಾಗುತ್ತೋ ಏನೋ. ಇರಲಿ, ತಾತ್ಪರ್ಯತಃ ನೋಡುವಾಗ ಈ ಬಗೆಯ ಮಾತುಗಳು ಕಾವ್ಯದಲ್ಲಿ ಬಂದಾಗ ನಾವು ಕವಿಯ ಮೇಲೆ ತುಂಬ ಮುನಿಯಬೇಕಾಗಿಲ್ಲ. ಅದು ಆ ಕಾಲದಿಂದ ಬಂದದ್ದು ಅಂತ ಅಂದುಕೊಳ್ಬೇಕು. ಆದರೆ ನನಗೆ ಸ್ವಲ್ಪ ಸಮಾಧಾನವಾಗೋಲ್ಲ. ಅಯ್ಯೋ, ಯಾಕೆ ಆ ಹೆಣ್ಣುಮಕ್ಕಳ ಗೋಳಿನಲ್ಲಿ ಇವರ ಆನಂದ ಕಾಣಿಸಬೇಕಾ ರಾಜರುಗಳು ಅಂತ ಅನಿಸುತ್ತೆ. ಆದರೆ ಅದು ವಾಸ್ತವ ಹಾಗೆ, ಬೇರೆ ಇದೆಲ್ಲ ಸೆಂಟಿಮೆಂಟಲ್ ಅಂತ ಅನ್ನಬಹುದು. ಆಮೇಲೆ ಅವನು ಹೇಳ್ತಾನೆ, ಇತಿ ದರ್ಶಿತ ವಿಕ್ರಿಯಂ ಸುತಂ ಮರುತಃ ಕೋಪ ಪರೀತ ಮಾನಸಂ ಉಪಸಾಂತ್ವಯಿತು ಮಹೀಪತಿರ್ದ್ವಿರದಂ ದುಷ್ಟಮಿವ ಉಪಚಕ್ರಮೇ. ಇಷ್ಟು ಕಠೋರವಾಗಿ ತೀವ್ರವಾಗಿ ಮಾತುಗಳನ್ನು ಆಡ್ತಾನೆ. ಛಂದಸ್ಸು ಮೃದುವಾದದ್ದು, ಆದರೆ ಅದರೊಳಗಿರುವ ಅರ್ಥ ಮಾತ್ರ ಕರ್ಕಶವಾದದ್ದು, ಕಹಿಯಾದ ಔಷಧದಂತೆ ಇರುವಂಥದ್ದು. ಅದನ್ನು ಭೀಮ ಹೇಳಿದಾಗ, ಮದಿಸಿದ ಆನೆ ಕೋಪದಿಂದ ಸೊಂಡಿಲನ್ನು ಬೀಸಿಕೊಂಡು ದಂತಗಳನ್ನು ತೋರಿಸಿಕೊಂಡು ಬಂದಾಗ ಹೇಗೋ ಹಾಗಿರ್ತಕ್ಕಂಥ ಉಗ್ರ ಭೀಕರವಾದ ಭೀಮನ ಕೋಪವನ್ನು ಉಪಸಾಂತ್ವನ ಮಾಡುವುದಕ್ಕೆ ಧರ್ಮರಾಜ ಮಾತನ್ನು ಆರಂಭ ಮಾಡ್ತಾನೆ. ನೋಡಿ, ಅಲ್ಲಿಯ ತಂತ್ರಗಾರಿಕೆ ತುಂಬ ಚೆನ್ನಾಗಿದೆ. ಮೂಲದಲ್ಲಿಯೂ ವ್ಯಾಸರು ಹಾಗೆ ದ್ರೌಪದಿಯ ಆಕ್ಷೇಪ, ಭೀಮನ ಸಾಧುವಾದ, ಆಮೇಲೆ ಧರ್ಮರಾಜನ ಉತ್ತರ ಅಂತಲೇ ಇರುವುದು. ಇಟ್ಸ್ ಎ ವಂಡರ್ಫುಲ್ ಎಕ್ಸಾಂಪಲ್ ಆಫ್ ಪಾರ್ಲಿಮೆಂಟೇರಿಯನ್ ಕೇಪಬಿಲಿಟಿ ಅಂತ ಅನಿಸುತ್ತದೆ. ಆ ಒಂದು ಪ್ರಾಡ್ವಿವಾಕೀಯ ವಚೋ ವಿಚ್ಛಿತ್ತಿಯಲ್ಲಿ ತುಂಬ ಸೊಗಸಾಗಿ ಕಾಣುತ್ತದೆ. ಆಗ ಧರ್ಮರಾಜನ ಬಾಯಿಂದ ಉಪಕ್ರಮವನ್ನು ಮಾಡಿಸುವ ಕ್ರಮ ವಾಲ್ಮೀಕಿಗಳು ಹೀಗೆ ಮಾಡ್ತಾರೆ. ಅರಣ್ಯಕಾಂಡದಲ್ಲಿ ಬರುತ್ತದೆ, ಸೀತೆ ರಾಮನಿಗೆ ರಾಕ್ಷಸ ವಧೆ ನಮಗೆ ಬೇಡದ ವಿಷಯ ಅಂತನ್ನುವಾಗ ಸೀತೆಯ ಅಭಿಪ್ರಾಯವನ್ನೆಲ್ಲ ಮೆಚ್ಚು ಮಾತಾಡಿ ಆಮೇಲೆ ಅದಕ್ಕೆ ಉತ್ತರವನ್ನು ರಾಮ ಕೊಡ್ತಾನೆ. ಅಂದರೆ ಎದುರಾಳಿಯ ಮಾತುಗಳ ಅಥವಾ ಬದುಕಿನ ಗುಣಾಂಶಗಳನ್ನು ಮೊದಲು ಹೇಳಿ ಇವಿಷ್ಟಕ್ಕೆ ಒಪ್ಪಿಗೆ ಇದೆ ಅಂತ ಆರಂಭ ಮಾಡಿ ಮತ್ತೆ ತನ್ನಲ್ಲಿರತಕ್ಕಂಥ ಬೇರೆಯ ಅಭಿಪ್ರಾಯವನ್ನು, ತದ್ವ್ಯತಿರಿಕ್ತವಾದದ್ದನ್ನು, ತತ್ಪೂರಕವಾದದ್ದನ್ನು ಹೇಳುವುದುಂಟಲ್ಲ, ಅದು ದೊಡ್ಡ ಕ್ರಮ, ನಿಜವಾದ ವಾದದ ಲಕ್ಷಣ ಅದು. ಹಾಗಲ್ಲವಾದರೆ ಗೆಲ್ಲಬೇಕು ಅಂತ ಮಾಡಿದಂಥ ತಗಾದೆ ಅದು ಜಲ್ಪ, ಪರಪಕ್ಷವನ್ನು ಬರೀ ನಿಂದಿಸಬೇಕು ಅಂತ ಮಾಡಿದ್ದು ವಿತಂಡ ಅಂತ ಉಂಟು. ಜಿಜ್ಞಾಸಾರೂಪವಾದ ವಾದ ಒಳ್ಳೆಯ ವಿಚಾರಗಳನ್ನು ಮತ್ತಷ್ಟು ಹೆಚ್ಚು ತಿಳ್ಕೊಂಡು ಸ್ವಪರ ದೋಷಗಳನ್ನು ಅರಿತುಕೊಂಡು ಗುಣಗಳನ್ನು ಗಮನಿಸಿಕೊಂಡು ಬೆಳೆಯಬೇಕು ಅನ್ನುವ ವಿಷಯ ಅಲ್ಲಿದೆ. ಅವನು ಹೇಳ್ತಾನೆ, ಅಪವರ್ಜಿತ ವಿಪ್ಲವೇಶು ಚೌ ಹೃದಯಗ್ರಾಹಿಣಿ ಮಂಗಲಾಸ್ಪದೆ ವಿಮಲಾತವ ವಿಸ್ತರೇ ಗಿರಾಂ ಮತಿಮಾದರ್ಶೈವಾಭಿದೃಶ್ಯತೆ. ನಿನ್ನ ಮಾತು ತುಂಬ ಚೆನ್ನಾಗಿದೆ ಅಂತ ಆರಂಭ ಮಾಡ್ತಾನೆ. ಅಂದರೆ ಭೀಮನ ಕೋಪವನ್ನು ಉಪಶಾಂತಿ ಮಾಡಬೇಕು ಅಂದರೆ ಮೊದಲು ಅವನಲ್ಲಿರುವ ಗುಣಗಳನ್ನು ಹೇಳಬೇಕು. ಆ ಗುಣ ಯಾವುದು ಅಂದರೆ ಅವನು ಪ್ರತಿಪಾದನಾ ಕ್ರಮ ಅಂತ. ಅವನ ನೀತಿಯ ಉದ್ದೇಶವನ್ನು ಒಪ್ಪಲ್ಲ, ಅರೆ ಹೇಳಿದ ರೀತಿ ಚೆನ್ನಾಗಿದೆ ಅಂತ, ನೀತಿಗಿಂತ ರೀತಿ ಚೆನ್ನಾಗಿದೆ ಅನ್ನುವುದನ್ನು. ಅಂದರೆ ಇದೊಂದು ಜಾಣ್ಮೆಯೂ ಹೌದು, ವಾಸ್ತವವೂ ಹೌದು. ಇಟ್ಸ್ ಅ ಟ್ಯಾಕ್ಟ್, ಇಟ್ಸ್ ನಾಟ್ ಕ್ರೊಕೆಡಿಟಿ. ಇದನ್ನು ಗಮನಿಸಿಕೊಳ್ಳಬೇಕು. ವಾದದಲ್ಲಿ ಒಪ್ಪಿಗೆ ಆಗುವ ರೀತಿ. ಎಷ್ಟೋ ಜನ ತಮ್ಮ ಅಭಿಪ್ರಾಯಗಳನ್ನು ಒಪ್ಪದೇ ಇದ್ದವರ ಬಳಿಯಲ್ಲೂ ಸಲ್ಲುವುದು ಈ ಬಗೆಯ ದೃಷ್ಟಿಯಿಂದ ಅಂತ ಅನಿಸುತ್ತದೆ. ಚೆನ್ನಾಗಿದೆ. ಅಪವರ್ಜಿತ ವಿಪ್ಲವೇ, ಯಾವುದೇ ರೀತಿಯಲ್ಲಿ ತೊಡಕು ತೋಟಿ ಇಲ್ಲ. ವಿಪ್ಲವ ಅಂತಂದರೆ ಕನ್ಫ್ಯೂಷನ್, ಅದು ಇಲ್ಲ.
ಮತ್ತು ಹೃದಯಗ್ರಾಹಿಣಿ ಮಂಗಲಾಸ್ಪದೆ, ಹೃದಯಗ್ರಾಹಿಯಾದಂಥದ್ದು ಮಂಗಳವಾದದ್ದು, ಒಳಿತು, ಇಂಟೆಂಟ್ ಈಸ್ ವೆರಿ ಗುಡ್. ಮತ್ತು ಅದು ಹೃದಯಗ್ರಾಹಕವಾದ ರೀತಿಯಲ್ಲಿ ಮನಸ್ಸಿಗೆ ಮುಟ್ಟುವಂಥ ರೀತಿಯಲ್ಲಿದೆ. ತವ ವಿಸ್ತರೆ, ವಿಸ್ತಾರವಾದಂಥ ಮಾತು. ಸಂಸ್ಕೃತದಲ್ಲಿ ವಿಸ್ತಾರ ಅನ್ನೋದು ಗ್ರಂಥ, ಮಾತು ಇತ್ಯಾದಿಗಳಿಗೆ ಮಾತ್ರ ಬಳಕೆ. ವಿಸ್ತಾರ ಅನ್ನುವುದು ಗ್ರಂಥೇತರ, ವಾಂಗ್ಮಯೇತರ, ಸಾಹಿತ್ಯೇತರವಾದದ್ದಕ್ಕೆ. ತುಂಬ ವಿಸ್ತಾರವಾದ ಗ್ರಂಥ ಅಂತಂದರೆ ಆ ಹಾಳೆಗಳೆಷ್ಟು ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ವಿಸ್ತಾರವಾದದ್ದು ಅಂದರೆ ಅದರ ಕಂಟೆಂಟ್, ಅದರ ಮಾತಿನ ರೀತಿ ಎಂಥದ್ದು ಅಂತ. ಒಂದು ಪುಸ್ತಕದಲ್ಲಿ ಒಂದೊಂದು ಪುಟಕ್ಕೆ ಒಂದೊಂದು ಸಾಲು ಅಂತ ಅಚ್ಚು ಮಾಡಿಬಿಟ್ಟು ತುಂಬ ವಿಸ್ತಾರವಾದ ಗ್ರಂಥ ಬರೆದಿದ್ದೀವಿ ಅಂತ ಹೇಳಬೇಕು. ಹಾಗಲ್ಲದೆ ಸಾರವತ್ತಾದ ಮಾತುಗಳು ವಿಸ್ತಾರವಾಗಿ ಅಂದರೆ ವಿಸ್ತೃತವಾದ ರೀತಿ, ವಿಸ್ತಾರ ಕನ್ನಡದ್ದು, ವಿಸ್ತೃತವಾದ ರೀತಿಯಲ್ಲಿ ಹೇಳಿದ್ರೆ ಹಾಗೆ ಭಾಷೆಯ ಸೂಕ್ಷ್ಮಗಳನ್ನು ಗಮನಿಸಿಕೊಂಡು ಪ್ರಯೋಗ ಮಾಡಬೇಕು ಅಂತಾರೆ. ಈಗ ಯಾರೂ ಲೆಕ್ಕಕ್ಕಿಡೋಲ್ಲ ಬಿಡಿ. ಅದಕ್ಕೆ ಮಧ್ಯ ಮಾರ್ಗ ಅನುಸರಿಸಬೇಕು ಅಂದರೆ ವಿಸ್ತಾರವಾ ಅಂತ ಕನ್ಫ್ಯೂಷನ್ ಬಂದರೆ ವಿಸ್ತೃತ ಅಂತ ಮಾಡಿಬಿಡ್ಬೋದು, ಎರಡಕ್ಕೂ ಅನ್ವಯ ಆಗುತ್ತದೆ ಅಂತ. ಭಾರವಿ ತುಂಬ ಚೆನ್ನಾಗಿ ವ್ಯಾಕರಣವನ್ನು ಬಳಸ್ತಾನೆ. ನನ್ನ ಗುರುಗಳು ರಂಗನಾಥ್ ಶರ್ಮರು ಹೇಳ್ತಾ ಇದ್ರು, ಇಡೀ ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಇವನು ಒಬ್ಬನೇ ಒಂದಿಷ್ಟು ವ್ಯಾಕರಣ ದೋಷ ಮಾಡದೆ, ವ್ಯಾಕರಣದ ಸಂಪ್ರದಾಯ ಅಂತಿದೆಯಲ್ಲ, ದೋಷ ಬೇರೆ ಮತ್ತು ಸಂಪ್ರದಾಯವು ಸ್ವಲ್ಪ ಬೇರೆ. ಅಂದರೆ ಸಂಪ್ರದಾಯ ಸಿದ್ಧಿ ಅನ್ನೋದೊಂದು ಗುಣದೋಷಗಳಿಗಿಂತಲೂ ಸ್ವಲ್ಪ ಬೇರೆಯಾದದ್ದು. ಅಂದರೆ ದೋಷವಿಲ್ಲ ಅಂತ ಹೇಳಿದರೂ ಕೂಡ ವ್ಯಾಕರಣ ಸಂಪ್ರದಾಯದಲ್ಲಿ ಇಲ್ಲದೆ ಇರಬಹುದು, ಆ ರೀತಿಯಾದದ್ದು ಉಂಟು. ಹಾಗೆ ಅವನು ಭೂತಕಾಲದಲ್ಲಿ ಅನೇಕ ಪ್ರಕಾರಗಳಿವೆ, ಅದ್ಯತನ, ಅನದ್ಯತನ, ಪರೋಕ್ಷ ಅಂತೆಲ್ಲ. ಯಾವುದು ನೆರೆಟಿವ್ ಆಗಿ ಬರ್ತದೋ ಅಂದರೆ ಕಾವ್ಯ ಕಥನ ನಿರೂಪಣೆಯಾಗಿ ಬರ್ತದೋ ಅಲ್ಲಿ ಯಾವುದೋ ಕಾಲದಲ್ಲಿ ನಡೆದದ್ದು, ಯಾವುದೋ ಯುಗದಲ್ಲಿ ನಡೆದದ್ದು ಮಹಾಭಾರತ ಅಂತ ಪರೋಕ್ಷ ಭೂತಕಾಲ ಲಿಟ್ಲಕಾರದ ಪ್ರಯೋಗ ಮಾಡಬೇಕು. ಅವನು ಅದನ್ನು ಚತು ತಪ್ಪದಂತೆ ಮಾಡ್ತಾನೆ. ಕಾಳಿದಾಸಾದಿಗಳು ಕೂಡ, ಶ್ರೀಹರ್ಷಾದಿಗಳು ಕೂಡ ಲಿಟ್ಲಕಾರಕ್ಕೆ ಬದಲಾಗಿ ಲುಂಗನ್ನ, ಲಟ್ಟನ್ನು ಎಲ್ಲ ಬಳಸುವಂಥದ್ದನ್ನು ನೋಡ್ತೀವಿ. ಇವನು ಮಾತ್ರ ಹಾಗೆ ಮಾಡೋದಿಲ್ಲ. ಸರಿ, ಲಂಗ್ಲಕಾರವನ್ನು ಮತ್ತು ಲುಂಗ್ಲಕಾರವನ್ನು ಭೂತಕ್ಕೆ, ಲಟ್ಲಕಾರ ವರ್ತಮಾನಕ್ಕೆ ಬಳಸ್ತಾನೆ ಭಾರವಿ. ಅದು ಅವನಲ್ಲಿರ್ತಕ್ಕಂಥ ಎಚ್ಚರ. ಅವನು ಒಂದು ಕಡೆಯೂ ತಪ್ಪೋಲ್ಲ, ಆ ಥರ ವಿಸ್ತಾರ ಅಂತಲೇ ಬಳಸ್ತಾನೆ. ಸಂಸ್ಕೃತದ ಅನೇಕ ಕವಿಗಳು ಬಳಸ್ತಾರೆ ಹಾಗೆ. ಒಟ್ಟಿನಲ್ಲಿ ನಿನ್ನ ಮಾತು ಒಳ್ಳೆಯ ಕನ್ನಡಿಯಂತೆ ತುಂಬ ಚೆನ್ನಾಗಿದೆ. ಕನ್ನಡಿಯಲ್ಲಿ ಎಷ್ಟು ಒಳ್ಳೆಯ ಮಾಂಗಲಿಕ ವಸ್ತುಗಳು ಕಾಣಿಸುತ್ತವಲ್ಲ, ಆ ರೀತಿಯಲ್ಲಿ ನಿನ್ನ ಮನಸ್ಸಿನಲ್ಲಿರುವ ವಿಚಾರಗಳು ಚೆನ್ನಾಗಿ ಮಾತಿನ ಮೂಲಕ ಅಭಿವ್ಯಕ್ತವಾಗ್ತಾ ಇದೆ. ಸ್ಫುಟತಾ ನ ಪದೈರಪಾಕೃತ ನಚನ ಸ್ವೀಕೃತಮರ್ಥ ಗೌರವಂ ರಚಿತಾ ಪೃಥಗರ್ಥತಾ ಗಿರಾಂ ನಚ ಸಾಮರ್ಥ್ಯಮಪೋಹಿತಂ ಕ್ವಚಿತ್. ತುಂಬ ಸೊಗಸಾದ ಪದ್ಯ, ನನಗೆ ಬಹಳ ಇಷ್ಟವಾದ ಪದ್ಯಗಳಲ್ಲೊಂದು. ಸ್ಫುಟತಾ ನ ಪದೈರಪಾಕೃತ, ಕ್ಲಾರಿಟಿ ಅಂತೀವಲ್ಲ, ವೈಶದ್ಯ, ಒಂದು ಪದದಲ್ಲೂ ಅದು ಬಿಟ್ಟಿಲ್ಲ ಅಂತ. ಯಾವ್ಯಾವ ಅರ್ಥಕ್ಕಾಗಿ ಯಾವ್ಯಾವ ಪದ ಅಂತನ್ನುವುದು ಹಾಗೇ ಇದೆ ಅಂತ. ನರಸಿಂಹಸ್ವಾಮಿಯವರೊಂದು ಕವಿತೆಯಲ್ಲಿ ಬರೀತಾರೆ, ಈ ಪದಕ್ಕೆ ಈ ಅರ್ಥವೇ ಅಂತನ್ನೋದು ನನಗೆ ಮೊದಲು ಗೊತ್ತಿರಲಿಲ್ಲ. ಇಲ್ಲಿ ಅಗೆವ ಬುದ್ಧಿಗೆ ಅನಂತ ಅವಕಾಶ, ಹೊಳೆದದ್ದು ತಾರೆ ಮಿಕ್ಕದ್ದು ಆಕಾಶ ಅಂತಾರೆ. ನನಗೆ ಮೊದಲು ಗೊತ್ತಾಗಲಿಲ್ಲ ಪದ ಸೂಕ್ಷ್ಮ ಅಂತ. ಅವರು ತುಂಬ ಚೆನ್ನಾಗಿ ಪದಗಳ ಬಳಕೆ ಮಾಡಿದವರು, ತುಂಬ ಸೊಗಸಾಗಿ ಅವರು ಕೃತಿಯ ಶಿಲ್ಪವನ್ನು ಮೂಡಿಸ್ತಕ್ಕಂಥವ್ರು. ಸುಮತೀಂದ್ರ ನಾಡಿಗ ಅವರ ಬಗ್ಗೆ ಬರೆದಂಥ ಒಂದು ಪುಸ್ತಕದಲ್ಲಿ ಅವರು ಒಂದು ಕವಿತೆಯ 7 ಡ್ರಾಫ್ಟ್ಗಳನ್ನು ಮಾಡಿದ್ದೆಷ್ಟು ಅಂತ ತೋರಿಸ್ತಾರೆ. ಅಂದರೆ ತಿದ್ದಿದಷ್ಟು, ಪರಿಷ್ಕಾರ ಮಾಡಿದಷ್ಟು ಬರಹ ಚೆನ್ನಾಗಾಗುತ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತ. ಹಾಗೆ ಪ್ರಸ್ಫುಟವಾಗಿರಬೇಕು. ಸ್ಫುಟತಾ ನ ಪದೈರಪಾಕೃತ ನಚನ ಸ್ವೀಕೃತ ಅರ್ಥ ಗೌರವಂ, ಡಬಲ್ ನೆಗೆಟಿವ್ ಹಾಕಿದ್ದಾನೆ. ಸಂಸ್ಕೃತದಲ್ಲಿ ಆ ಬಳಕೆ ಉಂಟು, ಕನ್ನಡದಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಇಲ್ಲ. ಅಂದರೆ ಅವ್ರಿಗೆ ಗೊತ್ತಿದೆ, ಆದರೂ ಏನೋ ಒಂದು ಸ್ವಲ್ಪ ಲೋಪ ಇದೆ ಅನ್ನುವ ಭಾವ ಬರುತ್ತಲ್ಲ, ಇದು ಆ ಸೂಕ್ಷ್ಮ. ನಚನ ಸ್ವೀಕೃತ ಅರ್ಥಗೌರವಂ, ಅರ್ಥಗೌರವವನ್ನು ಸ್ವೀಕರಿಸಿಲ್ಲ ಅಂತ ಅಲ್ಲ, ಅಂದರೆ ಅರ್ಥಗೌರವ ಇದೆ ಅಂತ. ಪುತಿನ ಅವರ ಗೋಕುಲ ನಿರ್ಗಮನದಲ್ಲಿ ಒಂದು ಕಡೆ ಬರುತ್ತೆ, ಇಂಪಿಲ್ಲವೆಂದೆನುವಂತಿಲ್ಲ ಕೊಳಲನ್ನು ಬಾಜಿಸೆ ಪೋರನು ಬಲ್ಲ. ರಾಧೆಯ ತಂದೆ ಸುಬಲ ಅವನು ಹೇಳುವ ಮಾತು. ಕೃಷ್ಣನ ಕೊಳಲನ್ನು ಎಲ್ಲ ಮೆಚ್ಕೋತಾರೆ, ಇವನಿಗೆ ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ ಲೋಪಗಳೇ ಕಾಣಿಸುತ್ತದೆ. ಅವನು ಕೊಡುವ ಲೆಫ್ಟ್ ಹ್ಯಾಂಡ್ ಕಾಂಪ್ಲಿಮೆಂಟ್ ಎಂಥದ್ದು, ಇಂಪಿಲ್ಲವೆಂದೆನುವಂತಿಲ್ಲ. ಇಂಪಿಲ್ಲ ಅಂತ ಹೇಳೋಕ್ಕಾಗೋಲ್ಲ, ಕೊಳಲನ್ನು ಬಾಜಿಸೆ ಪೋರನು ಬಲ್ಲ. ಕೊಳಲನ್ನು ಬಿಡಿಸೋದಕ್ಕೆ ಈ ಪೋರ ಇವನಿದಾನಲ್ಲ, ದ ಫೆಲ್ಲರ್ ಲ್ಯಾಡ್, ಅವನಿಗೆ ಗೊತ್ತು ಅಂತನ್ನುವ ಭಾವ. ಅಂದರೆ ಹೊಗಳದಂಗಿರಬೇಕು, ಹೊಗಳಿರಬಾರದು, ಆ ರೀತಿಯಲ್ಲಿ ಆ ಸೂಕ್ಷ್ಮ. ಇದು ವ್ಯಾಸ ಮಹಾಭಾರತದ ಧರ್ಮರಾಜನ ವರ್ತನೆ ಅಲ್ಲ. ಕಿರಾತಾರ್ಜುನಿಯದ ಧರ್ಮರಾಜ, ಭಾರವಿಯ ಧರ್ಮರಾಜ, ಅವನಿಗೆ ಈ ನಯ, ಈ ಜಾಣ್ಮೆ, ಈ ಒಳಸುಳಿಗಳು ಇವೆಲ್ಲ ಉಂಟು.
ಇಲ್ಲಿ ಪ್ರತಿಯೊಬ್ಬರೂ ರಾಜನೀತಿಯನ್ನು ಬಲ್ಲವರು, ಪ್ರತಿಯೊಬ್ಬರೂ ಚಾತುರಿ ಚಮತ್ಕಾರದಿಂದ ಮಾತಾಡ್ತಕ್ಕಂಥವರೇ ಹಾಗಿರ್ತಾರಲ್ಲ, ಅದನ್ನು ನಾವು ಕಾಣಬಹುದು. ರಚಿತಾ ಪೃಥಗರ್ಥತಾ ಗಿರಾಮ್. ಮತ್ತು ಮಾತಿನಲ್ಲಿ ಎದ್ದು ತೋರುವಂಥ ಅರ್ಥಸ್ವಾರಸ್ಯ ಉಂಟು ಅಂತ. ಇಲ್ಲಿ ಸ್ಫುಟತ ಮತ್ತು ಪೃಥಗರ್ಥತ ಎರಡೂ ಕೂಡ ಬಹಳ ಮುಖ್ಯವಾದದ್ದು. ಅಂದರೆ ಮಾತು ಜಡಜಡೆಯಾಗಿ ಒತ್ತೊತ್ತಿಕೊಂಡು ಬಂದು ಅದು ಒಟ್ಟಿನಲ್ಲಿ ಸ್ತೋಭರೂಪವಾಗಿದ್ದು ಗೋಜಲಾಗಬಾರದು. ಅದರೊಳಗೆ ಒಂದು ಸ್ಪಷ್ಟತೆ, ಒಂದು ವಿವಿಕ್ತತೆ ಇರಬೇಕು. ತುಂಬ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಕ್ರಿಯೇಟ್ ಮಾಡೋದು ತಪ್ಪಲ್ಲ, ಆದರೆ ಕ್ಲಾಸಸ್ ಹೇಗೆ, ಅಲ್ಲಿ ಪಂಕ್ಚುಯೇಷನ್ಸ್ ಹೇಗೆ, ಎಲ್ಲಿ ಹೈಫನ್ಸ್ ಹಾಕಬೇಕು, ಎಲ್ಲಿ ಸೆಮಿಕೋಲನ್ನು, ಎಲ್ಲಿ ಕಮಾಗಳು, ಈ ರೀತಿಯಾದದ್ದೆಲ್ಲ ಇರಬೇಕು. ಒಳ್ಳೆಯ ಗದ್ಯವನ್ನು ಓದುವಾಗಲೇ ಅದು ತಾನಾಗಿ ಸ್ಫುರಿಸಬೇಕಲ್ವ, ಹಾಗಿರಬೇಕು. ಅಲ್ಲಿ ಆ ಸ್ಫುಟತ್ವ ಅಂತ. ಮತ್ತು ಸಮಾಸಾದಿಗಳು ತುಂಬ ಮಾಡಿದ್ರೆ ಅಲ್ಲಿ ಅನ್ವಯ ಹೇಗೆ ಅಂತ ಗೊತ್ತಾಗೋಲ್ಲ. ಸಮಾಸದಲ್ಲಿ ಒಂದು ಅನುಕೂಲ ಏನಂದರೆ ಪದಗಳು ಹಿಂದು ಮುಂದಾಗೋಲ್ಲ, ಅನ್ವಿತವಾಗಿರುತ್ತವೆ ಅಂತ. ಆದರೆ ಸಮಾಸಗತವಾದ ಪದಗಳು ತಮ್ಮೊಳಗೆ ತಾವು ಹೇಗೆ ಅನ್ವಿತವಾಗುತ್ತವೆ, ಅಲ್ಲಿ ಏನು ಆಗಿರ್ತಕ್ಕಂಥದ್ದು ಕರ್ಮಧಾರಯವೇ, ಬಹುರೀಹಿಯೇ, ತತ್ಪುರುಷವೇ, ಅದರ ಪ್ರಭೇದಗಳು ಎಷ್ಟೊಂದಿವೆ, ಅಥವಾ ಅದು ಅವ್ಯಯೀಭಾವವೇ, ದ್ವಂದ್ವವೇ, ಹೀಗೆ ಕಂಡುಕೊಳ್ಳಬೇಕಾಗುತ್ತದಲ್ಲ. ಮತ್ತು ಅದು ಯಾವುದಕ್ಕೆ ಯಾವುದು ವಿಶೇಷಣ ವಿಶೇಷ್ಯ ಭಾವದಿಂದ ಇದೆ, ಇದೆಲ್ಲ ತಿಳ್ಕೊಳ್ಬೇಕಾಗುತ್ತದೆ. ಅದೊಂದು ಕಷ್ಟ. ಹಾಗಾಗಿ ಬಿಡಿ ಬಿಡಿಯಾದ ಪದಗಳಾಗಿರಬೇಕು, ಸ್ಫುಟತ್ವ. ಆ ಸಂದರ್ಭದಲ್ಲಿ ಅದು ಜಾಳ ಆಗಬಾರ್ದು, ಆ ರೀತಿ ಇರಬೇಕು. ಮತ್ತು ಅರ್ಥ ಎದ್ದು ತೋರುವಂತೆ ಇರಬೇಕು. ಪದಗಳಿಗಿರುವ ಪಾರಮಾರ್ಥಿಕ ತಾತ್ಪರ್ಯವೇ ತಮ್ಮ ಅರ್ಥವನ್ನು ಪ್ರಕಾಶನ ಮಾಡೋಕ್ಕಷ್ಟೇ. ಪದ ತನ್ನಂತೆ ತಾನು ಕಾಣಬಾರದು. ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳುವುದುಂಟು, ಮಕ್ಕಳು ಕಾಣಿಸ್ಕೊಳ್ಬೇಕೇ ಹೊರತು ಕೇಳಿಸ್ಕೊಳ್ಬಾರ್ದು ಅಂತ. ದೇ ಶುಡ್ ಬಿ ಸೀನ್, ದೇ ಶುಡ್ ಬಿ ಹರ್ಡ್ ಅಂತ. ಗದ್ದಲ ಮಾಡಬಾರ್ದು. ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಮೆಲ್ಲ ಮೆಲ್ಲನೆ ಮಂದಹಾಸ ಮಾಡಿಕೊಂಡು ಓಡಾಡ್ತಾ ಇರಬೇಕು ಅಂತ. ಆ ಬಗೆಯಲ್ಲಿ ಮಾತುಗಳಿರಬೇಕು, ಸೂಚ್ಯವಾಗಿರಬೇಕೇ ಹೊರತು ವಾಚ್ಯವಾಗಬಾರದು ಅನ್ನುವುದು ಅಷ್ಟೇ. ನಚ ಸಾಮರ್ಥ್ಯಂ ಅಪೋಹಿತಂ ಕ್ವಚಿತ್. ಮತ್ತು ಅವುಗಳಿಗೆ ಇಂತಿಷ್ಟು ಅರ್ಥವನ್ನು ಕೊಡುವ ಸಾಮರ್ಥ್ಯ ಅಂತಿದೆ, ಆ ರೀತಿಯೇ ಇರಬೇಕು ಅಂತ. ಕೆಲವೊಮ್ಮೆ ಸಾಮರ್ಥ್ಯವಿಲ್ಲದ ಪದವನ್ನು ಬಳಕೆ ಮಾಡಿದಾಗ ಅದು ಬಲ್ಬಜ, ಪೇಲವ ಅಂತ ಆಗುತ್ತದೆ. ಆ ಮಟ್ಟದ ಕಿಚ್ಚು, ಆ ಮಟ್ಟದ ಶಕ್ತಿ ಇರಬೇಕು. ಯಾವ ಪದದಿಂದ ಯಾವ ಅರ್ಥವನ್ನು ತೆಗೆಯಬಲ್ಲಂಥ ಮಹಾಕವಿಗಳು ಇರ್ತಾರೆ. ಒಬ್ಬ ಅಲ್ಲಮ ಪ್ರಭುವೋ, ಕುಮಾರವ್ಯಾಸನೋ, ಶೇಕ್ಸ್ಪಿಯರೋ ಹಾಗೆ ಕಾಣಿಸ್ತಾರೆ. ಆದರೆ ಎಲ್ಲರಿಗೂ ಹಾಗಾಗೋಲ್ಲ. ಸಾಮಾನ್ಯ ವ್ಯವಸ್ಥೆಗೆ ಇಂತಿಷ್ಟು ತೂಕ ಬೇಕು ಅಂತ. ಕೆಲವರು ಸಂಗೀತಗಾರರು ಕೇಳುವುದುಂಟು, ಯಾವ ರಾಗವನ್ನು ಹಾಡಿ ನಾವು ಯಾವ ಭಾವವನ್ನು ಬರೆಸಬಹುದಲ್ವ ಅಂತ. ಹೌದು, ಆದರೆ ಅಷ್ಟು ಕಷ್ಟ ಯಾಕೆ? ಹಾಗಲಕಾಯಿನಲ್ಲೂ ಹಲ್ವ ಮಾಡಬಹುದು. ಆದರೆ ಎಷ್ಟು ಪ್ರಮಾಣದ ಹಾಗಲಕಾಯಿ, ಎಷ್ಟು ಪ್ರಮಾಣದ ಸಕ್ಕರೆ, ತುಪ್ಪ, ಅದನ್ನು ನೋಡಬೇಕಾಗುತ್ತದೆ. ಆ ಕಾರಣದಿಂದ ನೀವು ಶೃಂಗಾರವನ್ನು ಬೇಗಡೆ ರಾಗದಲ್ಲಿ ತರ್ತೀನಿ ಅಥವಾ ಕದನ ಕುತೂಹಲದಲ್ಲಿ ಅಠಾಣ ರಾಗದಲ್ಲಿ ಶೃಂಗಾರ ತರ್ತೀನಿ ಅಂದರೆ ಕಷ್ಟ. ಅದಕ್ಕೆ ಬದಲಾಗಿ ಸುಲಭದಲ್ಲಿ ಬರ್ತಕ್ಕಂಥದ್ದು ಮಾಂಡನ್ನೋ, ತಿಲಂಗನ್ನೋ, ಕಲ್ಯಾಣಿಯನ್ನೋ ಅಥವಾ ಹಮೀರ್ ಕಲ್ಯಾಣಿಯನ್ನೋ ಬಳಸಿಕೊಳ್ಳಿ ಅಂತ ಅನ್ನಬೇಕಾಗುತ್ತದೆ. ಖಂಡಚಾಪು ತಾಳದಲ್ಲಿ ಯಾವ ಮಟ್ಟಕ್ಕೆ ಸುಲಭದಲ್ಲಿ ವೀರರಸವನ್ನು ತರಬಹುದೋ ಆ ಮಟ್ಟಕ್ಕೆ ಸುಲಭದಲ್ಲಿ ಮಿಶ್ರಚಾಪುವಿನಲ್ಲಿ ತರೋಕ್ಕಾಗೋಲ್ಲ. ನಾವು ತರ್ತೀವಿ, ತರಬಲ್ಲಿರಿ ಸರ್, ಎಷ್ಟು ಪರ್ಸೆಂಟೇಜಲ್ಲಿ, ಎಷ್ಟು ಶ್ರಮದಲ್ಲಿ, ಎಷ್ಟು ಪರಿಷ್ಕಾರ ಬೇಕು, ಅದು ಉಂಟಾ ನಿಮ್ಮಲ್ಲಿ? ದೊಡ್ಡವರ ದಾರಿಯನ್ನು ಅನುಸರಿಸಬೇಕು ಅನ್ನೋದಕ್ಕೆ ಕಾರಣ ಇಷ್ಟೇನೆ. ವೆನ್ ವಿ ಆರ್ ನಾಟ್ ಎಟ್ ಕಂಪ್ಲೀಟ್ಲಿ ಎಕ್ಯುಪ್ಡ್, ಆಗ ಸಾಮಾನ್ಯವಾದ ಪ್ರಸಿದ್ಧ ಮಾರ್ಗ ಮಹಾಜನೋ ಏನ ಗತಸ್ಸ ಪಂಥಾಹ ಅಂತ ಅದರೊಳಗೆ ಹೋಗಬೇಕಾಗುತ್ತದೆ. ಹೀಗೆ ಪ್ರತಿ ಪದಕ್ಕೂ ಒಂದು ಮಟ್ಟದ ಸಾಮರ್ಥ್ಯ ಅಂತ ಉಂಟು. ಆ ಸಾಮರ್ಥ್ಯವನ್ನು ಅದರ ಅನುಸಾರವಾಗಿ ಬಳಸಿಕೊಳ್ಳಬೇಕು. ಹಾಗಲ್ಲವಾದರೆ ಅಷ್ಟು ಕೂಡ ಬೂದಿಯಲ್ಲಿ ಹೋಮ ಮಾಡಿದಂತೆ ಆಗುತ್ತದೆ ಅಂತ ಹೇಳ್ತಾನೆ. ಉಪಪತ್ತಿರುದಾಹೃತ ಬಲಾತ್ ಅನುಮಾನೇನ ನ ಚ ಆಗಮಕ್ಷತಃ ಇದಮೀದೃಗ ನೀದೃಗ ಆಶಯ ಪ್ರಸಭಂ ವಕ್ತುಮಪಕ್ರಮೇತಕಃ. ತುಂಬ ಸೊಗಸಾದ ಮತ್ತೊಂದು ಶ್ಲೋಕವನ್ನು ಕವಿ ಹೇಳ್ತಾನೆ. ನೀನು ಉಪಪತ್ತಿ ಹೃದಾಹೃತ, ಉಪಪತ್ತಿ ಅಂದರೆ ಕಾರಣಗಳನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದೀಯಾ, ದೃಷ್ಟಾಂತಗಳನ್ನು ಚೆನ್ನಾಗಿ ಕೊಟ್ಟಿದ್ದೀಯಾ, ಅದು ಬಹಳ ಮುಖ್ಯ. ಯಾಕೆಂದರೆ ಮಾತಿಗೆ ಪುಷ್ಟಿ ಬರ್ತಕ್ಕಂಥದ್ದು ಕಾರಣಗಳಿಂದ, ದೃಷ್ಟಾಂತಗಳಿಂದ. ಕಾರಣದಿಂದ ಒಂದು ಬಗೆಯ ಪುಷ್ಟಿ ಬರುತ್ತದೆ ಹೇತುವಿನಿಂದ, ದೃಷ್ಟಾಂತದಿಂದ ಮತ್ತೊಂದು ಬಗೆಯಲ್ಲಿ ಬರುತ್ತದೆ. ಕಾರಣ ಹೇತು ಶಾಸ್ತ್ರಜ್ಞರಿಗೆ ಗೊತ್ತಾಗುತ್ತದೆ ವಿಶೇಷವಾಗಿ, ದೃಷ್ಟಾಂತ ಸಾಮಾನ್ಯರಿಗೂ ಗೊತ್ತಾಗುತ್ತದೆ. ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂತಾರಲ್ಲ, ಆ ರೀತಿಯಲ್ಲಿ
ಕಗ್ಗಕ್ಕೆ ಇರುವ ಅಪಾರವಾದ ಜನಪ್ರಿಯತೆಗೆ ಒಂದು ಕಾರಣ ಅವರು ಕೊಡುವ ದೃಷ್ಟಾಂತಗಳು. ಸರ್ವಜ್ಞನೇ ಇರಬಹುದು, ನಮ್ಮ ಹರಿದಾಸರೇ ಇರಬಹುದು, ಮಾರ್ಮಿಕವಾದ ದೃಷ್ಟಾಂತಗಳನ್ನು ಕೊಡ್ತಾರೆ. ಎಂಥ ಸಾಮಾನ್ಯರಿಗೂ ಅಬೋಧ ಮುಗ್ಧರಿಗೂ ಅದು ಮನಸ್ಸಿಗೆ ಮುಟ್ಟುವಂಥ ರೀತಿಯೆಲ್ಲ ಆಗುತ್ತದೆ. ಮತ್ತೆ ಒಳ್ಳೆ ಬಲವಾದ ದೃಷ್ಟಾಂತ ಕೊಟ್ಟಾಗ ಎದುರಾಳಿಯ ವಾದ ಎಷ್ಟು ಬಲವಾಗಿದ್ದರೂ ಬೈ ಫೇಸ್ ವ್ಯಾಲ್ಯೂ ಅದನ್ನು ಅಲ್ಲಾಡಿಸಿಬಿಡಬಹುದು. ಕೇಳುವ ಜನರು ಆ ದೃಷ್ಟಾಂತದ ಚಮತ್ಕಾರಕ್ಕೆ, ಪರಿಣಾಮಕ್ಕೆ ಇವರ ಕಡೆಗೆ ವಾಲು ಬಿಡ್ತಾರೆ. ಹಾಗೆ ವಾಲದಾಗ ಎಷ್ಟು ಬಲವಾದಂಥ ಯುಕ್ತಿಗಳನ್ನು ಕೊಟ್ಟಿದ್ರೂ ನಿಲ್ಲದೇ ಇರತಕ್ಕಂಥದ್ದು ಆ ಕ್ಷಣದಲ್ಲಿ ಸಭೆಗಳಲ್ಲಂತೂ ವಾಗ್ಮಿತೆಗಂತೂ ತುಂಬ ತುಂಬ ಒದಗಿ ಬರ್ತಕ್ಕಂಥದ್ದು ದೃಷ್ಟಾಂತ. ಅದಕ್ಕೆ ನೋಡಿ ನಮ್ಮ ಕಥಾ ಕೀರ್ತನಕಾರರಾಗಲಿ ಯಾರೇ ಆಗಲಿ ಉಪಕಥೆಗಳನ್ನು ಹೇಳ್ತಾರಲ್ಲ, ಅವುಗಳ ರಮಣೀಯತೆಯಿಂದ ಪ್ರಧಾನ ಕಥೆಗೆ ಯಾವ ಪುಷ್ಟಿ ಬಂದುಬಿಡುತ್ತೆ ಅಂತ ಗೊತ್ತಾಗುತ್ತದೆ. ಹಾಗೆ ಅದು ನಮಗೆ ಇಲ್ಲಿ ಉಪಪತ್ತಿರುದಾಹೃತ ಬಲಾತ್ ಅನುಮಾನೇನ ನ ಚಾಗಮಕ್ಷತಃ, ಅನುಮಾನವನ್ನೇ ಮುಂದೆ ಮಾಡಿಕೊಂಡು ಆಪ್ತವಾಕ್ಯವನ್ನು ಬಿಟ್ಟಿಲ್ಲ ಅಂತ. ಇದು ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ದೊಡ್ಡದಾದದ್ದು. ಯುಕ್ತಿ ಅನವಸ್ಥಾ ದೋಷದಿಂದ ಕೂಡಿರುವಂಥದ್ದು. ಒಬ್ಬ ಬುದ್ಧಿವಂತ ಬಂದು ಒಂದು ತರ್ಕವನ್ನು ಮಾಡಿದರೆ ಅವನಿಗಿಂತ ಮಿಗಿಲಾದ ಬುದ್ಧಿವಂತ ಬಂದು ಮತ್ತೊಂದು ತರ್ಕವನ್ನು ಮಾಡಬಲ್ಲ. ಆದರೆ ಅನೇಕ ಬುದ್ಧಿವಂತರ ಅನುಭವನಿಷ್ಠವಾದ ತರ್ಕ ಎಲ್ಲ ಸೇರಿ ಶಾಸ್ತ್ರ ಅಂತ ಆಗಿರುತ್ತದೆ. ಆ ಶಾಸ್ತ್ರ ಎಲ್ಲರೂ ಓದುವುದಕ್ಕಾಗಿರೋದ್ರಿಂದ ಅದಕ್ಕಷ್ಟು ಕಾವಿಲ್ಲ, ಖದರಿಲ್ಲ ಅಂತ ಅನಿಸಬಹುದು. ಆದರೆ ಅದರ ಬಲ, ಅದರ ಯೋಗ್ಯತೆ ಅದಕ್ಕಿರುತ್ತದೆ. ನೋಡಿ, ಮಹಾ ಮೌಲ್ಯಗಳು, ತತ್ವಗಳು ತುಂಬ ಸರಳವಾಗಿ ತೋರುತ್ತವೆ. ಯಾಕೆ? ಅವು ಪರಿಚಿತವಾಗಿರೋದ್ರಿಂದ. ನಾವೀನ್ಯ ಬರೋದು ತರ್ಕದಿಂದ. ಅರೆ, ನಾವೀನ್ಯ ಮಾತ್ರದಿಂದ ನಿಜವಾದ ಸತ್ಯಕ್ಕೆ ಬಲ ಬರುತ್ತದೆ ಅಂತ ಹೇಳೋಕ್ಕಾಗಲ್ಲ. ಸತ್ಯಕ್ಕೆ ಬಲ ಬರುವುದು ಸಾರ್ವಕಾಲೀನತೆಯಿಂದ. ಸಾರ್ವಕಾಲೀನತೆಯ ಮೂಲಕ ಪರಿಚಿತತೆಯೂ ದ್ಯೋತನವಾಗುತ್ತದೆ. ಈ ಎಲ್ಲ ಕಾರಣದಿಂದ ನೀನು ಅನುಮಾನವನ್ನು, ಅಂದರೆ ಯುಕ್ತಿಗಳನ್ನು, ಲಾಜಿಕ್ನ ಮುಂದೆ ಇಟ್ಟರು ನೀನು ಟೈಮ್ ಆ್ಯಂಡ್ ಅಗೇನ್ ಬಂದಿರತಕ್ಕಂಥ ಎಟರ್ನಲ್ ವ್ಯಾಲ್ಯೂಸ್ ಯಾವುದಿದೆ ಶಾಸ್ತ್ರ ಆಗಮ, ಅದಕ್ಕೆ ಧಕ್ಕೆಯನ್ನು ಮಾಡಿಲ್ಲ ಅಂತ. ಅದನ್ನು ಶ್ರುತಿಮತಸ್ತರ್ಕೋನು ಸಂಧೀಯತಾಮ್ ಅಂತ ಶಂಕರರು ಹೇಳ್ತಾರಲ್ಲ, ಆಗಮಕ್ಕೆ ವಿರೋಧವಲ್ಲದ ರೀತಿ ತರ್ಕವನ್ನು ಮಾಡಬೇಕು. ಆಗಮ ಯಾವುದು? ಅನುಭವನಿಷ್ಠವಾದದ್ದು, ಅನುಭವ ಸಾರ್ವಜನೀನವಾದದ್ದು ಅಂತ ಅಲ್ಲಿರುವ ಉಪಪತ್ತಿ. ಇದಮೀದೃಗ್ ಅನೀದೃಗ್ ಆಶಯ, ಇದು ಹೀಗೆ ಇದು ಹಾಗೆ ಅಂತನ್ನುವುದನ್ನು ಬಿಡಿಸಿ ಬಿಡಿಸಿ ನಮ್ಮ ಶಾಸ್ತ್ರಕಾರರು ದಲಕೃತ್ಯ ಅಂತಾರೆ. ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಇಡ್ತಕ್ಕಂಥದ್ದು ಮಾಡಬೇಕು ಅಂತ. ಕೇಳುವವರಿಗೆ ಮತ್ತೆ ಗೊಂದಲ ಉಳಿಯಬಾರದು. ಆ ರೀತಿಯಾಗಿ ಮಾಡಿದ್ದೀಯಲ್ಲ, ವಕ್ತುಂ ಉಪಕ್ರಮೇತಕಃ, ನಿನ್ನ ಮಾತಿಗೆ ಎದುರಾಗಿ ಯಾರು ತಾನೇ ಮಾತಾಡೋಕ್ಕೆ ಸಾಧ್ಯ ಅಪ್ಪ, ಹಾಗಿದೆ ಅಂತ. ಭೀಮನ ವಾಗ್ಮಿತೆಯನ್ನು ಕೊಂಡಾಡೋದ್ರ ಜೊತೆಗೆ ಒಳ್ಳೆಯ ವಾಗ್ಮಿತೆ ಅಂದರೆ ಹೇಗಿರಬೇಕು ಅಂತ ನನ್ನ ಗುರುಗಳು ರಂಗನಾಥ್ ಶರ್ಮರು ಮತ್ತು ಇನ್ನೊಬ್ಬ ಗಮಕಿ ಅವರು ಶಂಕರನಾರಾಯಣ್ ಅಂತ ಇಬ್ಬರೂ ಈಗ ಕೀರ್ತಿಶೇಷರೇ, ಅವರಿಬ್ಬರು ಸಾಹಿತ್ಯ ಚತುರ್ಮುಖರು ಅಂತ ಸೇರಿ ಒಂದು ಪುಸ್ತಕ ಬರೆದಿದ್ರು. ನಮ್ಮ ಕನ್ನಡ ಕಾವ್ಯಗಳಲ್ಲಿ ವಿಶೇಷವಾಗಿ ಕವಿ, ಗಮಕಿ, ವಾದಿ, ವಾಗ್ಮಿ ಅಂತ 4 ವಿದ್ವಾಂಸರ 4 ವಿಶೇಷ ವ್ಯಕ್ತಿಗಳ ಉಲ್ಲೇಖ ಬರ್ತದೆ. ಕವಿ ಕಾವ್ಯಾದಿಗಳನ್ನು ಬರೀತಕ್ಕಂಥವನು, ಅದನ್ನು ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥವನು ಗಮಕಿ. ಹಾಗೆ ವಿಚಾರಗಳನ್ನು ಚರ್ಚಿಸಿ ಶಾಸ್ತ್ರೀಯವಾಗಿ ವಾದ ಮಾಡಬಲ್ಲವನು ವಾದಿ. ಆ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ಸಾರ್ವಜನಿಕರಿಗೆ ಒಳ್ಳೆಯ ಉಪನ್ಯಾಸಗಳ ಮೂಲಕ ಮುಟ್ಟಿಸಬಲ್ಲವನು ವಾಗ್ಮಿ. ಒಂದು ರೀತಿ ಕಲೆಯ ಮುಖವಾಗಿ ಕವಿ, ಶಾಸ್ತ್ರದ ಮುಖವಾಗಿ ವಾದಿ. ಕಲೆಯ ಪ್ರಸಾರಕನಾಗಿ ಗಮಕಿ, ಶಾಸ್ತ್ರದ ಪ್ರಸಾರಕನಾಗಿ ವಾಗ್ಮಿ ಅಂತ ಹೇಳ್ಬೋದು. ಇವ್ರನ್ನ ಸಾಹಿತ್ಯ ಚತುರ್ಮುಖರು ಅಂತ ಕರೆದು ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ. ಅಲ್ಲಿ ಇಬ್ಬರು ಚೆನ್ನಾಗಿ ಶಾಸ್ತ್ರಾಧಾರಗಳನ್ನು ಕೊಟ್ಟು, ಪೂರ್ವ ಕವಿಗಳ ಆಧಾರವನ್ನೆಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಈ ಪುಸ್ತಕಗಳ ಬಗ್ಗೆ ಹೇಳ್ತಿದ್ದೇನೆಂದರೆ, ನಮ್ಮ ವಿದ್ವಾಂಸರು ಎಷ್ಟೋ ಒಳ್ಳೆಯ ಒರಿಜಿನಲ್ ವರ್ಕ್ಸ್ ಅಂತಾರಲ್ಲ, ಅಂಥದ್ದನ್ನು ಮಾಡಿದ್ದಾರೆ. ಅವರು ದೇಶ ಭಾಷೆಯಲ್ಲಿ ಬರೆದಿರೋದ್ರಿಂದ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಬಾರಿ ನನಗನ್ನಿಸುತ್ತದೆ, ಇಂಗ್ಲಿಷ್ನಲ್ಲಿ ಭಾರತೀಯ ವಿದ್ಯೆಗಳ ಬಗ್ಗೆ ಬಂದಂಥ ಗ್ರಂಥಗಳಿಗಿಂತ ತುಂಬ ಮೇಲ್ಮಟ್ಟದ ಕೃತಿಗಳು ದೇಶ ಭಾಷೆಗಳಲ್ಲಿ ಬಂದಿವೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಸಮಕಾಲೀನವಾದ ಓದಬಲ್ಲ ಇಂಗ್ಲಿಷ್ನಲ್ಲಿ ಆಧುನಿಕ ವ್ಯಕ್ತಿಗಳಿಗೆ ಮುಟ್ಟಿಸಬೇಕು. ನಮ್ಮ ವಿದ್ವಾಂಸರು, ನಮ್ಮ ಪಕ್ಕದೂರಿನವರು ಮಾಡಿದ ಕೆಲಸ ನಮಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಹಜಾರಿ ಪ್ರಸಾದ್ ದ್ವಿವೇದಿಯವರು ಎಂಥ ಕೆಲಸವನ್ನು ಹಿಂದಿಯಲ್ಲಿ ಮಾಡಿದ್ದಾರೆ. ಒಬ್ಬ ಪುಲ್ಲೆಲ ರಾಮಚಂದ್ರುಡು ಅವರು ತೆಲುಗಿನಲ್ಲಿ ಎಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಉವೆ ಸ್ವಾಮಿನಾಥಯ್ಯರು ಎಷ್ಟು ಒಳ್ಳೆಯ ಕೆಲಸವನ್ನು ತಮಿಳಿನಲ್ಲಿ ಮಾಡಿದ್ದಾರೆ. ಒಬ್ಬ ಸುಬ್ರಹ್ಮಣ್ಯ ಶಾಸ್ತ್ರಿ ಎಷ್ಟು ಚೆನ್ನಾಗಿರೋ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ DVG ಅವರಾಗಲಿ, ಸೇಡಿಯಾಪು ಕೃಷ್ಣ ಭಟ್ರಂಥವರಾಗಲಿ, ಮಧುರಚನ್ನ ಆಗಲಿ, ಶಂಭಾ ಜೋಶಿಯವರಾಗಲಿ ಮಾಡಿರುವಂಥ ಕೆಲಸ ಎಷ್ಟೆಷ್ಟು ವ್ಯಾಪಕವಾದದ್ದು. ಅದು ತಲುಪಬೇಕು ಜನಕ್ಕೆ. ಅದು ಇಂಗ್ಲೀಷ್ನ ಮೂಲಕ ತಲುಪಬೇಕಾದ ಒಂದು ಸ್ಥಿತಿ
ಈ ಹೊತ್ತು ಭಾರತೀಯರಿಗೆ ಬಂದಿದೆ. ಎಷ್ಟು ಜನ ಹೇಳ್ತಾ ಇದ್ದಾರೆ. ಪಾಪ ಮೊನ್ನೆ ಕೂಡ ನನ್ನ ಗೆಳೆಯ ವಸುಧೇಂದ್ರ ಪಾಪ ಹೇಳ್ತಾ ಇದ್ದ, ಇಲ್ಲ ಕಣೋ, ಕನ್ನಡನ ವಯಸ್ಸಾದವರೇ ಓದೋದು ಅಷ್ಟೇನೆ, ಚಿಕ್ಕ ವಯಸ್ಸಿನವರು ಯಾರೂ ಕಾಣಿಸ್ತಾ ಇಲ್ಲ ಅಂತ. ಆತನ ಪುಸ್ತಕಗಳು ತುಂಬ ಲೋಕಪ್ರಿಯವಾಗಿ ಎಲ್ಲ ಕಡೆಗೂ ಪ್ರಸಾರಕ್ಕೆ ಒಳಗಾಗ್ತಾ ಇವೆ, ಬೇರೆ ಬೇರೆ ಭಾಷೆಗೂ ಅನುವಾದವಾಗ್ತಾ ಇವೆ. ಆದರೆ ಕನ್ನಡದಲ್ಲಿ ಓದುವ ಸೊಗಸೇ ಸೊಗಸು. ಅದನ್ನು ಬೇರೆ ಭಾಷೆಯಲ್ಲಿ ಓದಿದ್ರೆ ಆ ಮಟ್ಟದ ಸೊಗಸು ಸಿಗೋಲ್ಲ. ಭೈರಪ್ಪನವರ ಗೃಹಭಂಗವನ್ನು ನೀವು ಇಂಗ್ಲೀಷಲ್ಲಿ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಆ ಸೊಗಸು? ಚೆನ್ನಿಗರಾಯರು ಸವಿಶೇಷವಾಗಿ ಮತ್ತು ನಿರ್ವಿಶೇಷವಾಗಿ ಮುಂಡೆ ಶಬ್ದನು 5 ಬಾರಿ ಬಳಸಿದ್ರು ಅಂತಾರೆ. ಅದನ್ನು ಯಾರಿಗೆ ಹೇಳೋಣ, ಹೇಗೆ ಹೇಳೋಣ? ಆಗುವಂಥದ್ದೇ ಅಲ್ಲ. ಹೀಗೆ ಈ ಥರದ್ದು ಒಂದು ಸಣ್ಣ ಲಘುವಾದ ಉದಾಹರಣೆ, 1000 ಗಂಭೀರವಾದ ಉದಾಹರಣೆಗಳು ಉಂಟು. ಹಾಗಿದ್ದಾಗ ಓದಬಲ್ಲವರಾದರೂ ಇದ್ದು ಅದನ್ನು ಓದಿ ಇಂಗ್ಲೀಷನ್ನು ಬಲ್ಲವರಿಗೆ ತಿಳಿಸಿಕೊಟ್ಟರೆ ಎಷ್ಟೋ ಪ್ರಯೋಜನವಾಗುತ್ತದೆ. ಒಂದು ಉದಾಹರಣೆ ನನಗೆ ತಕ್ಷಣ ನೆನಪಿಗೆ ಬಂದದ್ದು ಹೇಳ್ತೀನಿ. ಮಾಸ್ತಿಯವರ ಸರ್ಜನಶೀಲೇತರವಾದ ಕೃತಿಗಳು ಅಂತ. ವಸ್ತುತಃ ಕ್ರಿಯೇಟಿವ್ ನಾನ್ ಕ್ರಿಯೇಟಿವ್ ಅನ್ನೋ ವ್ಯತ್ಯಾಸವೇ ಇಲ್ಲ. ಶಾಸ್ತ್ರವಾಗಲಿ ಕಾವ್ಯವಾಗಲಿ ಎರಡೂ ಕ್ರಿಯೇಟಿವ್ ಆಗ್ಬೋದು. ಅವಿವೇಕಿಗಳು ಅಲ್ಪಜ್ಞರ ಕೈಯಲ್ಲಿ ಎರಡೂ ಅನ್ಕ್ರಿಯೇಟಿವ್ ಆಗ್ಬೋದು, ಅನ್ಪ್ರೊಡಕ್ಟಿವ್ ಆಗ್ಬೋದು, ನಾನ್ ಕ್ರಿಯೇಟಿವ್ ಅನ್ನಿಸ್ಬೋದು. ಆದರೆ ಅವರು ಮಾಡಿರ್ತಕ್ಕಂಥ ಎಷ್ಟೊಂದು ಇಂಗ್ಲೀಷಿಗೆ ಬಂದರೆ, ಅವ್ರ ಸಂಪಾದಕೀಯಗಳು ಇಂಗ್ಲೀಷಿಗೆ ಬಂದರೆ ಸಾಕು, ಒಂದು ಕಾಲದ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಇತಿಹಾಸವನ್ನು ಪುನರ್ರಚನೆ ಮಾಡಬಹುದು ಅಂತ ಅನಿಸುತ್ತದೆ. ಯಾಕೋ ಅವರ ಕಥೆಗಳನ್ನು ಕಾದಂಬರಿಗಳನ್ನು ಇಂಗ್ಲೀಷ್ನಲ್ಲಿ ತರುವ ಉತ್ಸಾಹ ಇದ್ದಂತೆ ಈ ರೀತಿಯಾದದ್ದು ಜನಮಾನಸಕ್ಕೆ ಬಂದಂತೆ ಇಲ್ಲ. ಬಂದರೆ ಒಳ್ಳೆಯದು. DVG ಅವರದಾದರೂ ಅಷ್ಟೇ. ಈ ಥರದ್ದು ನಮ್ಮ ಕನ್ನಡದಲ್ಲಿಯೇ ನೋಡಿದರೆ ನವೋದಯದ ಕಾಲದವರದು ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಕಂಡಾಗ ಗೊತ್ತಾಗುತ್ತದೆ ಇಂಥ ಮಾತುಗಳನ್ನು ಯಾರು ತಾನೇ ಎದುರಿಸಬಲ್ಲರು ಅಂತ. ನಿರ್ಭೇದ್ಯವಾದಂಥದ್ದು ಆ ಬಗೆಯ ಮಾತುಗಳು ಅಂತಾನೆ. ಭಾರವಿಯ ಶಕ್ತಿ ಕೀರ್ತಿತವಾಗಿರ್ತಕ್ಕಂಥದ್ದು ಇಂಥ ಮಾತುಗಳಿಂದಲೇ. ಮಾತಿನ ಬಗ್ಗೆ, ವಿಚಾರ ಕ್ರಮದ ಬಗೆಗೆ, ವಾದ ಪ್ರತಿವಾದಗಳ ಬಗೆಗೆ ಭಾರವಿ ಹೇಳಿದ್ದು ಸಂಸ್ಕೃತದ ಸಾರವತ್ತಾದ ಒಂದು ಸಂಪತ್ತಿ ಅಂತ ಆಗಿದೆ. ಅಂಥದ್ದನ್ನು ನಾಳೆ ಮತ್ತೆ ನೋಡೋಣ. ನಮಸ್ಕಾರ.